ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ 5ನೇ ತಿಂಗಳ ಬೆಳಕು. ನಿಮ್ಮೆಲ್ಲರ ಸಹಕಾರದಿಂದ ತಿಂಗಳ ಬೆಳಕು ಚೆನ್ನಾಗಿ ನಡೀತಾ ಇದೆ. ಸೊ ನೀವೆಲ್ಲರೂ ಬಂದು ನಾವು ಏರ್ಪಡಿಸಿದ ಕಾರ್ಯಕ್ರಮ ಕೇಳಿ ನಿಮ್ಮ ಒಂದು ತಿಳುವಳಿಕೆ ಮಟ್ಟಿಗೆ ಅದನ್ನು ಮತ್ತೆ ಹೆಂಗೆ ಇಂಪ್ರೂವ್ ಮಾಡೋದು ಅಂತ ಹೇಳ್ತಾ ಇದ್ದೀರಾ. ತುಂಬಾ ಸಂತೋಷ. ಇದೇ ರೀತಿ ನಿಮ್ಮ ಸಹಕಾರ ಪ್ರೋತ್ಸಾಹ ಇದ್ದೇ ಇರಲಿ. ಈ ಬಾರಿ ನಾವು ಈ 5ನೇ ತಿಂಗಳ ಬೆಳಕಿನಲ್ಲಿ ಕನ್ನಡದ ಒಬ್ಬ ಶ್ರೇಷ್ಠ ಮಹಿಳೆಯ ಬಗ್ಗೆ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಕನ್ನಡದಲ್ಲಿ ಮಹಿಳೆಯರು ಅನೇಕ ಬಾರಿ ಅನೇಕ ರಂಗಗಳಲ್ಲಿ ತಮ್ಮ ಹೆಸರನ್ನ ಖ್ಯಾತಿಯನ್ನ ಮೆರೆದಿದ್ದಾರೆ. ನಾನು ದೇಶದ ಬರೀ ನಮ್ಮ ಕರ್ನಾಟಕದಲ್ಲಿ ಕಿತ್ತೂರು ಚೆನ್ನಮ್ಮ ಇರಬಹುದು, ಅಕ್ಕ ಮಹಾದೇವಿ ಇರಬಹುದು, ರಾಣಿ ಅಬ್ಬಕ್ಕ ಇರಬಹುದು, ಅಥವಾ ಒನಕೆ ಓಬವ್ವ ಇರಬಹುದು. ಈ ರೀತಿ ಅನೇಕರು ತಮ್ಮ ತಮ್ಮ ಹೆಸರುಗಳನ್ನ ಇತಿಹಾಸದ ಪುಟದಲ್ಲಿ ಬರೆದು ಹೋಗಿದ್ದಾರೆ. ಆದ್ರೆ ಅಂತ ಬರೆದವರಲ್ಲಿ ಕೆಲವೊಬ್ರು ನಮ್ಮ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ. ಅಂತ ಒಬ್ಬ ಅತ್ಯಂತ ಶ್ರೇಷ್ಠ ಮಹಿಳಾ ಮಣಿಯನ್ನ ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಇವತ್ತು ಇಲ್ಲಿ ಸೇರಿದೀವಿ. ಕಾರ್ಯಕ್ರಮ ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ವಿಷಾದದ ಸಂಗತಿ ಇದೆ. ಅದನ್ನ ಮುಗಿಸ್ಕೊಂಡು ಮುಂದೆ ಹೋಗಬೇಕಾಗಿದ್ದು ನಮ್ಮ ಎಲ್ಲ ಸಾಹಿತ್ಯ ಚಿಂತಕರ ಒಂದು ಧರ್ಮ ಆಗಿದೆ. ಆದ್ರಿಂದ ಇವತ್ತು ನಮ್ಮೆಲ್ಲರ ಮಧ್ಯೆ ಅತ್ಯಂತ ಸ್ನೇಹಪರವಾಗಿ ಮತ್ತು ಸಾಹಿತ್ಯದ ಸೇವೆ ಮಾಡಿದಂತ ಶ್ರೀಮತಿ ಕಮಲಾ ಹಂಪನವರು ಈ ಇಹಲೋಕದ ಯಾತ್ರೆಯನ್ನ ಮುಗಿಸಿ ಹೋಗಿದ್ದಾರೆ. ಅವರಿಗೋಸ್ಕರ ನಾವು 1 ನಿಮಿಷದ ಮೌನವನ್ನ ಆಚರಿಸಿ ಆ ಒಂದು ಅಗಲಿದ ಜೀವಕ್ಕೆ ಪರಮಾತ್ಮ ಚಿರಶಾಂತಿಯನ್ನ ಕೊಡಲಿ ಅಂತ ನಾನು ಬೇಡ್ಕೋತೀನಿ. ದಯವಿಟ್ಟು ಎಲ್ಲರೂ ಒಂದು 30 ಸೆಕೆಂಡ್ಗಳ ಕಾಲ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳ್ಕೊತೀನಿ. ಧನ್ಯವಾದಗಳು. ಕಮಲಾ ಹಂಪನವರ ಬಗ್ಗೆ ಹೇಳೋದು ಬಹಳಷ್ಟಿದೆ. ಅದರಿಂದ ನಾನು ಆ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಬಹಳಷ್ಟು ಲೇಖಕರಿಗೆ ಮತ್ತು ಸಾಹಿತ್ಯ ಪ್ರಿಯರಿಗೆ ಅವರ ಒಂದು ಸಾಹಿತ್ಯದ ಬಗ್ಗೆ ಮತ್ತು ಈ ಜೋಡಿ ಸಾಹಿತ್ಯಗಳು ಅವರು ಮತ್ತು ಅವರ ಪತ್ತಿರಾಯರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ರೇಣುಕಾ ಮೇಡಮ್ ತಮ್ಮ ಮಾತಲ್ಲಿ 1-2 ವಿಷಯ ಹೇಳ್ಬಹುದು. ಸೊ ಅವರ ಒಂದು ಆತ್ಮಕ್ಕೆ ಚಿರಶಾಂತಿ ದೊರಲಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನ ಆರಂಭ ಮಾಡ್ತಿದ್ದೀವಿ. ಇವತ್ತಿನ ಅತಿಥಿಗಳು ನಿಮಗೆ ಗೊತ್ತಿರಂಗೆ ಡಾಕ್ಟರ್ ಶಾಂತಾ ನಾಗರಾಜ್ ಅವರು. ಅವರ ಬಗ್ಗೆ ಒಂದು ಪರಿಚಯ ಹಾಗೂ ಬಂದಿರತಕ್ಕಂಥ ಎಲ್ಲ ಸಭಾಸದರಿಗೆ ಒಂದು ಸ್ವಾಗತವನ್ನ ಕೋರ್ಬೇಕು ಅಂತ ಹೇಳಿ ನಾನು ಶ್ರೀಮತಿ ರೇಣುಕಾ ದೇಸಾಯಿ ಅವ್ರಿಗೆ ಕೇಳ್ಕೊತೀನಿ. ರೇಣುಕಾ ಮೇಡಮ್. ರೇಣುಕಾ ಮೇಡಮ್ ಶುರು ಮಾಡಿ. ಆಯ್ತು, 1 ನಿಮಿಷ. ಓಕೆ. ಅಗಲಿದ ಹಿರಿಯ ಆತ್ಮಕ್ಕೆ ನನ್ನದೊಂದು ಭಾವಪೂರ್ಣ ಶ್ರದ್ಧಾಂಜಲಿ. ಇಂದು ಬೆಳಗಿನ ಜಾವ ರಾಜರಾಜೇಶ್ವರಿ ನಗರದ ಮಗಳ ಮನೆಯಲ್ಲಿ ಹೃದಯಾಘಾತದಿಂದ ಹಿರಿಯ ಲೇಖಕಿ ನಾಡೋಜ 1 ನಿಮಿಷ. ಯಾರೋ ಇದನ್ನ ಮಾಡ್ತಾ ಇದ್ದಾರೆ. ಯಾರು? ಗಾಯತ್ರಿ ಅನ್ನೋರು ನಿಮ್ಮ ಮೈಕ್ ಆಫ್ ಮಾಡ್ಕೊಳ್ತೀರಾ? ನಾನು ಆಫ್ ಮಾಡ್ತೀನಿ. ಎಲ್ಲರೂ ದಯವಿಟ್ಟು ನಿಮ್ಮ ಮೈಕ್ ಆಫ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಅವರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದ್ದೇವೆ. ಅವರ ಹಿರಿಯ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಜಗತ್ತೇ ಹೀಗೆ, ಮತ್ತೆ ನಮ್ಮ ನಿತ್ಯ ಜೀವನಕ್ಕೆ ಮರಳಲೇಬೇಕು. ಇವತ್ತು ನಾವು ಒಂದು ತಿಂಗಳ ಬೆಳಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಮತ್ತೆ ಮರಳೋಣ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇಂದಿನ ತಿಂಗಳ ಬೆಳಕು ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲು ನಮ್ಮೊಂದಿಗಿರುವ ಶ್ರೀಮತಿ ಡಾಕ್ಟರ್ ಶಾಂತಾ ನಾಗರಾಜ್ ಅವರಿಗೆ ನನ್ನ ನಮನಗಳು. ಶ್ರೀಮತಿ ಡಾಕ್ಟರ್ ಶಾಂತಾ ನಾಗರಾಜ್ ಅವರೇ, ನಮ್ಮ ವೇದಿಕೆಯ ಹೆಮ್ಮೆಯ ಕಾರ್ಯಕ್ರಮ ತಿಂಗಳ ಬೆಳಕು. ನೀವು ನಮ್ಮ ಕರೆಗೆ ಓಗೊಟ್ಟು ನಿಮ್ಮ ಅಮೂಲ್ಯ ಸಮಯ ನಮ್ಮ ವೇದಿಕೆಯ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಮತ್ತು ನಿಮಗೆ ಈ ವೆಬಿನಾರ್ ವೇದಿಕೆಗೆ ಆದರದ ಸ್ವಾಗತ, ಸುಸ್ವಾಗತ. ವೇದಿಕೆಯಲ್ಲಿ ಉಪಸ್ಥಿತರಾದ ನಮ್ಮ ಎಲ್ಲಾ ಸದಸ್ಯರಿಗೂ ಮತ್ತು ಇತರ ಸಾಹಿತ್ಯಾಸಕ್ತರಿಗೂ ನನ್ನ ಮತ್ತು ವೇದಿಕೆಯ ಪರವಾಗಿ ಸ್ವಾಗತಿಸುವೆ. ಇಂದು ಸಂಚಾಲಕ ಸಮಿತಿಯ ಎಲ್ಲ ಸದಸ್ಯರು ನಮ್ಮೊಂದಿಗಿದ್ದಾರೆ.
ಅವರಿಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀ ರವಿ ಕುಸ್ಬಿ ಮತ್ತು ರಂಗರಾಜನ್ ಸರ್ ಬರ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತ ಬಯಸುವೆ. ಮೈಕ್ ಆಫ್ ಮಾಡ್ಕೊಳ್ಳಿ. ಯಾರು ಅದು ನಾನೇ ಮಾಡೋದ್ರಿಂದ ಯಾರ್ ಮೈಕ್ ಆನ್ ಇದೆ? ಓಕೆ. ಇನ್ನು ಇಂದಿನ ಉಪನ್ಯಾಸಕರಾದ ಶ್ರೀಮತಿ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಪರಿಚಯ ಮಾಡಿಕೊಡಲು ನಾನಂತೂ ತುಂಬಾ ಉತ್ಸುಕಳಾಗಿದ್ದೇನೆ. ಡಾಕ್ಟರ್ ಶಾಂತಾ ನಾಗರಾಜ್ ಅವರು MA PhD ಪದವಿ ಪಡೆದವರು. ಪ್ರಸನ್ನ ಆಪ್ತ ಸಲಹಾ ಕೇಂದ್ರದಲ್ಲಿ 1 ವರ್ಷದ ಕೌನ್ಸಿಲಿಂಗ್ ಟ್ರೈನಿಂಗ್ ಕೋರ್ಸ್ ಮತ್ತು ನಿಮ್ಯಾನ್ಸ್ನ ಸೈಕಿಯಾಟ್ರಿ ಸೋಷಿಯಲ್ ವಿಭಾಗದಿಂದ 2 ಅಡ್ವಾನ್ಸ್ ಕೋರ್ಸ್ ಗಳಿಸಿದವರು. ಪದವಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಹಲವು ವರ್ಷಗಳ ಅನುಭವವುಳ್ಳವರು. ಹವ್ಯಾಸಿ ಪತ್ರಕರ್ತೆ ಮತ್ತು ಕುಮುದ ಮಾಸಪತ್ರಿಕೆಯ 1 ವರ್ಷ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಳೆದ 25 ವರ್ಷಗಳಿಂದ ಹವ್ಯಾಸಿ ಆಪ್ತ ಸಮಾಲೋಚಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಹಿಂದೂ ಸೇವಾ ಪ್ರತಿಷ್ಠಾನದ ಒಂದು ಪ್ರಕಲ್ಪ ಪ್ರಸನ್ನ ಆಪ್ತ ಸಲಹಾ ಕೇಂದ್ರ. ಅಲ್ಲಿ 25 ವರ್ಷಗಳಿಂದ ಉಚಿತವಾಗಿ ಜನತೆಗೆ ಆಪ್ತ ಸಲಹೆ ಸೇವೆ ನೀಡುತ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಬಹಳಷ್ಟು ಜನರು ತಮ್ಮ ಮನದ ವ್ಯಾಧಿಯನ್ನು ಸರಿಪಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಅವರ ಈ ಸೇವೆ ಮನುಕುಲಕ್ಕೆ ಬಹುದೊಡ್ಡ ಉಪಕಾರ, ಬೆಲೆ ಕಟ್ಟಲಾರದ ಸಹಾಯ. ಜನಸೇವೆಯೇ ಜನಾರ್ದನ ಸೇವೆ ಎನ್ನುವ ಉಕ್ತಿಯನ್ನು ಚಾಚೂ ತಪ್ಪದೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಮೇರು ವ್ಯಕ್ತಿತ್ವ ಇವರದು. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರ. 1963ರಿಂದ ಬರವಣಿಗೆ ಪ್ರಾರಂಭಿಸಿದವರು. ಕನ್ನಡದ ಎಲ್ಲ ದಿನ, ವಾರ ಮತ್ತು ಮಾಸಪತ್ರಿಕೆಗಳಲ್ಲಿ ಇವರ ಲೇಖನ, ಕತೆ, ಕವನ, ಪ್ರವಾಸ ಕಥನಗಳು ಪ್ರಕಟಗೊಂಡಿವೆ. ಈವರೆಗೆ 28 ಪುಸ್ತಕಗಳು ಪ್ರಕಟವಾಗಿವೆ. ಮನೋವಿಜ್ಞಾನದ ಆಧಾರದ ಮೇಲೆ ರಚಿತವಾದ 5 ಪುಸ್ತಕಗಳಲ್ಲಿ 3 ಪುಸ್ತಕಗಳು 7 ಬಾರಿ ಮರುಮುದ್ರಣಗೊಂಡಿವೆ. ಮಂಗಳೂರು ವಿಶ್ವವಿದ್ಯಾಲಯದ ಪದವಿ ತರಗತಿಯ ಪಠ್ಯದಲ್ಲಿ ಇವರು ಬರೆದ ಸಣ್ಣ ಕಥೆಯೊಂದು ಸೇರ್ಪಡೆಯಾಗಿದೆ. ಕುವೆಂಪು ವಿಶ್ವವಿದ್ಯಾಲಯದ ಪದವಿ ತರಗತಿಗೆ ಸ್ವಯಂ ಉದ್ಯೋಗ ತೆರೆದ ಹೆಬ್ಬಾಗಿಲು ಪುಸ್ತಕ ಪಠ್ಯವಾಗಿದೆ. ಮಂಗಳೂರು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯಗಳಲ್ಲಿ ಅವರ ಕೆಲವು ಬರಹಗಳು ಪಠ್ಯವಾಗಿವೆ. ಅವರ ಸೇವೆಯನ್ನು, ಬರಹವನ್ನು ಗುರುತಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅವರನ್ನು ಅರಸಿ ಬಂದಿವೆ. ಹಲವು ಸಂಘ ಸಂಸ್ಥೆಗಳಿಂದ ಸನ್ಮಾನ ದೊರೆತಿದೆ. 2011ರಲ್ಲಿ ಇವರ ಒಂದು ಅನುವಾದ ಕೃತಿಗೆ ವರ್ಷದ ಅತ್ಯುತ್ತಮ ಕೃತಿ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಲಭಿಸಿದೆ. 2013ರಲ್ಲಿ ಕರ್ನಾಟಕ ಲೇಖಕಿಯರ ಸಂಘದಿಂದ ವಿಶೇಷ ಲೇಖಕಿ ಪುರಸ್ಕಾರ, 2015ರಲ್ಲಿ ಜೀವಮಾನ ಸಾಧನೆಗೆ ನೀಡುವ ಬನಶಂಕರಮ್ಮ ದತ್ತಿ ನಿಧಿ ಬಹುಮಾನ, ಧವಳ ಮಹಿಳಾ ವೇದಿಕೆಯಿಂದ ನಾರಿ ರತ್ನ ಪ್ರಶಸ್ತಿ, ಗುಣವೃತ್ತ ವೇದಿಕೆಯಿಂದನೂ ಪ್ರಶಸ್ತಿಗಳು ಸಂದಿವೆ. ಈವರೆಗೆ ಪ್ರಕಟಗೊಂಡಿರುವ ಅವರ 28 ಪುಸ್ತಕಗಳು ಎಲ್ಲಾ ಪ್ರಮುಖ ಪುಸ್ತಕದ ಮಳಿಗೆಗಳಲ್ಲಿ ಲಭ್ಯವಿವೆ. ಇಂತಹ ಸಾಧಕಿ ಇಂದು ನೀಡುತ್ತಿರುವ ಉಪನ್ಯಾಸ ಹರಿದಾಸಿನಿ ಜ್ಞಾನನಿಧಿ ಅಂಬಾಬಾಯಿ. ನಮ್ಮ ಕನ್ನಡ ಸಾಹಿತ್ಯ ಲೋಕ ಸದಾ ಸ್ಮರಿಸಬೇಕಾದ ಅಂಬಾಬಾಯಿಯವರು ಶ್ರೀಮತಿ ಡಾಕ್ಟರ್ ಶಾಂತಾ ನಾಗರಾಜ್ ಅವರಿಗೆ ಚಿಕ್ಕಮ್ಮ, ತಾಯಿಯ ತಂಗಿ. ಇಷ್ಟು ಸಾಮೀಪ್ಯ ಹೊಂದಿದ ವ್ಯಕ್ತಿ ಇಂದಿನ ಉಪನ್ಯಾಸಕ್ಕೆ ನಮಗೆ ದೊರೆತಿದ್ದು ನಮ್ಮ ಪುಣ್ಯ. ಅಷ್ಟೇ ಅಲ್ಲ, ಅಂಬಾಬಾಯಿಯವರ ಜೀವನ ಚರಿತ್ರೆಯ ಬಗೆಗೆ ಮಹಾಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪಡೆದಿದ್ದಾರೆ. ಅಲ್ಲದೆ ಇಂದು ಬೆಳಿಗ್ಗೆ ಈ ಕಾರ್ಯಕ್ರಮಕ್ಕಾಗಿ ಪೂರ್ವಭಾವಿ ಸಿದ್ಧತೆಗೋಸ್ಕರ ಗೂಗಲ್ ಮೀಟ್ನಲ್ಲಿ 10 ನಿಮಿಷ ಸೇರಿದಾಗ ನಾನು ಕೇಳಿದೆ, ಮೇಡಮ್ ಉಪನ್ಯಾಸಕ್ಕಾಗಿ ನೀವು ಹಾಳೆ ಹಿಡಿದು ನೋಡಿ ಹೇಳುತ್ತೀರೋ ಇಲ್ಲ ಟ್ಯಾಬ್ನಲ್ಲಿ ಬರವಣಿಗೆ ಇರುತ್ತೋ ಎಂದು ಮಾಮೂಲಿಯಾಗಿ ಕೇಳಿದೆ. ಅದಕ್ಕೆ ಅವರು ನಕ್ಕು, ನಾನು ಉಪನ್ಯಾಸಕಿ, ನನಗೆ ಬರವಣಿಗೆ ಅವಶ್ಯಕತೆ ಇಲ್ಲ, ಜೊತೆಗೆ ಬಹುಶಃ ಇದು ಅಂಬಾಬಾಯಿಯವರ ಕಾಲ ಎಂದು ಕಾಣುತ್ತದೆ. ಅಂಬಾಬಾಯಿಯವರ ಬಗೆಗೆ ಸುಮಾರು ಕಾರ್ಯಕ್ರಮ ಕೊಟ್ಟಿರುವೆ, ಅವರ ಬದುಕಿನ ಎಲ್ಲಾ ವಿವರ ಬರೆದು PhD ಪದವಿ ಪಡೆದಿರುವೆ ಎಂದರು. ಈ ಕಾರಣಗಳಿಂದ ಇಂದಿನ ಉಪನ್ಯಾಸಕ್ಕೆ ತುಂಬಾ ಸೂಕ್ತ ವ್ಯಕ್ತಿ ದೊರೆತಿದ್ದು ನಮಗೆಲ್ಲ ತುಂಬಾ ಸಂತೋಷ ತಂದಿದೆ. 2020ರ ಕೋವಿಡ್ ಸಮಯದಲ್ಲಿ ಡಾಕ್ಟರ್ ಶಾಂತಾ ಅವರು ವಿಜಯವಾಣಿ ಪತ್ರಿಕೆಯಲ್ಲಿ ಅಂಬಾಬಾಯಿಯವರ ಬಗೆಗೆ ಒಂದು ಲೇಖನ ಬರೆದಿದ್ದರು. ಅದನ್ನು ಓದಿ ರೋಮಾಂಚನಗೊಂಡಿದ್ದೆ. ಆ ಲೇಖನದಿಂದ ನಾನೇನು ತಿಳಿದುಕೊಂಡಿದ್ದೇನೋ ಅದನ್ನು ಸಮಯ ಸಿಕ್ಕಾಗಲೆಲ್ಲ ಎಲ್ಲರೆದುರು ಹೇಳುತ್ತಿದ್ದೆ. ಇಂದು ಇನ್ನೂ ವಿವರವಾಗಿ ತಿಳಿದುಕೊಳ್ಳುವ ಶುಭಗಳಿಗೆ ಸಿಕ್ಕಿತು. ನನ್ನ
ಬಹಳ ದಿನಗಳ ಆಸೆ ನೆರವೇರಿತು. ದೇವರಿಗೆ ಕೃತಜ್ಞತೆ ಸಲ್ಲಿಸುವೆ. ಮತ್ತೊಮ್ಮೆ ಡಾಕ್ಟರ್ ಶಾಂತ ನಾಗರಾಜ್ ಅವರಿಗೆ ಮತ್ತು ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ರೇಣುಕಾ ಅವರು ಬಹಳ ಅಭಿಮಾನದಿಂದ ನನ್ನ ಕರೆದಾಗ ನಿಜವಾಗ್ಲೂ ನಂಗೆ ತುಂಬ ಸಂತೋಷ ಆಯಿತು. ಯಾಕೆ ಸಂತೋಷ ಅಂದರೆ, ಒಂದು ಅತ್ಯಂತ ಅಭಿಮಾನಿಗಳಾದ, ಅತ್ಯಂತ ಸಾಹಿತ್ಯ ಪ್ರೇಮಿಗಳಾದ ನಮ್ಮ ಜ್ಯೋತಿ ಅಂಥವರೆಲ್ಲ ಇರುವಂಥ ಒಂದು ದೊಡ್ಡ ಬಳಗಕ್ಕೆ ನಾನು ಪರಿಚಯ ಆಗ್ತಾ ಇದ್ದೀನಲ್ಲ, ಇದು ನಿಜವಾಗ್ಲೂ ಬಹಳ ದೊಡ್ಡ. ನೀವೆಲ್ಲರೂ ಬಹಳ ಸಾಧನೆಯನ್ನು ಮಾಡಿದವರು, ಬಹಳ ಮೇಧಾವಿಗಳು, ಸಾಹಿತ್ಯವನ್ನು ತುಂಬ ತಿಳ್ಕೊಂಡವರು, ಮತ್ತು ಸಾಹಿತ್ಯದಲ್ಲಿ ಈ ಕಾಲದಲ್ಲೂ ಆಸಕ್ತಿಯನ್ನು ಇಟ್ಕೊಂಡಿರೋರು. ಇಂಥವರ ಒಂದು ಒಡನಾಟ, ಇಂಥವರ ಜೊತೆಯಲ್ಲಿ ಮಾತಾಡೋದು, ಇಂಥವರನ್ನು ಭೇಟಿ ಮಾಡೋದು, ಇದು ಕೂಡ ಅತ್ಯಂತ ಗೌರವಾನ್ವಿತವಾದ ಮತ್ತು ಪುಣ್ಯವಾದ ಮತ್ತು ನನಗಂತೂ ಅದೃಷ್ಟವಾದ ಒಂದು ಕೆಲಸ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರವನ್ನು ತಿಳಿಸ್ತೇನೆ. ನಾನು ಸಂತೋಷ ಮೇಡಮ್. ರವಿ ಕುಸುಮಿ ಅವರು ಈಗ ಮೇಡಮ್ ಅವ್ರದ್ದು ಸ್ಟಾರ್ಟ್ ಮಾಡ್ಬೇಕಲ್ಲ. ರವಿ ಕುಸುಮಿ ಹೇಳಿ. ನಾನು ದಾಸ ಸಾಹಿತ್ಯವನ್ನ ನೋಡುವ ದೃಷ್ಟಿಕೋನ ಬೇರೆ ಇದೆ. ಸಾಧಾರಣವಾಗಿ ನಮ್ಮಲ್ಲಿ ದಾಸ ಸಾಹಿತ್ಯ ಅಂದ ಕೂಡಲೇ ದೇವರ ನಾಮಗಳು ಅನ್ನುವಂತ ಒಂದು ವಿಚಾರ ಬರುತ್ತೆ. ದೇವರ ನಾಮಗಳು ಅಂದ ಕೂಡಲೇ ನಾವು ಅದನ್ನ ನೇರವಾಗಿ ಸಂಗೀತಗಾರರಿಗೆ ನಾವು ಅದನ್ನ ಆರೋಪಿಸ್ಬಿಡ್ತೀವಿ. ಸಂಗೀತಗಾರರು ದೇವರ ನಾಮಗಳನ್ನ ವೇದಿಕೆಯಲ್ಲಿ ಹಾಡಿ ಜನಪ್ರಿಯಗೊಳಿಸ್ತಾರೆ. ದೇವರ ನಾಮ ಇರೋದು ಹಾಡುವುದರಿಂದ ಜನಪ್ರಿಯಗೊಳಿಸುವುದಕ್ಕಷ್ಟೇ. ಹಾಡೇ ದೇವರ ನಾಮದ ಮುಖ್ಯವಾದ ಒಂದು ಸ್ತೋತ್ರ. ಹೀಗಾಗಿ ದೇವರ ನಾಮಕ್ಕೂ ಹಾಡಿಗೂ ನಾವು ಗಂಟನ್ನು ಹಾಕ್ಬಿಡ್ತೀವಿ. ಆದ್ರೆ ನಿಜವಾಗ್ಲೂ ನೋಡಿದ್ರೆ ದೇವರ ನಾಮಗಳು ಓದುವ ಕವನಗಳಾಗಿಯೂ ಆಗಕ್ಕೆ ಸಾಧ್ಯ ಇದೆ. ಯಾಕೆ ನಾ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ದಾಸ ಸಾಹಿತ್ಯದ ಬಗ್ಗೆ ಅನೇಕ ರೀತಿಯ ಸಂಶೋಧನೆಗಳು ನಡೆದಿದೆ. ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರು ಸಂಶೋಧನೆಗಳು ಮಾಡಿದ್ದಾರೆ. ಬರೀ ಸಾಹಿತ್ಯದ ವಿದ್ವಾಂಸರಷ್ಟೇ ಅಲ್ಲ, ಬರೀ ಸಂಗೀತದ ವಿದ್ವಾಂಸರಷ್ಟೇ ಅಲ್ಲ, ಮನಃಶಾಸ್ತ್ರದ ವಿದ್ವಾಂಸರು ಕೂಡ ದೇವರ ನಾಮಗಳ ಬಗ್ಗೆ ಸಂಶೋಧನೆಗಳನ್ನು ಮಾಡಿದ್ದಾರೆ. ತುಂಬಾ ಅಪೂರ್ವವಾದ ಅನೇಕ ವಿಚಾರಗಳನ್ನ ನಮ್ಮ ಸಂಶೋಧನಾಕಾರರು ನಮ್ಮ ಮುಂದೆ ತೆಗೆದಿಟ್ಟಿದ್ದಾರೆ. ಅದು ಸಾಮಾನ್ಯ ಜನಕ್ಕೆ ಸಾಧಾರಣವಾಗಿ ಹೋಗಲ್ಲ. ಆದ್ರೆ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಅದನ್ನ ನೆನಪು ಮಾಡ್ಕೊಳ್ಳೋದು ತುಂಬಾ ಅಗತ್ಯ ಅಂತ ನನ್ಗಾದ್ರೂ ಅನ್ಸುತ್ತೆ. ಡಾಕ್ಟರ್ ರಾ ಸತ್ಯನಾರಾಯಣ ಅಂತ ತಾವೆಲ್ಲರೂ ಕೇಳಿರ್ಬೋದು ಈ ಮಾತನ್ನ, ಈತನ ಹೆಸರನ್ನ. ಮೈಸೂರಲ್ಲಿದ್ದಂಥ ಮಹಾನ್ ವಿದ್ವಾಂಸರವರು, ಸಂಸ್ಕೃತ ವಿದ್ವಾಂಸರು, ಸಂಗೀತ ಶಾಸ್ತ್ರಜ್ಞರು. ಅವರು ಪುರಂದರದಾಸರ ಕೀರ್ತನೆಗಳ ಬಗ್ಗೆ ಬರೀತಾ ಒಂದು ಮಾತನ್ನ ಬರೀತಾರೆ. ಪುರಂದರದಾಸರು ವಚನಕಾರರು ಕನ್ನಡ ಭಾಷೆಯನ್ನ ಮತ್ತು ಕವಿತ್ವವನ್ನ, ಕವಿತೆಯನ್ನು ಮತ್ತು ಕನ್ನಡ ಭಾಷೆಯನ್ನು ರಾಜನ ಆಸ್ಥಾನದಿಂದ ಸಾಮಾನ್ಯನ ಗುಡಿಸಲನ್ನವರೆಗೂ ತಂದ್ಬಿಟ್ರು. ದೇವರಿಗೆ ಕನ್ನಡವನ್ನ ಕಲಿಸಿದ್ರು. ಕನ್ನಡದಲ್ಲೂ ನಾವು ಭಕ್ತಿಯಿಂದ ನಾವು ಭಜನೆಯನ್ನ ಮಾಡ್ಬೋದು, ಹಾಡ್ಬೋದು, ನಿವೇದನೆಯನ್ನ ಮಾಡ್ಕೊಳ್ಬೋದು, ಭಗವಂತನ ಜೊತೆಯಲ್ಲಿ ಅನುಸಂಧಾನ ಮಾಡ್ಬೋದು ಅನ್ನುವ ಒಂದು ಪರಿಕಲ್ಪನೆಯನ್ನ ವಚನಕಾರರು ತಂದ್ಕೊಟ್ರು. ಆದ್ರೆ ಹರಿದಾಸರು ಅದಕ್ಕಿಂತ ಇನ್ನೂ ಒಂದೇ ಮುಂದೆ ಹೋಗಿ ಮನಸ್ಸಿನ ನೆಮ್ಮದಿಯನ್ನ ಭಗವಂತನ ಸ್ಮರಣೆಯಿಂದ ಹೇಗೆ ಪಡಿಬಹುದು ಮತ್ತು ಸಂಗೀತದ ಮುಖಾಂತರ ಪ್ರತಿಯೊಂದು ಜೀವದಲ್ಲೂ ಸಂಗೀತದ ಒಂದು ಎಳೆ ಇದ್ದೇ ಇರುತ್ತೆ. ತನ್ನಷ್ಟಕ್ಕೆ ತಾನೇ ಗುಣಿಗಿಕೊಳ್ಳುವಂತ ಒಂದು ಎಳೆ ಇರುತ್ತೆ. ಅದರ ಮುಖಾಂತರ ಹೇಗೆ ಮನಸ್ಸಿಗೆ ನೆಮ್ಮದಿಯನ್ನ ತಂದ್ಕೊಡ್ಬೋದು ಅಂತ ಹೇಳಿ ಆಸ್ಥಾನದಲ್ಲಿದ್ದ ಸಂಗೀತವನ್ನ ಸಾಮಾನ್ಯ ಜನಕ್ಕೆ ತಂದುಕೊಟ್ರು. ಸಂಗೀತದ ಮುಖಾಂತರ, ಸಾಹಿತ್ಯದ ಮುಖಾಂತರ ಸಾಮಾನ್ಯ ಜನಕ್ಕೆ ನೆಮ್ಮದಿಯನ್ನ ತಂದುಕೊಟ್ರು ಅಂತ ಹೇಳಿ ನಮ್ಮ ಪ್ರೊಫೆಸರ್ ಎಸ್.ಕೆ. ರಾಮಚಂದ್ರ ಅವರು ನಿಮಾನ್ಸಿನಲ್ಲಿ ಡೈರೆಕ್ಟರ್ ಆಗಿದ್ದಂಥವ್ರು ಮತ್ತು ಸಂಸ್ಕೃತ ಪ್ರಕಾಂಡ ಸಂಸ್ಕೃತ ಮತ್ತು ಸಂಗೀತದ ವಿದ್ವಾಂಸರು. ಅವರು ಈ ಮಾತನ್ನ ಹೇಳ್ತಾರೆ. ಹೀಗೆ ಅನೇಕ ವಿದ್ವಾಂಸರು ಹೇಗೆ ವಚನ ಸಾಹಿತ್ಯ ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದೆಯೋ ಹಾಗೆ
ಹರಿದಾಸ ಸಾಹಿತ್ಯ ಕೂಡ ಜಾತಿ ಕುಲ ನಕ್ಷತ್ರ ಗೋತ್ರಗಳನ್ನ ನೋಡದೆ ಪ್ರತಿಯೊಂದು ವ್ಯಕ್ತಿಗೂ ಹರಿದಾಸ ಸಾಹಿತ್ಯ ತಲುಪಬೇಕು. ಹರಿದಾಸ ಸಾಹಿತ್ಯವನ್ನ ಈ ರೀತಿಯಾಗಿ ಜನಕ್ಕೆ ಮುಟ್ಟಿಸ್ಬೇಕು ಅನ್ನುವ ಭಾವವನ್ನ ಈ ಜನಗಳೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಅಂಬಾಬಾಯಿಯವ್ರ ಬಗ್ಗೆ ಒಂದು ಸ್ವಲ್ಪ ಪೂರ್ವ ಅವರ ಬಾಲ್ಯ ಮತ್ತು ಇತ್ಯಾದಿಗಳನ್ನ ಬಹಳ ಸಣ್ಣದಾಗಿ ಹೇಳಿ ಅವರ ಸಾಧನೆಯನ್ನ ಮಾತ್ರ ನಾನು ಹೆಚ್ಚಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಬಾಬಾಯಿಯವರ ಹುಟ್ಟು ಅತ್ಯಂತ ಬಡ ಕುಟುಂಬದಲ್ಲಾಯಿತು. 4 ಮಕ್ಕಳ ಜೊತೆಯಲ್ಲಿ 2ನೇವರು ಈಕೆ. ಒಬ್ಬ ಅಣ್ಣ, ಒಬ್ಬ ತಮ್ಮ, ಒಬ್ಬ ತಂಗಿ ಇದ್ರು. ಆ ತಂಗಿ ನನ್ನ ತಾಯಿಗೆ ಅಕ್ಕ ಇವರು. ಮತ್ತು ಸಣ್ಣ ವಯಸ್ಸಿಗೆ ತಂದೆಯನ್ನ ಕಳ್ಕೊಂಡು ಬಹಳ ಕಷ್ಟವನ್ನು ಪಟ್ರು. ಇದು ಅಂಬಾಬಾಯಿಯವರ ಬಾಲ್ಯದ ಇದು ಬಹಳ ಬಡತನದಲ್ಲಿ ಇದ್ದಂಥದ್ದು. ತಂದೆ ಕೂಡ ಸಣ್ಣ ವಯಸ್ಸಿಗೆ ಸತ್ತೋದ್ರು. ಒಬ್ಬ ಅಜ್ಜಿ ಇದ್ರು ಮನೆಯಲ್ಲಿ, ರುಕ್ಮಿಣಿಬಾಯಿ ಅಂತ ಹೇಳಿ. ಚಿತ್ರದುರ್ಗ ಇವ್ರ ಊರು. ರುಕ್ಮಿಣಿಬಾಯಿ ಅಂತ ಒಂದು ಅಜ್ಜಿ ಇದ್ರು. ಅಂಬಾಬಾಯಿಗೆ ಪ್ರತಿಭೆ ಮತ್ತು ಅಪಾರವಾದ ನೆನಪಿನ ಶಕ್ತಿ ಹೇಗೆ ಬಂತು ಅಂದ್ರೆ ಆ ಅಜ್ಜಿಯಿಂದ ಬಂತು. ಆ ಅಜ್ಜಿ ಅನಕ್ಷರಸ್ಥೆ. ಆ ಕಾಲದಲ್ಲಿ ಆಕೆ ಓದಿರ್ಲಿಲ್ಲ ಪಾಪ. ಆದ್ರೆ ಆಕೆಗೆ ಪುರಂದರದಾಸರ, ಕನಕದಾಸರ ಮತ್ತು ಇತರ ವಿಜಯದಾಸರು, ಜಗನ್ನಾಥದಾಸರು, ಈ ತರ ಬೇರೆ ಬೇರೆ ದಾಸರ 3,500 ದೇವರ ನಾಮಗಳು ಬರ್ತಾ ಇತ್ತು. 3,500. ಇವತ್ತಿಗೂ ಚಿತ್ರದುರ್ಗದಲ್ಲಿ ಹಾಡಿನ ಅಜ್ಜಿ ಅಂತ ಹೇಳಿ ಆಕೆಯ ಫೋಟೋಗಳನ್ನ ಕೆಲವರು ಮನೆಯಲ್ಲಿ ಹಾಕೊಂಡಿದ್ದಾರೆ. ನಾನು ಈ ರಿಸರ್ಚ್ ವರ್ಕ್ ಮಾಡಕ್ ಹೋಗಿ ಕೆಲವರನ್ನ ಭೇಟಿ ಮಾಡ್ಬೇಕಾಯ್ತು. ನಮ್ಮ ಅಂಬಾಬಾಯಿ ಬಗ್ಗೆ ರಿಸರ್ಚ್ ಮಾಡುವಾಗ ಕೆಲವರನ್ನ ನೋಡಿದೆ. ಅಂಬಾಬಾಯಿಯವ್ರನ್ನ ನೇರವಾಗಿ ಮಾತಾಡಿಸಿದವರು, ಅವರಿಂದ ಹಾಡು ಕಲ್ತವ್ರನ್ನ ನೋಡಿದೆ. ಅವ್ರ ಮನೇಲಿ ಈ ಅಜ್ಜಿಯ ಫೋಟೋವನ್ನ ನೋಡಿದೆ. ಹೀಗೆ ಅಂಬಾಬಾಯಿಯ ಬಾಲ್ಯವೇ ಹರಿದಾಸ ಸಾಹಿತ್ಯಮಯವಾಗಿತ್ತು. ಆ ನಂತರ ಅವರಿಗೆ 2ನೇ ವರ್ಷದ ಮಗುವಿನೇ 2-3 ವರ್ಷಕ್ಕೇನೆ ಅಜ್ಜಿ ಹಾಡ್ತಾ ಇದ್ದಿದ್ದು ಹಾಡನ್ನೆಲ್ಲ ಬಹಳ ಚಂದವಾಗಿ ರಾಗವಾಗಿ ಹಾಡ್ತಾ ಇದ್ರಂತೆ. ಅವ್ರಿಗೆ ಕಂಠ ಸಿರಿ ಇತ್ತು, ಕಂಠ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಆ ತಂದೆಗೆ ಈ ಮಗಳು ಇಷ್ಟು ಜಾಣೆ ಅಲ್ಲ. 1902ರಲ್ಲಿ ಹುಟ್ಟಿದ್ದು. ಆ ಕಾಲ ಇನ್ನು ಚಿತ್ರದುರ್ಗದಂತ ಸಣ್ಣೂರು. ಚಿತ್ರದುರ್ಗ ಅವಾಗಿನ್ನು ಈಗಿನಷ್ಟು ದೊಡ್ಡ ನಗರವಾಗಿರ್ಲಿಲ್ಲ. ಅಂತ ಸಣ್ಣೂರಿನಲ್ಲಿ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸೋದು ನಿಷಿದ್ಧ ಇತ್ತು. ಅವರ ಜೊತೆಯವರು, ಅವರ ಜಾತಿಯವರು, ಅಕ್ಕಪಕ್ಕದವರು ಎಲ್ಲರೂ ತುಂಬಾ ಆಕ್ಷೇಪಣೆ ಮಾಡಿದ್ರು. ಅದು ಯಾವುದಕ್ಕೂ ಅವರು ಜಗ್ಗದೆ 4 ವರ್ಷದ ಅಂಬಾಬಾಯಿಯವರನ್ನ ನೇರವಾಗಿ ತಗೊಂಡೋಗಿ 1ನೇ ಕ್ಲಾಸ್ಗೆ ಸೇರಿಸ್ತಾರೆ. ಮನೆಯಲ್ಲೇ ಅವರು ಅಕ್ಷರಗಳನ್ನ ಚೆನ್ನಾಗಿ ಕಲ್ತಿದ್ರು. ಹಾಗಾಗಿ ಅವರನ್ನ ಶಾಲೆಗೆ ಸೇರಿಸ್ತಾರೆ. ಅವರು 4 ವರ್ಷ ಶಾಲೆಯಲ್ಲಿ ಓದ್ತಾರೆ ಅಷ್ಟೇ. 4ನೇ ಕ್ಲಾಸನ್ನ ಪಾಸ್ ಮಾಡ್ಕೋತಾರೆ. ಆ ಕಾಲದಲ್ಲಿ ಯಾರೂ ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ತಾ ಇರ್ಲಿಲ್ಲ. ಈಕೆ ಹೋದ್ರು. ಅತ್ಯಂತ ಜಾಣೆ ಆಗಿದ್ರು. ಶಾಲೆಯಲ್ಲೂ ಸಹ ತುಂಬಾ ಚೆನ್ನಾಗಿ ಕಲ್ತರು. 4 ವರ್ಷದ ಹುಡುಗಿ ತನ್ನ ಅಜ್ಜಿಯ ಮುಂದೆ ಕುಮಾರವ್ಯಾಸ ಭಾರತವನ್ನ ಓದ್ತಾ ಇದ್ರು. ನಮ್ಮ ತಾಯಿ ಕೂಡ ಕುಮಾರವ್ಯಾಸ ಭಾರತವನ್ನ ಬಾಯಿನಲ್ಲಿ ಹೇಳ್ತಾ ಇದ್ರು. ನನಗೆ SLC ನಲ್ಲಿ ಕುಮಾರವ್ಯಾಸ ಭಾರತದ ಪದ್ಯಗಳಿತ್ತು. ನಮ್ಮ ತಾಯಿ ನನಗದನ್ನು ಹೇಳ್ಕೊಡ್ತಾ ಇದ್ರು. ಅಂದ್ರೆ ಮನೆಯ ಪೂರ್ತಿ ಅಲ್ಲಿ ಸಾಹಿತ್ಯದ ವಾತಾವರಣ ಇತ್ತು. ಅಂಬಾಬಾಯಿಯವರಿಗೆ ಕುಮಾರವ್ಯಾಸ ಭಾರತ ಕಂಠಸ್ಥವಾಗಿತ್ತು. ಅದು ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಅವರ ರಾಮಾಯಣದಲ್ಲಿ ಕುಮಾರವ್ಯಾಸನ ವಿಪರೀತ ಪ್ರಭಾವ ಕಾಣ್ತೀವಿ ನಾವು. ಆದಿ ಪ್ರಾಸ ಆಗ್ಲಿ, ಅಂತ್ಯಪ್ರಾಸ ಆಗ್ಲಿ, ಮತ್ತೆ ವಿವರಣೆಗಳಾಗ್ಲಿ, ಅಥವಾ ಬೇರೆ ಬೇರೆ ವರ್ಣನೆಗಳನ್ನ ಮಾಡೋದಾಗ್ಲಿ, ಕುಮಾರವ್ಯಾಸನನ್ನ ಬಹಳಷ್ಟು ಕಡೆ ಅವರು ಪ್ರಭಾವಿತರಾಗಿ ಅವರು ಹಾಗೆ ಬರೆದಿದ್ದಾರೆ. ಕುಮಾರವ್ಯಾಸ ಭಾಮಿನಿ ಷಟ್ಪದಿಯನ್ನ ತಗೊಂಡ, ಇವರು ಕುಸುಮ ಷಟ್ಪದಿಯನ್ನ ಆರಿಸ್ಕೋತಾರೆ. ಹಾಗಾಗಿ ಕುಮಾರವ್ಯಾಸನಿಂದ ಬಹಳ ಉಪಕೃತರಾಗಿದ್ದಾರೆ ಅಂಬಾಬಾಯಿಯವರು. ಅಂಬಾಬಾಯಿಯವರಿಗೆ ವಿದ್ಯೆ ಏನೋ ಸಿಕ್ತು. ಆದರೆ ಬಾಲ್ಯ ವಿವಾಹವನ್ನ ಅವ್ರ ತಂದೆಗೆ ತಪ್ಸಕ್ಕಾಗ್ಲಿಲ್ಲ. ಆ ಕಾಲದಲ್ಲಿ ಎಲ್ಲರ ದ್ವೇಷವನ್ನ ಕಟ್ಕೊಂಡೋ ಅಥವಾ ವಿರೋಧವನ್ನ ಕಟ್ಕೊಂಡೋ ಶಾಲೆಗೆ ಕಳಿಸ್ಬೋದಾಗಿತ್ತು. ಆದ್ರೆ ಮದುವೆ ಮಾಡದೆ ಮನೇಲಿ ಇಟ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅದು ಒಂದು ದೊಡ್ಡ ತಪ್ಪಾಗಿ ಜನರಿಂದ ದೂಷಣೆಗೆ ಒಳಗಾಗ್ಬೇಕಾಗ್ತಿತ್ತು. ಹಾಗಾಗಿ 10 ವರ್ಷದ ಹುಡುಗಿಗೆ ಮದುವೆ ಮಾಡಿದ್ರು. ಅಲ್ಲೇ ಚಿತ್ರದುರ್ಗದ ಹತ್ತಿರದ ಒಂದು ಊರಿನಲ್ಲಿ ಗೋಪಾಲಪುರ ಅಂತ ಒಂದು ಊರು, ಹನುಮಂತಾಚಾರ್ಯ ಅಂತ
ಒಂದು ಹುಡುಗನ ಜೊತೆ ಮದುವೆ ಆಯ್ತು. ಅದಕ್ಕಿಂತ ಒಂದು 10-12 ವರ್ಷ ದೊಡ್ಡವರು. ಆ ಕಾಲದಲ್ಲಿ ಅದು ತುಂಬಾ ಸಾಮಾನ್ಯ. ಇದು 10 ವರ್ಷದ ಹುಡುಗಿ, ಅವರೊಂದು 22 ವರ್ಷದ ಹುಡುಗ ಮದುವೆ ಮಾಡಿದ್ರು. ಅವರು ತುಂಬಾ ಸಿರಿವಂತರು, ಬಹಳಷ್ಟು ಸಿರಿವಂತರು. ಈ ಹುಡುಗಿಯ ಗಾಯನಕ್ಕೆ, ಈ ಹುಡುಗಿಯ ರೂಪಕ್ಕೆ ತುಂಬಾ ಸುಂದರವಾಗಿದ್ದರಂತೆ. ದುರದೃಷ್ಟ ಅಂದ್ರೆ ಅವ್ರದ್ದೊಂದು ಫೋಟೋ ಇಲ್ಲ. ತುಂಬಾ ಚಂದವಾಗಿದ್ರಂತೆ, ತುಂಬಾ ಚಂದಾಗಿ ಹಾಡ್ತಾ ಇದ್ರು. ಸೊ ಈ ಕಾರಣಕ್ಕೆ ಬಹಳ ಬೇಗ ಒಂದೇ ಸತಿಗೆ ನೋಡಿ ಅವರಾಗಿ ಕೇಳ್ಕೊಂಡು ಬಂದು ಮದುವೆ ಮಾಡ್ಕೊಂಡ್ರು ಅಂತಾನೂ ಒಂದು ಮಾತನ್ನ ನಮ್ಮ ತಾಯಿ ಹೇಳ್ತಾ ಇದ್ರು. ಹೀಗಾಗಿ ಬೇಗ 10 ವರ್ಷಕ್ಕೆ ಮದುವೆ ಆಯ್ತು. 12ನೇ ವರ್ಷದಲ್ಲಿ, ಎಳೆಯ ಪ್ರಾಯದಲ್ಲಿ, ಅಷ್ಟೊತ್ತಿಗಾಗ್ಲೇ ಆಕೆ ಮೈನೆರೆದಿದ್ರು. 11ನೇ ವರ್ಷದಲ್ಲಿ ಅತ್ತೆ ಮನೆಗೂ ಕಳಿಸಿದ್ರು. 12-13 ವರ್ಷದ ಹುಡುಗಿ ಇರುವಾಗ್ಲೇ ಒಂದು ಗರ್ಭಪಾತ ಆಯ್ತು. ಪಾಪ ಆಕೆಗೆ ಮಗು ಹುಟ್ಲಿಲ್ಸೋ, ಮಗು ಹುಟ್ಟಿ ಸತ್ತೋ ಏನೋ ಆ ಥರ ಆಯ್ತು. ಆಮೇಲೆ 13 ವರ್ಷ ತುಂಬಿತ್ತೋ ಇಲ್ವೋ ಗೊತ್ತಿಲ್ಲ, 12 ತುಂಬಿತ್ತಷ್ಟೇ, 13 ಇನ್ನು ತುಂಬಿತ್ತೋ ಇಲ್ವೋ ಗೊತ್ತಿಲ್ಲ. ಆಗ ಇಡೀ ಊರಿಗೆ ಪ್ಲೇಗ್ ಬಂತು. ಒಂದೇ ದಿನ ತಂದೆಯನ್ನು ಮತ್ತು ಗಂಡನನ್ನು ಕಳ್ಕೊಂಡ್ರು. ಅವರ ದುರದೃಷ್ಟ ನೋಡಿ, ಗಂಡನಿಗೆ 3-4 ಜನ ಅಣ್ಣ ತಮ್ಮಂದ್ರು, ಅವ್ರು ಯಾರೂ ಸಾಯ್ಲಿಲ್ಲ, ಇವರೊಬ್ಬರೇ ಸಾತ್ರು. ಈತ ಒಬ್ಬರೇ ಪ್ಲೇಗಿನಿಂದ ಸತ್ತು ಹೋದ್ರು. ಆ ಕಾಲ ಗೊತ್ತಲ್ವಾ, ಸಾಧಾರಣವಾಗಿ ಈ ಥರ ಎಲ್ಲ ಏನಾದರೂ ಆದರೆ ಆ ಹುಡುಗಿಯ ಕಾಲ್ಗುಣ, ಆ ಹುಡುಗ ದೃಷ್ಟ ಚೆನ್ನಾಗಿಲ್ಲ ಇತ್ಯಾದಿ. ಮತ್ತೆ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ಸಿರಿವಂತರಾದ ಗಂಡನ ಮನೆಯವರಾಗಿದ್ರೂ ಸಹ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಒಂದು ಚಕ್ಕಾಸನ್ನು ಕೊಡುವಂಥ ಒಂದು ಇದು ಇರಲೇ ಇರಲಿಲ್ಲ, ಆ ಒಂದು ಪರಂಪರೆಯೇ ಇರಲಿಲ್ಲ. ಹಾಗಾಗಿ ಈಕೆಯನ್ನ ಕೇಶಮುಂಡನ ಮಾಡಿ ಕೆಂಪು ಸೀರೆಯನ್ನು ಉಡಿಸಿ ತವರು ಮನೆಗೆ ಕಳಿಸಲಾಯಿತು. ಇದು ಆ ಕಾಲದ ಒಂದು, ನನಗೆ ಈಗ ನಾವು ಈಗಿನ ಸ್ಕೇಲ್ಗಳನ್ನೆಲ್ಲ ಇಟ್ಕೊಂಡು ಈಗಿನ ನಮ್ಮ ಮನಸ್ಥಿತಿಯಲ್ಲಿ ಆ ಕಾಲದ ಧೋರಣೆಗಳನ್ನ ನಾವು ಟೀಕೆ ಮಾಡೋದು ಅಷ್ಟೇನು ಸರಿಯಲ್ಲ. ಯಾಕೆಂದ್ರೆ ಆ ಕಾಲದಲ್ಲಿ ಹೀಗಾಗಿದ್ದು ಅಂಬಾಬಾಯಿಗೆ ಒಬ್ಬರಿಗೆ ಅಲ್ಲ, ಅನೇಕ ಮಹಿಳೆಯರಿಗೆ ಈ ತರದ ಶಿಕ್ಷೆ ಸಿಕ್ಕಿತ್ತು. ನಾನು ಬಾಲ್ಯದಲ್ಲಿ ಚಿತ್ರದುರ್ಗದಲ್ಲಿ ಇರುವಾಗ ನಮ್ಮ ಮನೆ ಮುಂದೆ ಅನೇಕ ಮಹಿಳೆ ಹೆಂಗಸರು ಭಿಕ್ಷೆಗೆ ಬರ್ತಾ ಇರೋದು ನಾನು ನೋಡಿದ್ದೆ. ಅತ್ತೆ ಮನೆಯವರು ಹೊರಗಾಗ್ತಾ ಇದ್ರು, ತವ್ರ ಮನೆಯವರು ಹೊರಗಾಗ್ತಾ ಇದ್ರು. ಯಾವುದೋ ಒಂದು ಮನೆಯ ಮೂಲೆಯಲ್ಲಿ ಅವ್ರಿಗೊಂದು ಮಲ್ಕೊಳಕ್ಕೊಂದು ಜಾಗ ಕೊಡ್ತಾ ಇದ್ರು. ಇವರು ಭಿಕ್ಷಾಟನೆ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ತಿನ್ಕೊಂಡು ಬದುಕಬೇಕಾಗಿತ್ತು. ಈ ಥರದ ಜೀವನವನ್ನ ಸುಮಾರು ಜನ ಹೆಣ್ಮಕ್ಳು ಕಂಡಿದ್ದಾರೆ. ಅಂಬಾಬಾಯಿ ಒಬ್ಬರೇ ಅಲ್ಲ, ಬಹಳಷ್ಟು ಜನ ಹೆಣ್ಮಕ್ಳು ಕಂಡಿದ್ದಾರೆ. ಅದರಲ್ಲಿ ಅಂಬಾಬಾಯಿ ಕೂಡ ಒಬ್ರು. ಆದ್ರೆ ಅಂಬಾಬಾಯಿ ಗ್ರೇಟ್ ಆಗೋದು ಎಲ್ಲಿ ಅಂದ್ರೆ, ಅವರು ಈ ಒಂದು ವೈಧವ್ಯ 12ನೇ ವರ್ಷಕ್ಕೆ ಪ್ರಾಪ್ತಿಯಾದ್ರು ಅವರು ಕುಸಿಲಿಲ್ಲ, ಕುಸಿದು ತನ್ನಂತಾನು ಮೂಲೆ ಗುಂಪು ಮಾಡ್ಕೊಳ್ಳಿಲ್ಲ, ತನ್ನಂತಾನು ಅಷ್ಟಕ್ಕೆ ಗೊಳಿಸ್ಕೊಳ್ಳಿಲ್ಲ. ಅವರು ತಮ್ಮ 12ನೇ ವಯಸ್ಸಿನಿಂದ 29ನೇ ವಯಸ್ಸಿನವರೆಗೆ ಸುಮಾರು 17 ವರ್ಷ ಅವ್ರು ಮಾಡಿದ್ದು ಘನಕಾರ್ಯ ಏನಪ್ಪಾ ಅಂದ್ರೆ ಹೆಚ್ಚು ಹೆಚ್ಚು ಓದೋದು, ವಿಪರೀತ ಪುಸ್ತಕಗಳನ್ನ ಓದ್ತಾ ಹೋಗೋದು. ಅವ್ರ ಅಜ್ಜಿನೂ ಬದುಕಿದ್ರು. ಅವ್ರ ಅಜ್ಜಿ ಪಾಪ 98 ವರ್ಷದ ತನಕ ಬದುಕಿದ್ರು. ಅವ್ರು ಆಕೆಗೆ 98 ವರ್ಷ ಆಗೋ ತನಕ ಮಗನನ್ನೂ ಕಳ್ಕೊಂಡು ಗಂಡನನ್ನೂ ಕಳ್ಕೊಂಡು ಆಕೆ ಮನೆಯಲ್ಲಿ ಬದುಕಿದ್ರು. ಒಂದೇ ದಿನ ತಂದೆ ಸತ್ತಿರ ತಾಯಿ ಮಡಿ ಹೆಂಗಸು, ಅಜ್ಜಿ ಮಡಿ ಹೆಂಗಸು, ಈಕೆ ಮಡಿ ಹೆಂಗಸು. ಆ ಅಣ್ಣನಿಗೆ ಈ 3 ಜನ ಮಡಿ ಹೆಂಗಸರನ್ನ ಸಾಕೋದಕ್ಕೆ ಕಷ್ಟ ಆಗ್ತಾ ಇತ್ತು. ತಮ್ಮನ ಮನೆಗೆ ಸ್ವಲ್ಪ ದಿವಸ, ಅಣ್ಣನ ಮನೆಗೆ ಸ್ವಲ್ಪ ದಿವಸ, 3 ಜನ ಪಾಪ ಎರಡೂ ಕಡೆ ಓಡಾಡ್ಬೇಕಾಗ್ತಿತ್ತು. ಈಕೆ ಅದೆಷ್ಟು ಜಾಣೆ ಅಂದ್ರೆ, ಯಾವ ಮನೆ ಹತ್ತಿರದ ನೆಂಟರನ್ನೆಲ್ಲ ಚೆನ್ನಾಗಿ ಪರಿಚಯ ಮಾಡ್ಕೊಂಡ್ರು. ತನ್ನ ದೇಹವನ್ನೇ ಒಂದು ರೀತಿಯಲ್ಲಿ ದುಡಿತವನ್ನ ಒಂದು ಸಾಧನವನ್ನಾಗಿ ಮಾಡ್ಕೊಂಡ್ರು. ಸಮಯ ಇದ್ದಾಗ ಓದೋದು, ಅಜ್ಜಿಯ ಜೊತೆಯಲ್ಲಿ ಹಾಡುಗಳನ್ನ ಹಾಡೋದು ಮತ್ತು ಇಡೀ ದೇಹವನ್ನ ಕಾಯಕಕ್ಕೆ ಮೀಸಲಾಗಿಡೋದು. ಯಾರ ಮನೆಯಲ್ಲಿ ಬಾಣಂತನಾಗ್ಲಿ ಅಂಬಾಬಾಯಿ ಬೇಕು. ಮತ್ತೆ ಜನಾರರಾಗಿ ಜನಗಳನ್ನ ಅದೆಷ್ಟು ಮೋಡಿ ಮಾಡಿದ್ರು ಅಂದ್ರೆ, ಯಾರ ಮನೆಗೆ ಹೋದ್ರು ಅವ್ರನ್ನ ಕಳಿಸ್ತಾನೆ ಇರ್ಲಿಲ್ಲ. ಅಂಬಾ ನೀವು ಹೋಗ್ಬೇಡ, ಇನ್ ಸ್ವಲ್ಪ ದಿವಸ ನಮ್ಮಲ್ಲಿರು ಅನ್ನುವಂಥ ಒಂದು ವಿಶೇಷವಾದ ಗುಣವನ್ನ ಅವರು ಪಡ್ಕೊಂಡ್ರು. ಎಲ್ಲರ ಮನೆಯಲ್ಲೂ ಹೋಗಿ ಚಾಕರಿಯನ್ನ ಮಾಡ್ತಾ ಇದ್ರು. ಅವ್ರ ಅಣ್ಣನ ಮನೆಯಲ್ಲಿ, ತಮ್ಮನ ಮನೆಯಲ್ಲಿ, ತಮ್ಮನಿಗೆ ಮದುವೆ ಆಗಿತ್ತು, ಅಣ್ಣನಿಗೆ ಮದುವೆ ಆಯ್ತು, ಆಮೇಲೆ ತಂಗಿಗೂ ಮದುವೆ ಆಯ್ತು. ಯಾರ ಮನೆಯಲ್ಲಿ, ಮತ್ತೆ ಆ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ
8, 10 ಮಕ್ಕಳು ತುಂಬಾ ಸಾಮಾನ್ಯ. ಮತ್ತೆ ಮಕ್ಕಳು ಹುಟ್ಟಿದ ಮೇಲೆ ಸಾಯೋದು ಸಾಮಾನ್ಯ, ಮಕ್ಕಳುಗಳು ಸಾಯ್ತಾ ಇದ್ವು. ಎಲ್ಲ ಕಾಲದಲ್ಲೂ ಅಂಬಾಬಾಯಿ ಅಲ್ಲಿ ತಯಾರಿರ್ತಿದ್ರು. ಎಲ್ಲ ಕಡೆಗೂ ಅವರು ತಮ್ಮ ವಾತ್ಸಲ್ಯವನ್ನ ಹರಡುತ್ತಾ ಬಂದ್ರು. ಎಲ್ಲ ಕಡೆಗೂ ತಮ್ಮ ಕಾಯಕವೇ ಜೀವನವನ್ನ ಮಾಡಿಕೊಂಡು ಅನಿವಾರ್ಯವಾಗ್ತಾ ಬಂದ್ರು. ಹೀಗಾಗಿ ಅವರ ಬದುಕು ಸಹ್ಯವಾಗ್ತಾ ಹೋಯ್ತು. ಆದ್ರೆ ಅವರು ಆ 17 ವರ್ಷಗಳು ಅವರು ಗಳಿಸಿದ ಮಹಾನ್ ಆಸ್ತಿ ಏನಪ್ಪಾ ಅಂದ್ರೆ ಸಾಹಿತ್ಯವನ್ನು ತಮ್ಮದಾಗಿಸ್ಕೊಂಡ್ರು, ಅಂದ್ರೆ ಭಾಷೆಯನ್ನ ತಮ್ಮದಾಗಿಸ್ಕೊಂಡ್ರು. ಅಜ್ಜಿಯ ಜೊತೆನಲ್ಲಿ ರಾಮಾಯಣ ಮಹಾಭಾರತಗಳನ್ನ ಓದ್ತಾ 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 ಬಹಳಷ್ಟು ಸಾಹಿತ್ಯವನ್ನ ತಮ್ಮಲ್ಲಿ ಇಳಿಸ್ಕೊಂಡ್ರು. 29ನೇ ವಯಸ್ಸಿನಲ್ಲಿ ತಮ್ಮನ ಮನೆಯಲ್ಲಿರುವಾಗ ಅವರಿಗೆ ದೇವರಾಯನ ದುರ್ಗದ ಪರಮಪ್ರಿಯ ಸುಬ್ಬರಾಯದಾಸರು ಅನ್ನುವಂಥ ಒಬ್ಬ ದಾಸಶ್ರೇಷ್ಠರು ಅವರು 1165 ಜನರಿಗೆ ಅಂಕಿತವನ್ನ ಕೊಟ್ಟಿದ್ದಾರೆ. ಅವರು ಈಕೆಯ ಕಣ್ಣಲ್ಲಿ ಇದ್ದಂತಹ ಒಂದು ಬೆಳಕನ್ನ ಕಂಡು, ಈಕೆಯ ಮುಖದಲ್ಲಿರುವಂತ ಒಂದು ಪ್ರಶಾಂತತೆಯನ್ನ ಕೊಂಡು, ಇದು ಒಂದು ಉತ್ತಮ ಜೀವ, ಇದೊಂದು ಒಳ್ಳೆಯ ಚೈತನ್ಯ ಅಂತ ಹೇಳಿ ಈಕೆಯನ್ನ ಕರೆದು, ಇವಕ್ಕೆ ಪಾಪ ಹೆದರ್ಕೊಂಡು ನಾಚಿಕೊಂಡು ಎಲ್ಲೋ ಹಿಂದೆ ಇದ್ರು. ಯಾವುದೋ ಪ್ರವಚನ ಕೇಳಕ್ ಹೋಗಿದ್ರು. ಆತ ತುಂಬಾ ಸಂಸ್ಕೃತದ ಪ್ರಕಾಂಡ ಪಂಡಿತರು ಸುಬ್ಬರಾಯದಾಸರು, ಬಹಳ ಚೆನ್ನಾಗಿ ಪ್ರವಚನಗಳನ್ನು ಹೇಳ್ತಾ ಇದ್ರು. ಆ ಪ್ರವಚನ ಕೇಳ್ತಾ ಇದ್ರು. ಆಗ ಕರೆದ್ರು, ಫಲಮಂತ್ರಾಕ್ಷತೆ ಕೊಡ್ತೀನಿ ಬಾ ಅಂತ. ಈಕೆ ಹತ್ರ ಹೋಗ್ಲಿಲ್ಲ, ನಾಚಿಕೆ ಇತ್ತು, ದೂರ ಇದ್ರು. ಇವ್ರ ತಾಯಿ ಅಜ್ಜಿ ಎಲ್ಲ ಹೋಗಿಸ್ಕೊಂಡು ಬಂದ್ರು. ಮಾರನೇ ದಿವಸ ಇವ್ರ ಮನೆಗೆ ಬಂದು ಅಂಕಿತವನ್ನ ಕೊಟ್ಟು, ನಿನ್ನಲ್ಲಿ ಒಂದು ಶಕ್ತಿ ಇದೆ, ಅದನ್ನ ಉಪಯೋಗಿಸು ಅಂತ ಹೇಳಿ ಅಂಕಿತವನ್ನ ಕೊಟ್ಟು ಹೋದ್ರು. ಅಂಕಿತ ಕೊಟ್ಟ ಮೇಲೆ ಈಕೆಗೆ ಒಂದು ಧೈರ್ಯ ಬಂತು. ಅದು ಅಲ್ಲದೆ ಗುರುಗಳೇ ಬಂದು ಮನೆಗೆ ಅಂಕಿತವನ್ನ ಕೊಟ್ರಲ್ಲ ಅಂತ. ಆ ನಂತರ ಅವ್ರು ಗುರುಗಳಿಗೆ ಹತ್ತಿರವಾಗ್ತಾ ಹೋದ್ರು. ಗುರುಗಳಲ್ಲಿ ತಂದೆಯನ್ನ ಕಂಡ್ರು, ಗುರುಗಳಲ್ಲಿ ತಾಯಿಯನ್ನ ಕಂಡ್ರು, ಗುರುಗಳಲ್ಲಿ ದೇವರನ್ನ ಕಂಡ್ರು. ಅವರು ಗುರುಗಳ ಬಗ್ಗೆ ಅಂತೂ ಒಂದು 55 ದೇವರ ನಾಮಗಳನ್ನ ಬರೆದಿದ್ದಾರೆ. ಅವರು ನನ್ಗೆ ಪುನರ್ಜನ್ಮವನ್ನ ಕೊಟ್ರು, ಮತ್ತೊಂದು ಬದುಕನ್ನ ಕೊಟ್ರು, ಅವ್ರು ನನ್ಗೆ ತಂದೆ ಅಂತ ಹೇಳಿ ಬಹಳಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಆ ನಂತರ ಅವರು ಕೀರ್ತನೆಗಳನ್ನ ಬರೆಯೋದಕ್ಕೆ ಶುರು ಮಾಡೋದು. ಬಹಳ ಹೆದರ್ಕೊಂಡು 1-2 ಕೀರ್ತನೆಗಳನ್ನ ಬರೆದು ತೋರ್ಸಿದ್ರು. ಗುರುಗಳಿಗೆ ಪರಮಾಶ್ಚರ್ಯ ಆಗೋಯ್ತು. ಈಕೆಯ ಭಾಷಾ ಸಂಪತ್ತು, ಭಾಷಾ ಶಕ್ತಿ ಎಷ್ಟು ಅದ್ಭುತವಾಗಿದೆ ಇದು. ಒಳ್ಳೆ ಪುರಂದರದಾಸರು, ಕನಕದಾಸರು ಅವರುಗಳ ತರ ಈ ಪದಗಳನ್ನ ಬಳಸ್ತಾಳಲ್ಲ ಈಕೆ ಅಂದ್ಬಿಟ್ಟು ಬಹಳ ಖುಷಿ ಆಯ್ತು. ಆಮೇಲಿಂದ ಅವ್ರು ಎಲ್ಲಿ ಹೋದ್ರು, ಎಲ್ಲಿ ಪ್ರವಚನ ಮಾಡಿದ್ರು, ಈಕೆ ಹೋಗಿ ಪ್ರವಚನವನ್ನ ಕೇಳ್ತಾ ಇದ್ರು. ಇದರಿಂದ ಏನ್ ಲಾಭ ಆಯ್ತು ಅಂದ್ರೆ, ಅವರಿಗೆ ಮೊದಲು ಬರೀ ಕನ್ನಡದ ಮಹಾಭಾರತ ರಾಮಾಯಣ ಕನ್ನಡದ ಮುಖಾಂತರ ಕಲ್ತ್ಕೊಂಡಿದ್ರು. ಗುರುಗಳ ಮುಖಾಂತರ ಸಂಸ್ಕೃತದ ಎಲ್ಲ ಸಾಹಿತ್ಯವನ್ನ ಅವರು ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯ ಇದೆ. ಯಾಕಂದ್ರೆ ಅವರು ಸಂಸ್ಕೃತದ ಪ್ರಕಾಂಡ ಪಂಡಿತರಾಗಿದ್ರು. ಅವರು ಸಂಸ್ಕೃತದ ಸಾಹಿತ್ಯವನ್ನ, ಭಗವದ್ಗೀತೆಯನ್ನಾಗ್ಲಿ ಅಥವಾ ಭಾಗವತವನ್ನಾಗ್ಲಿ, ಭಾಗವತ ಸಾರೋದ್ಧಾರವನ್ನಾಗ್ಲಿ, ಆತರ ಬೇರೆ ಬೇರೆ ತುಂಬಾ ಕಠಿಣವಾದ ಸಂಸ್ಕೃತ ಪ್ರವಚನಗಳನ್ನೆಲ್ಲ ಕನ್ನಡದಲ್ಲಿ ಅರ್ಥವನ್ನ ಹೇಳ್ತಾ ಬಹಳಷ್ಟು ಹೇಳಿದ್ರಿಂದ ಉಪನ್ಯಾಸಗಳನ್ನ ಮಾಡಿದ್ನ. ಉಪನಿಷತ್ತುಗಳು, ವೇದಗಳು ಪ್ರತಿಯೊಂದನ್ನು ಇವ್ರಿಗೆ ಅರ್ಥ ಮಾಡ್ಕೊಡಕ್ಕೆ ಕನ್ನಡದ ಮುಖಾಂತರ ಅರ್ಥ ಮಾಡ್ಕೊಂಡ್ರು. ಅಂಬಾಬಾಯಿಗೆ ಬೇರೆ ಯಾವ ಭಾಷೆನೂ ಬರ್ತಾ ಇರ್ಲಿಲ್ಲ, ಕನ್ನಡದಿಂದ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರು. ಅದು ಗುರುಗಳಿಂದ ಅವರಿಗೆ ಅರ್ಥ ಆಗ್ತಾ ಹೋಯ್ತು. ಈ ಗುರುಗಳಿಂದ ಇನ್ನೊಂದು ತುಂಬಾ ಒಳ್ಳೆಯ ಕೆಲಸ ಏನಾಯ್ತಂದ್ರೆ, ಗುರುಗಳು ಆ ಕಾಲದಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ 1165 ಜನಕ್ಕೆ ಅಂಕಿತವನ್ನ ಕೊಟ್ಟಿದ್ರು. ಅದು ಒಂದು ಸುಂದರವಾದ ನೆಟ್ವರ್ಕ್ ಅನ್ನ ಮಾಡ್ಕೊಂಡಿದ್ರು. ಗುರುಗಳು ಕವಿಗಳಲ್ಲ, ಇದನ್ನ ನೀವು ಮೊದಲು ಗಮನಿಸ್ಕೋಬೇಕು. ಅವರು ಕವಿಗಳಲ್ಲ, ಆದ್ರೆ ಅವರು ಭಕ್ತಿ ಸಾಹಿತ್ಯವನ್ನ ಪ್ರಚಾರ ಮಾಡೋದ್ರಲ್ಲಿ ಬಹಳ ಜಾಣರು. ಸಾಮಾನ್ಯರಿಗೂ ಅತ್ಯಂತ ಅವರು ಜಾತಿಯನ್ನ ನೋಡ್ತಾ ಇರ್ಲಿಲ್ಲ. ಅತ್ಯಂತ ಒಬ್ಬ ಕಟ್ಟಿಗೆ ಒಡೆಯೋನಲ್ಲಿ ಒಂದು ಒಂದು ರೀತಿಯ ಹೆಮ್ಮೆಯನ್ನ ಕಂಡ್ರು ಅವರು. ಒಂದು ರೀತಿಯ ಅವನ್ಗೆ ಅರ್ಥ ಆಗ್ತೆ, ಅವನು ಜಾಣ ಇದ್ದಾನೆ ಅಂದ್ರೆ ಕಟ್ಟಿಗೆ ಒಡೆಯೋವನೇನು ಪೆದ್ದ ಆಗಿರ್ಬೇಕಾಗಿಲ್ಲ, ಅವನೇನು ಅಕ್ಷರ ಜ್ಞಾನ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅವನಿಗೆ ಜನರ ಜ್ಞಾನ ಚೆನ್ನಾಗಿತ್ತು, ಅವನಿಗೆ ಬೇರೆ ಜ್ಞಾನಗಳು ಚೆನ್ನಾಗಿತ್ತು, ಅಧ್ಯಾತ್ಮ ಅರ್ಥ ಆಗ್ತಾ ಇತ್ತು ಅವನಿಗೆ. ಅವನನ್ನ ಕರೆದು ಇವರು ಅಂಕಿತವನ್ನ ಕೊಡ್ತಾರೆ. ನೀನ್ ಚೆನ್ನಾಗಿ ಇದು ಮಾಡ್ತೀಯ, ದಿನ ಹೇಳ್ಕೊ ಇದನ್ನ, ಅವನನ್ನ ಪ್ರವಚನ ಕರೀತಾರೆ. ಹೀಗೆ ಸಾಮಾನ್ಯರಿಗೂ ಭಕ್ತಿ ಅರ್ಥ ಆಗ್ಬೇಕು, ನಮ್ಮ ಪ್ರಾಚೀನ ಗ್ರಂಥಗಳ ಅರ್ಥ ಆಗ್ಬೇಕು, ಅಧ್ಯಾತ್ಮ ಅರ್ಥ ಆಗ್ಬೇಕು. ಹೀಗೆ
ಅವರು ಎಲ್ಲ ಕಡೆಗೆ ಪ್ರವಚನಗಳನ್ನ ಕೊಡ್ತಾ ಬಂದ್ರು. ಅದಕ್ಕೆಲ್ಲ ತಪ್ಪದೆ ಅಂಬಾಬಾಯಿ ಹೋಗ್ತಾ ಇದ್ರು. ಇನ್ನೊಂದು, ಇವರೆಲ್ಲರಿಗೂ ಕಳ್ಸೋಕ್ಕೋಸ್ಕರ ಅಕ್ಷರದ ಮುಖಾಂತರ, ಮಾತಿನ ಮುಖಾಂತರವೂ ಮತ್ತು ಅಕ್ಷರದ ಮುಖಾಂತರವೂ ಭಕ್ತಿಯನ್ನ ಪ್ರಸಾರ ಮಾಡಕ್ಕೆ ಪಾರಮಾರ್ಥಿಕ ಚಂದ್ರೋದಯ ಅಂತ ಹೇಳಿ ಒಂದು ಮಾಸಪತ್ರಿಕೆ ಅದನ್ನ ಅವರು ಪ್ರಿಂಟ್ ಮಾಡ್ತಾ ಇದ್ರು. ಅದು ಎಂಥ ಕಾಯಕ ನಡೆಸ್ತಾ ಇದ್ರು ಆ ಮನುಷ್ಯ ಅಂದ್ರೆ. ಮನೆ ಮನೆಗೆ ಹೋಗಿ ಪೋಸ್ಟ್ ಮಾಡಕ್ ದುಡ್ಡಿಲ್ಲ ಪಾಪ, ಆತ ಶ್ರೀಮಂತ ಅಲ್ಲ, ಬಡವ. ಆದ್ರೂ ಎಷ್ಟು ಜನಪ್ರಿಯತೆ ಮತ್ತು ಎಷ್ಟು ಆ ರೀತಿ ಜನಗಳನ್ನ ಉದ್ಧಾರ ಮಾಡುವಂತ ಒಂದು ಭಾವ ಇತ್ತು ಆತನಿಗೆ ಅಂದ್ರೆ, ಮನೆ ಮನೆಗೆ ಹೋಗಿ ಆ ಪತ್ರಿಕೆಯನ್ನ, ತನ್ನ ಶಿಷ್ಯರ ಮನೆಗಳಿಗೆಲ್ಲ ಹೋಗಿ ಆ ಪತ್ರಿಕೆಯನ್ನ, ಅದೇ ಊರಲ್ಲಿ ಇರೋರು ಬೇರೆ ಊರಲ್ಲಿರೋ ಶಿಷ್ಯರಾದ್ರೆ ಪೋಸ್ಟ್ ಮಾಡ್ತಾ ಇದ್ರು. ಹೀಗೆ ಪತ್ರಿಕೆಗಳ ಮುಖಾಂತರ ಅವರು ಜ್ಞಾನವನ್ನ ಪ್ರಸಾರ ಮಾಡಕ್ ಪ್ರಯತ್ನ ಪಟ್ರು. ಆ ಪತ್ರಿಕೆಯಲ್ಲಿ ಅಂಬಾಬಾಯಿಯವರ ಕೀರ್ತನೆಗಳು ಪ್ರಕಟ ಆಗ್ತಾ ಬಂತು. ಅದು ಅಂಬಾಬಾಯಿಯವರಿಗೆ ಬಹಳ ಬಲಭುಜವನ್ನ ತಂದ್ಕೊಟ್ಬಿಡ್ತು. ತನ್ನ ಕೀರ್ತನೆಗಳು ಅಕ್ಷರ ರೂಪದಲ್ಲಿ ತನ್ನ ಕಣ್ಣು ಮುಂದೆ ಬಂದು ನಿಂತ್ಕೊಂತು ಅಂದ್ರೆ ಅದಕ್ಕಿಂತ ದೊಡ್ಡ ಒಂದು ಸಂತೋಷ, ಹೆಮ್ಮೆ ಬೇರೆ ಏನೂ ಇಲ್ಲ. ಆ ನಂತರ ಅಂಬಾಬಾಯಿ ಮತ್ತೆ ಸ್ಥೂಲವಾಗಿ ನಾನು ಪರಿಚಯ ಮಾಡ್ಕೊಡ್ತೀನಿ, ಯಾಕಂದ್ರೆ ವಿಪರೀತ ವಿಚಾರ ಇದೆ. 6 ವರ್ಷ ಅದನ್ನ ನಾನು ಸಂಶೋಧನೆ ಮಾಡಿದ್ದೀನಿ, ಅಷ್ಟೊಂದೆಲ್ಲ ಹೇಳಕ್ಕಾಗಲ್ಲ. ಅಂಬಾಬಾಯಿ ಅನೇಕ ಪ್ರಥಮಗಳನ್ನ ಸಾಧಿಸಿದ್ದಾರೆ. ಆ ಪ್ರಥಮಗಳನ್ನ ನಿಮ್ಗೆ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊಟ್ಟ ಮೊದಲು ಪಾರಮಾರ್ಥಿಕ ಚಂದ್ರೋದಯದಲ್ಲಿ ಆಗ್ಲಿ ಅಥವಾ ಬೇರೆ ಕಡೆ ಆಗ್ಲಿ ಕೀರ್ತನೆಗಳನ್ನ ಪ್ರಕಟಿಸಿದ ಕೀರ್ತಿ ಅಂದ್ರೆ ಅಕ್ಷರ ಮುದ್ರಣವನ್ನ ಕಂಡ ಕೀರ್ತಿ ಅಂಬಾಬಾಯಿ ಅವರೇ ಪ್ರಥಮರು. ಆ ನಂತರ ಬೇರೆ ಬೇರೆ ಹರಿದಾಸ ಮಹಿಳೆಯರ್ದೆಲ್ಲ ಹೋಗಿದೆ, ಇವರು ಬಹಳ ಪ್ರಥಮರು. ಯಾಕೆಂದ್ರೆ ಹರಪನಹಳ್ಳಿ ಭೀಮವ್ವನಂಥ ಮಹಾಸಾಧ್ವಿ, ಹರಿದಾಸ ಕೀರ್ತನೆಗಳಲ್ಲಿ ಬಹಳ ಚೆನ್ನಾಗಿ ಹರಿದಾಸ ಕೀರ್ತನೆಗಳನ್ನ ಮಾಡಿದ್ರು. ಅದು ಕೂಡ 40ರ ನಂತರ ಪ್ರಿಂಟ್ ಆಯ್ತು. ಈಕೆದು 36ನೇ ಇಸ್ವಿನಲ್ಲೇ ಪ್ರಿಂಟ್ ಆಗ್ತಾ ಇತ್ತು. ಹರಪನಹಳ್ಳಿ ಗಿರಿಜಮ್ಮ, ಹರಪನಹಳ್ಳಿ ಭೀಮವ್ವ, ಮತ್ತೆ ನಮ್ಮ ಹೆಳವನಕಟ್ಟೆ ಗಿರಿಯಮ್ಮ, ನಮ್ಮ ಗಲಗಲಿ ಅವ್ವನವರು, ಇವರೆಲ್ಲ ಬಂದಿದ್ದು 1940ರ ನಂತರ. ಅದೆಲ್ಲ ಪುಸ್ತಕಗಳು ಆಗ್ತಾ ಬಂತು, ಅದೆಲ್ಲ ಸಂಶೋಧನೆಗಳ ನಂತರ ಬಂತು. ಇವರು ಮೊಟ್ಟ ಮೊದಲು ಮುದ್ರಣವನ್ನ ಕಂಡಂತ ಒಬ್ಬ ಲೇಖಕಿ. ಮತ್ತೆ ಎರಡನೇ ಪ್ರಥಮ ಅವರದ್ದೇನು ಅಂದ್ರೆ, ಆ ಹಿಂದಿನ 3 ಜನ ಪ್ರಸಿದ್ಧ ಇದುವರ ತನಕ ನಾವು ಹೆಸರಿಸಬಹುದ, ಇವ್ರಕ್ಕಿಂತ ಹಿಂದೆ ಇದ್ದಂತ ಹರಿದಾಸ ಮಹಿಳೆಯರಲ್ಲಿ ಆ 3 ಜನ 200, 150, 200 ಈ ತರ ದೇವ್ರ ನಾಮಗಳನ್ನ ಬರೆದಿದ್ದಾರೆ. ಇವರು 400ಕ್ಕೂ ಹೆಚ್ಚು ದೇವ್ರ ನಾಮಗಳನ್ನ ಬರೆದಿದ್ದಾರೆ. ಈಗ ಮುದ್ರಣ ಆಗಿರೋದೇ 402 ಪುಸ್ತಕಗಳಲ್ಲಿ ಮುದ್ರಣ ಆಗಿದೆ, 400ಕ್ಕೂ ಹೆಚ್ಚಿದೆ. ಅದಲ್ಲದೆ ಇನ್ನೂ ಎಲ್ಲೆಲ್ಲೋ ಇದೆಯಂತೆ, ಅದು ನಮಗ್ ಸಿಗ್ತಾ ಇಲ್ಲ. ಇವ್ರದ್ದೊಂದು ಗುಣ ಇತ್ತು, ಒಂದು ದೇವ್ರ ನಾಮ ಬರೆದ್ರೆ ಅದನ್ನ 4-5 ಪ್ರತಿ ಮಾಡಿ ಎಲ್ಲ ನೆಂಟರ ಮಂದ್ರೆ ಒಂದೊಂದಿಟ್ಟಿರ್ತಾ ಇದ್ರು, ಕೇಳಿದವರೆಲ್ಲ ಬರ್ದು ಕೊಡ್ತಾ ಇದ್ರು. ಹಾಗಾಗಿ ಅವ್ರ ದೇವ್ರ ನಾಮಗಳನ್ನ ಕೈನಲ್ಲಿ ಬರ್ದು ಪ್ರಸಾರ ಮಾಡಿ ಅನೇಕ ಕಡೆ ನನಗೆ ಸಂಶೋಧನೆ ಮಾಡುವಾಗ ಅವರ ಹಸ್ತಾಕ್ಷರದ ದೇವ್ರ ನಾಮಗಳು ಸಿಕ್ತು. ಹೀಗೆ ತನ್ನ ದೇವ್ರ ನಾಮಗಳನ್ನ ಪ್ರಸಾರ ಮಾಡ್ಕೊಳ್ತಾ ಬಂದ್ರು. ಇದು ಸಹ ಅಂಬಾಬಾಯಿ ಅವರ ಎರಡನೇ ಪ್ರಥಮ ಮಹಿಳೆ, ಅಂದ್ರೆ ಎರಡನೇ ಸಾಧನೆ. 2 ಪ್ರಥಮ ಅಂದ್ರೆ ಒಂದು ಮುದ್ರಣ ಆಗಿದ್ದು, ಇನ್ನೊಂದು 400ಕ್ಕೂ ಹೆಚ್ಚು ದೇವ್ರ ನಾಮಗಳನ್ನ ಬರ್ದಿರೋದು. 3ನೇ ಪ್ರಥಮ ಮಹಿಳೆ ಕನ್ನಡದಲ್ಲಿ ಮೊಟ್ಟ ಮೊದಲು ಮಹಾಕಾವ್ಯವನ್ನ ಬರೆದಂತ ಮಹಿಳೆ. ಕನ್ನಡದ ರಾಮಾಯಣವನ್ನ 2501 ಕುಸುಮ ಷಟ್ಪದಿಯಲ್ಲಿ ರಾಮಾಯಣವನ್ನ ಬರೆದಿದ್ದಾರೆ. ಕುವೆಂಪು ಅವರಿಗಿಂತ 13 ವರ್ಷ ಮೊದಲು ರಾಮಾಯಣವನ್ನ ಬರೆದಂತ, ನೋಡಿ ಎಷ್ಟು ಗಾತ್ರದಲ್ಲಿ ಎಷ್ಟು ದೊಡ್ಡದಾಗಿದೆ ಅವರ ರಾಮಾಯಣ. ಇದು ಮೊಟ್ಟ ಮೊದಲ ಮಹಾಕವಿಯತ್ರಿ ಅಂಬಾಬಾಯಿ. ಇದುವರ ತನಕ ಸಿಕ್ಕಿರುವಂತ ಬೇರೆ ಎಲ್ಲ ಕವಿಯತ್ರಿಯರಿಗಿಂತ ಮೊದಲ ಮಹಾಕವಿಯತ್ರಿ. ಆಮೇಲಿಂದ ಜಯದೇವ ತಾಯಿ ಲಿಗಾಡೆಯವರು, ಬೇರೆ ಬೇರೆಯವರೆಲ್ಲ, ಬಸವ, ಯಾರ್ಯಾರು ಎಲ್ಲ ಕೆಲವರೆಲ್ಲ ಬರೆದಿದ್ದಾರೆ ಮಹಾಕವಿಗಳನ್ನ. ಆದ್ರೆ ಇವರು 1938ರಲ್ಲೇ 36ರಲ್ಲೇ ಮಹಾಕಾವ್ಯವನ್ನ, 36-37ರಲ್ಲಿ ಮಹಾಕಾವ್ಯವನ್ನ ಬರೆದಂತಹ ಪ್ರಥಮ ಮಹಿಳೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ 1938ರಲ್ಲಿ ಮೊಟ್ಟ ಮೊದಲು ಏಕಾಂಗಿನಿಯಾಗಿ ಸೋಲೋ ಟ್ರಿಪ್ 88 ದಿನ
ಹರಿದಾಸ ಸಾಹಿತ್ಯವನ್ನ ಹಾಡ್ತಾ ರಸ್ತೆನಲ್ಲಿ ನೃತ್ಯ ಮಾಡ್ತಾ ದೇವಸ್ಥಾನಗಳಲ್ಲಿ ಹರಿದಾಸ ಸಾಹಿತ್ಯವನ್ನ ಪ್ರಸಾರ ಮಾಡಿದ ಮಹಿಳೆ. ಇದುವರ ತನಕ ಯಾರು ಪುರಂದರದಾಸರು, ಕನಕದಾಸರು, ಆನಂತರ ವಿಜಯದಾಸರು ಮತ್ತು ಜಗನ್ನಾಥ ದಾಸರು ಮುಂತಾದವರು ರಸ್ತೆನಲ್ಲಿ ಹಳ್ಳಿಗೆ ಹೋಗಿ ಪ್ರಸಾರ ಮಾಡಿದ್ದಾರೆ. ಆದ್ರೆ 18ನೇ ಶತಮಾನ ಆದ್ಮೇಲೆ ಯಾರೂ ಅಂಬಾಬಾಯಿ ಹಾಗೆ ಊರೂರು ತಿರುಗಿ ಹರಿದಾಸ ಸಾಹಿತ್ಯವನ್ನ, ಹರಿದಾಸ ಭಕ್ತಿಯನ್ನ ಪ್ರಸಾರ ಮಾಡಿದವ್ರು ಯಾರೂ ಇಲ್ಲ. ಇದುವರ ತನಕ ಯಾರೂ ಸಿಕ್ಕಿಲ್ಲ. ಬಹುಶಃ ಇನ್ನ ಮುಂದೆ ಅವರ ಸಂಶೋಧನೆಯಲ್ಲಿ ಯಾರನ್ನಾರು ಪತ್ತೆ ಮಾಡಿ ಅದಕ್ಕೆ ಸರಿಯಾದ ದಾಖಲೆಗಳು ಸಿಕ್ಬಹುದು. ಸಿಕ್ಕದೆ ಇರದೆ ಇರೋಕೆ ಏನು ಚಾನ್ಸ್ ಇಲ್ಲ, ಸಿಕ್ಕತ್ತೆ. ಆದ್ರೆ ಇದುವರ ತನಕ ಸಿಕ್ಕಿರುವ ದಾಖಲೆಗಳಲ್ಲಿ ಮೊದಲ ಮಹಿಳೆ ಈಕೆ. ಹರಿದಾಸ ಸಾಹಿತ್ಯವನ್ನ ಜಾತಿಯನ್ನ ನೋಡದೆ, ಕುಲವನ್ನ ನೋಡದೆ, ಊರೂರು ಅಲಿಯುತ್ತಾ ಎಲ್ರಿಗೂ ನೆಮ್ಮದಿಗೋಸ್ಕರ, ಬೇಜಾರಾದಾಗ ತಮಗ್ ತಾವೇ ಹಾಡ್ಕೊಳ್ಳೋಕೋಸ್ಕರ ಪ್ರತಿಯೊಬ್ಬರಿಗೂ ಯಾರು ಕೇಳ್ತಾರೋ ಅವ್ರಿಗೆಲ್ಲ ಕಲಿಸ್ತಾ ಅಷ್ಟು ಊರುಗಳನ್ನ ಸುತ್ತಿದಂತ ಮೊಟ್ಟ ಮೊದಲ ಮಹಿಳೆ. ಇದು 4ನೇ ಪ್ರಥಮ. 5ನೇ ಪ್ರಥಮ ಬಹಳ ಮುಖ್ಯವಾಗಿರೋದು, ಇನ್ನೇನು ಮುದ್ರಣ ಆಗ್ತಾ ಇದೆ, ಮುದ್ರಣಕ್ಕೆ ಕೊಟ್ಟಿದ್ದೀನಿ. ಅವರು 82 ದಿನಗಳ ಡೈರಿಯನ್ನ ಬರೆದಿದ್ದಾರೆ. ಇವರ ತನಕ ಯಾವ ಲೇಖಕಿ ಡೈರಿ ಬರೆದು, ಪ್ರವಾಸ ಡೈರಿಯನ್ನ ಬರೆದು, ನಾನು ಪ್ರತಿಯೊಂದು ದಿನಾಂಕವನ್ನ ಗುರ್ತು ಮಾಡಿದ್ದಾರೆ. ದಿನಾಂಕವನ್ನ ಗುರ್ತು ಮಾಡ್ತಾ ಇಂತಿಂತ ದಿನಗಳಲ್ಲಿ ಇಂತಿಂತ ಕಡೆ ಇದೆ, ಇಂತಿಂತ ಕೆಲಸ ಮಾಡಿದೆ. ಆಮೇಲೆ ಅವ್ರು ಮಾಡಿರೋದು ಏನ್ ಗೊತ್ತಾ, ಅಲ್ಲೆಲ್ಲಾನು ಹರಿದಾಸ ಸಂಘಗಳನ್ನ ಕಟ್ತಾ ಹೋಗಿದ್ದಾರೆ, ಸಂಘಟನೆಯನ್ನ ಮಾಡ್ತಾ ಹೋಗಿದ್ದಾರೆ, ಮುದ್ರಣವನ್ನ ಮಾಡಿಸ್ತಾ ಹೋಗಿದ್ದಾರೆ. ಪ್ರಕಾಶಕಿ ಆಕೆ, ಮೊಟ್ಟ ಮೊದಲ ಪ್ರಕಾಶಕಿ. 38ನೇ ಇಸ್ವಿನಲ್ಲೇನೆ ಪುಸ್ತಕವನ್ನ ಪ್ರಕಾಶನ ಮಾಡಿದ್ದಾರೆ. ಹೀಗೆ ಅನೇಕ ಪ್ರಥಮಗಳನ್ನ ಸಾಧಿಸಿದಂತ ಮಹಿಳೆ ಅಂಬಾಬಾಯಿ. ಹೀಗಾಗಿ ಆಕೆಯ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಒಂದು ರೀತಿಯ ರೋಚಕತೆ ಇದೆ ಅಂತ ಹೇಳಿ ನನಗಾರು ಅನ್ಸುತ್ತೆ. ಇನ್ನೊಂದು, ಆಕೆಯ ಕೀರ್ತನೆಗಳ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೀನಿ. ಆಕೆಗೆ ಭಾಷೆಯ ಬಗ್ಗೆ ಬಹಳ ಒಂದು ರೀತಿಯ ಪದ ಸಂಪತ್ತು ವಿಪುಲವಾಗಿದ್ದಂತ ಸಂಪಾದನೆ ಮಾಡದಂಥವ್ರು. ಮತ್ತೆ ಪ್ರತಿಭೆ ಬಹಳ ಚೆನ್ನಾಗಿತ್ತು ಆಕೆಗೆ. ಒಂಥರ ವರ್ಡ್ಸ್ವರ್ತ್ ಹೇಳ್ತಾರೆ ನೋಡಿ, ಪೊಯಿಟ್ರಿ ಇಸ್ ಅ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ವಿಚ್ ರಿಕಲೆಕ್ಟ್ ಇನ್ ಟ್ರ್ಯಾಂಕ್ಯುಲಿಟಿ ಅಂತ. ಅದು ನಿಜವಾಗ್ಲೂ ಪವರ್ಫುಲ್ ಫೀಲಿಂಗ್ಸ್. ಅದು ಹೇಗೆ ಅವರ ರಾಮಾಯಣ ಓದಿದ್ರೆ ನಿಮಗೆ ಗೊತ್ತಾಗತ್ತೆ. ಎಲ್ಲೂ ಪುನರುಕ್ತಿ ಇಲ್ಲ, ಎಲ್ಲೂ ಪದಗಳಿಗೆ ತಡಕಾಡಿದ್ದೇ ಇಲ್ಲ. ಆದ್ರೆ ಹೇಗೆ ಅದು ಓಘವಾಗಿ ಓದಿಸ್ಕೊಂಡು ಹೋಗುತ್ತೆ ನಮ್ಮನ್ನ ಅಂದ್ರೆ, ಅವ್ರು ಹೆಂಗೆ ಬರ್ಕೊಂಡು ಹೋಗಿದಾರೋ ಹಂಗೆ ಓದಿಸ್ಕೊಂಡು ಹೋಗುತ್ತೆ. ಅಂದ್ರೆ ಒಂದು ಫ್ಲೋ, ಒಂದು ನದಿ ಹರಿದ ಹಾಗೆ, ಒಂದು ಜಲಪಾತ ದುಮ್ಮಿಕೊಂಡು ಹರ್ಕೊಂಡು ತನ್ನಷ್ಟಕ್ಕೆ ತಾನೇ ಹೋದಂಗೆ ಅಷ್ಟು ಸುಲಲಿತವಾಗಿ ಭಾಷೆಯನ್ನ ಅವರು, ಭಾಷೆ ಮತ್ತು ಪ್ರತಿಭಾನ್ವಿತೆ ಬಹಳ ಚೆನ್ನಾಗಿ ಬರೀತಾರೆ. ಇದು ಅವರ ಭಾಷೆಯ ಶಕ್ತಿ. ಬಹಳ ಚೆನ್ನಾಗಿ ಎಂತೆಂತ ಪ್ರಾಸಗಳನ್ನ ಮಾಡ್ತಾರೆ ಅಂದ್ರೆ, ಕ್ಷಕಾರದ ಪ್ರಾಸ ನಮ್ ಕಷ್ಟ. ಕೇಶಿರಾಜ ಒಂದ್ ಕಡೆ ಹೇಳ್ತಾನೆ, ಶ್ರುತಿ ಕಷ್ಟವಾದ ಪ್ರಸಾರ ಇದನ್ನ ಮಾಡೋದಕ್ಕೆ ಕವಿಗಳಿಗೆ 8 ಎದೆ ಬೇಕು ಅಂತ. ಶ್ರುತಿ ಕಷ್ಟವಾದ ಪ್ರಾಸಗಳನ್ನ ಮಾಡೋದಕ್ಕೆ ಒತ್ತಕ್ಷರಗಳು, ವಿಜಾತೀಯ ಒತ್ತಕ್ಷರಗಳು, ಸಜಾತೀಯ ಒತ್ತಕ್ಷರಗಳು ಮಾಡೋದು ಸುಲಭ. ವಿಜಾತೀಯ ಒತ್ತಕ್ಷರಗಳು, ಕ್ಷಕಾರಗಳು, ಯಾವತ್ತುಗಳು, ಈ ತರದ್ದೆಲ್ಲ ಪ್ರಾಸದಲ್ಲಿ ತರೋದು ಬಹಳ. ಯಾಕಂದ್ರೆ ಕನ್ನಡದಲ್ಲಿ ಬಹಳ ಕಡಿಮೆ ಪದಗಳಿರುತ್ತೆ ಆ ತರದ್ದೆಲ್ಲ. ಆದ್ರೆ ಈಕೆ ಅದೇನು ಅದೆಂಥ ಪ್ರತಿಭಾನ್ವಿತೆ ಅಂದ್ರೆ, ಯಾವ ಪ್ರಾಸವೂ ಇವ್ರ ಕಷ್ಟವೇ ಇಲ್ಲ. ಈಸಿಯಾಗಿ ಎಲ್ಲಾ ತರದ ಪ್ರಾಸದ ಪ್ರಯೋಗಗಳನ್ನು ಹೇಳ್ತಾ ಹೋಗ್ಬಿಡ್ತಾರೆ. ಮತ್ತೆ ಎಲ್ಲೂ ಛಂದಸ್ಸನ್ನ ಅವ್ರು ಹಾಳು ಮಾಡೋದಿಲ್ಲ, ಲಯವನ್ನ ಎಲ್ಲೂ ತಪ್ಪಿಸೋದಿಲ್ಲ. ಎಷ್ಟು ಸುಂದರವಾದ ಲಯ ಅಂದ್ರೆ, ಅವರಿಗೆ ಸಂಗೀತ ಬರ್ತಾ ಇತ್ತು. ಅದು ಒಂದು ಅವರಿಗೆ ಬಹಳ ದೊಡ್ಡ ಒಂದು ಇದಾಗಿತ್ತು ಅವ್ರಿಗೆ. ಅದು ಒಂದು ರೀತಿಯ ಶಕ್ತಿಯೂ ಆಗಿತ್ತು, ಸಂಗೀತ ಬರ್ತಾ ಇತ್ತು. ನಮ್ಮ ಡಾಕ್ಟರ್ ಸತ್ಯವತಿಯವರು, ತಮ್ಗೆಲ್ಲ ಗೊತ್ತಿರ್ಬೋದು, ಡಾಕ್ಟರ್ ಟಿ.ಎಸ್. ಸತ್ಯವತಿಯವರು ಈಗೊಂದು 3-4 ತಿಂಗಳ ಹಿಂದೆ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯಲ್ಲಿ ಅಂಬಾಬಾಯಿ ಅವರ ಕೃತಿಗಳನ್ನ ಪರಿಚಯ ಮಾಡ್ತಾ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಕೊಟ್ರು. ಅಂಬಾಬಾಯಿಯ ಕೃತಿಗಳನ್ನೇ ಹಾಡಿಸಿದ್ರು ತಮ್ಮ ಶಿಷ್ಯರ ಕೈಲಿ, ತಾವೂ ಹಾಡಿದ್ರು. ಮತ್ತು ಅದು ಹೇಗೆ ಸಂಗೀತಕ್ಕೆ ಒದಗತ್ತೆ ಅನ್ನೋದ್ರ ಬಗ್ಗೆ ಮದ್ರಾಸಿನ ಯೂನಿವರ್ಸಿಟಿನಲ್ಲಿ, ಅದಲ್ಲದೆ
ಕರ್ನಾಟಕದಲ್ಲೂ ಬಹಳ ಕೊಟ್ಟಿದ್ದಾರೆ. ಮತ್ತೆ ನನ್ಕಿಂತ ಹೆಚ್ಚಾಗಿ ನಮ್ಮ ದೊಡ್ಡಮ್ಮನ್ನ ನಮ್ಮ ಇವರು ಡಾಕ್ಟರ್ ಸತ್ಯವತಿ ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಅಮೆರಿಕಾದಲ್ಲಿ ಹೋಗಿ ಹಾಡಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಹೋಗಿ ಹಾಡಿದ್ದಾರೆ. ಅವರ ಹಾಡುಗಳನ್ನೆಲ್ಲ 2 CD ತಂದಿದ್ದಾರೆ ಇವಾಗ ಆಗ್ಲೇನೆ. ಅವರ ಹಾಡುಗಳನ್ನೆಲ್ಲ ಪ್ರತಿಯೊಬ್ಬ ತಮ್ಮ ವಿದ್ಯಾರ್ಥಿನಿಯರಿಗೆ ಕಲಿಸಿದ್ದಾರೆ. ಅದಲ್ಲದೇನೆ ಬೇಕಾದಷ್ಟು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ದಾರೆ. ಈಗ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಅಂಬಾಬಾಯಿಯವರ ಕೀರ್ತನೆಗಳನ್ನು ಹಾಡೋದು ಹೇಗೆ ಅಂತ ಹೇಳಿ ವರ್ಕ್ಶಾಪ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಅಂಬಾಬಾಯಿ ಮತ್ತೆ ಜೀವಂತವಾಗ್ತಾ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಜೀವಂತವಾಗ್ತಾ ಇದ್ದಾರೆ. ಅವ್ರು ಸತ್ತು ಆಗ್ಲೇ 60 ವರ್ಷದ ಮೇಲಾಗಿದ್ರು 46 ವರ್ಷಕ್ಕೆ ಸತ್ತು ಹೋಗ್ಬಿಟ್ರು. 1946ನೇ ಇಸ್ವಿ, 44ನೇ ವಯಸ್ಸಿನಲ್ಲಿ ಸತ್ರು. ಅಲ್ಲಿಂದ ಇವಾಗಲೇ 24ನೇ ಇಸ್ವಿ. ಇಷ್ಟು ವರ್ಷಗಳ ನಂತರ ಈಗ ಅವರು ಸಾಕಷ್ಟು ಪ್ರಸಿದ್ಧಿಯನ್ನ ಪಡಿತಾ ಇದ್ದಾರೆ. ಅದು ಕನ್ನಡದ ಸೌಭಾಗ್ಯ ಮತ್ತು ನಮ್ಮ ಸಾಹಿತ್ಯದ ಸೌಭಾಗ್ಯ ಅಂತ ಕೂಡ ಹೇಳ್ಬೇಕು. ಎರಡನೇದಾಗಿ ನಾನು ಭಾಷಾ ಸೌಲಭ್ಯವನ್ನ, ಭಾಷಾ ಶಕ್ತಿಯನ್ನ ಹೇಳಿದೆ. ನಾನು ಆ ಪದಗಳನ್ನ ಬಳಸ್ಕೊಂಡಿರೋ ಸೌಲಭ್ಯಗಳನ್ನ ಅವ್ರು ಹೇಗೆ ಅದನ್ನೆಲ್ಲ ಸುಲಭವಾಗಿ ಬಳಸ್ಕೊಳ್ತಾ ಹೋಗ್ತಾರೆ ಅನ್ನೋದು ಹೇಳಿದೆ. ಇನ್ನೊಂದು ಬಹಳ ಮುಖ್ಯವಾಗಿದ್ದು ಕಾವ್ಯಕ್ಕೆ, ಇಲ್ಲಿ ನಮ್ಮ ಜ್ಯೋತಿ ಶಶಿಕುಮಾರ್ ಅಂತವರೆಲ್ಲ ಇದ್ದಾರೆ, ಅವರೆಲ್ಲ ಕಾವ್ಯ ರಚಯಿಗಳು. ನಿಮ್ಮಲ್ಲಿ ಅನೇಕರು ಕವಿಗಳು ಇರಬಹುದು, ಕವಿಯತ್ರಿಯರು ಇರಬಹುದು. ನಿಮಗೆ ಗೊತ್ತು ಕಾವ್ಯದಲ್ಲಿ ಹೇಗೆ ಕಾವ್ಯ ಪ್ರತಿಮೆಗಳನ್ನ ಕೊಡ್ತಾ ಬರುತ್ತೆ. ಎಲಿಯಟ್ ಹೇಳ್ತಾನೆ ನೋಡಿ, ಪಿಕ್ಚರ್ ಮೇಡ್ ಔಟ್ ಆಫ್ ವರ್ಡ್ಸ್ ಅಂತ. ಪದಗಳಿಂದ ಒಂದು ಕಾವ್ಯ ಪ್ರತಿಭೆಯನ್ನ ಕಟ್ತಾ ಹೋಗೋದು, ಒಂದು ಚಿತ್ರಣವನ್ನ ಕೊಡ್ತಾ ಹೋಗೋದು, ಅದು ಎಷ್ಟು ಕಷ್ಟ ಅನ್ನೋದು ಕಾವ್ಯ ಬರೆದವ್ರಿಗೆ ಎಲ್ರಿಗೂ ಗೊತ್ತು. ಆ ಥರದೊಂದು ಚಿತ್ರಣವನ್ನ ಕೊಡೋದಕ್ಕೆ ನಮಗೆ ಪ್ರತಿಭೆಯಿಂದ ನಮಗೆ ಸಾಧ್ಯ ಆಗತ್ತೆ. ಮತ್ತು ಅನೇಕ ನಮ್ಮ ಕವಿಗಳೆಲ್ಲ ಮಹತ್ತರವಾದ ಚಿತ್ರಣವನ್ನ ಪಂಪನಿಂದ ಹಿಡಿದು ಬೇಂದ್ರೆ, ಕುವೆಂಪು ಮತ್ತೆ ಇತ್ತೀಚೆಗೆ ಬರಿತಾ ಇರೋ ಎಲ್ಲ ಕವಿಗಳು ಆ ಕೆಲಸವನ್ನ ಮಾಡ್ತಾರೆ. ಅಂಬಾಬಾಯಿ ಸಹ ಆ ತರ ಪೊಯಿಟಿಕ್ ಇಮೇಜ್ಗಳನ್ನ ಎಷ್ಟು ಸುಂದರವಾಗಿ ಕೊಡ್ತಾ ಹೋಗ್ತಾರೆ ಅಂದ್ರೆ, ತುಂಬಾ ಚಂದವಾದ ಅಂತ ಅವರ ಕಾವ್ಯ ಶಕ್ತಿ ಮತ್ತು ಭಾಷಾ ಶಕ್ತಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಒಂದೊಂದು ಪದಗಳಲ್ಲಿ ಕುಮಾರವ್ಯಾಸ ಹೇಳ್ತಾನೆ ನೋಡಿ, ಕನ್ನಡಿಯಲ್ಲಿ ಕರಿಯಂ ತೋರಿದಂತೆ ಅಂತ, ಕನ್ನಡಿಯಲ್ಲಿ ಆನೆಯನ್ನ ತೋರಿಸ್ದಂಗೆ ಒಂದೊಂದು ಪದಗಳಲ್ಲಿ ವಿಸ್ತಾರವಾದ ವಿಚಾರಗಳನ್ನ ಹೇಳ್ಬಿಡ್ತಾರೆ. ಈಗ ನೋಡಿ, ಒಂದು ಉಗಭೋಗ ಇದೆ. ಉದಾಹರಣೆಗೆ, ಪ್ರಪಂಚದೊಳಗಿದ್ದು ಪ್ರಪಂಚವನ್ನೇ ಮೆದ್ದು ಪ್ರಪಂಚವನ್ನೇ ಗೆದ್ದು ಪ್ರಪಂಚವನ್ನೇ ಒದ್ದು ಪ್ರಪಂಚಾತೀತ ನಮ್ಮ ಗೋಪಾಲಕೃಷ್ಣ ವಿಠಲನ ಪ್ರಪಂಚದೊಳು ಸುಖವ ಹೊಂದಿದವನೇ ಧೈನ್ಯ. ಇಲ್ಲಿ ಪ್ರಪಂಚ 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 ಅಂತ ಮಾತಾಡ್ತಾರೆ. ಪ್ರಪಂಚ ಇದು, ಈ ಪ್ರಪಂಚ, ಈ ಲೋಕ. ಆದ್ರೆ ಇದ್ದು ಮೆದ್ದು ಗೆದ್ದು ಒದ್ದು ಅತೀತ ಆಗೋದು, ಅದು ನಿಜವಾದ ಅದ್ಭುತವಾದ ಶಕ್ತಿ. ಇದು ಏನನ್ನ ಹೇಳುತ್ತೆ ಗೊತ್ತಾ? ಒಂದು ರೀತಿಯಲ್ಲೇ ಇದು ತತ್ವವನ್ನ ಹೇಳ್ತಾ ಇದೆ, ಮಧ್ವ ತತ್ವವನ್ನ ಹೇಳ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಕಾವ್ಯ ತತ್ವವನ್ನ ಹೇಗೆ ಹೇಳ್ತಾ ಇದೆ, ಕಾವ್ಯ ಪ್ರತಿಭೆಯನ್ನ ಏನ್ ಕೇಳ್ತಾ ಇದೆ ಅಂದ್ರೆ, ಪ್ರಪಂಚದೊಳಗಿದ್ದು ಅಂದ್ರೆ ನೀರೊಳಗಿದ್ದು ಪ್ರಪಂಚವನ್ನೇ ಮುಳುಗಿದ್ದು ಮತ್ಸ್ಯ ಕೂರ್ಮ ವರ ಇದರಿಂದ ಒಂದು ಬರುತ್ತೆ. ಪ್ರಪಂಚವನ್ನ ಮೆದ್ದು ತನ್ನ ವರಹ ಸ್ವಾಮಿ ತನ್ನ ಮೂಗಿನ ಮೇಲೇನೆ ಪ್ರಪಂಚವನ್ನ ಮೇಲಿಟ್ಕೊಂಡು ಮೆದ್ದ. ಪ್ರಪಂಚವನ್ನ ಗೆದ್ದ ಪರಶುರಾಮ ಪ್ರಪಂಚವನ್ನೆಲ್ಲ ಗೆಲ್ತಾ ಹೋದ. ಅವರ ಕ್ಷತ್ರಿಯರುಗಳನ್ನೆಲ್ಲ ಇದು ಮಾಡ್ತಾ ಪ್ರಪಂಚವನ್ನ ಗೆಲ್ತಾ ಹೋದ. ಪ್ರಪಂಚವನ್ನ ಒದ್ದು ಬಲಿಗೆ 3 ಅಡಿಯ ನೆಲವನ್ನ ಕೆಳೆದಾಗ ಒಂದು ತಲೆ ಮೇಲಿಟ್ಟ, ಒಂದು ಆಕಾಶದ ಮೇಲಿಟ್ಟ, ಒಂದು ಭೂಮಿಯ ಮೇಲಿಟ್ಟು ಅವನನ್ನ ಒದ್ದ. ಹೀಗೆ ಪ್ರಪಂಚಾತೀತನಾದ ನಮ್ಮ ಪ್ರಪಂಚಾತೀತ ಯಾರು? ಪ್ರಪಂಚದಲ್ಲೇ ಇದು ಅತೀತನಾದವನು ರಾಮ, ಪುರುಷ ಶ್ರೇಷ್ಠ ಅವನು. ಅವನನ್ನ ಪ್ರಪಂಚಾತೀತನೆಂದು ಇದ್ ಮಾಡ್ತಾರೆ. ಮತ್ತೆ ಕೃಷ್ಣ, ಗೋಪಾಲಕೃಷ್ಣ ವಿಠಲ ಅಂದ್ರೆ ಅವರ ಅಂಕಿತ ಅದು. ನಮ್ಮ ಗೋಪಾಲಕೃಷ್ಣ ವಿಠಲ, ನಮ್ಮ ಕೃಷ್ಣನನ್ನ ಸರಿಯಾಗಿ ನೆನೆದ್ರೆ ಅವನನ್ನ ಹೇಗೆ ಅವನು ತನ್ನ ಪ್ರಪಂಚಕ್ಕೆ ಅವರನ್ನ ಕಳ್ಕೊತಾನೆ ಅಂತ. ಎಷ್ಟು ಸಣ್ಣ ವಿಚಾರ, ಸಣ್ಣ ಸಣ್ಣ ಪದಗಳು
ಅದನ್ನ ಎಷ್ಟು ವಿಸ್ತಾರವಾದ ಒಂದು ಪೊಯಿಟಿಕ್ ಇಮೇಜ್ ಅನ್ನ ಮಾಡಿ ನಮ್ಮ ಮುಂದೆ ಇಡ್ತಾರೆ ಅನ್ನೋದನ್ನ ನಾವು ಈ ತರ ನೋಡ್ಬೋದು. ಅವರ ಪದ್ಯಗಳನ್ನ ದುರದೃಷ್ಟವಶಾತ್ ಕನ್ನಡಾನ್ ಕಲ್ಚರ್ ಪ್ರಿಂಟ್ ಮಾಡಿದ್ರು. ನಮ್ಮ ಅನಂತ ಸ್ವಾಮಿ ರಾವ್ ನನ್ನ ಗುರುಗಳವರು, ಅವರು ಅದನ್ನ ಸಂಕಲನ ಮಾಡಿದ್ದಾರೆ. ಇದು ಇದು ಅವರ ಸಮಗ್ರ ಕಾವ್ಯ, ಇದು ಸಮಗ್ರ ಕೀರ್ತನೆಗಳು ಸಿಗತ್ತೆ. ಆದ್ರೆ ಇದಲ್ಲದೆ ಇನ್ನೂ ಒಂದಿಷ್ಟು ಕೀರ್ತನೆಗಳಿದೆ. ಇದನ್ನ ನಮ್ಮ ಅಕ್ಕ ಸಹ ತನ್ನ ಹೆಸರಿನಲ್ಲಿ ಒಂದು ಪುಸ್ತಕವನ್ನ, ಅವಳು ಹೋಗೋದಕ್ಕೆ ಮೊದಲು, ಇದು ಎಲ್ಲದಕ್ಕಿಂತ ಮೊದಲು ಬಂದ ಪುಸ್ತಕ ಅಂಬಾಬಾಯಿ ಅವರದ್ದು. ಇದರ ನಂತರ ಈ ಕನ್ನಡ ಕಲ್ಚರ್ ಪುಸ್ತಕ ಬಂತು. ದುರದೃಷ್ಟವಶಾತ್ ಎರಡೂ ಪುಸ್ತಕಗಳು ಪ್ರತಿಗಳು ಲಭ್ಯ ಇಲ್ಲ. ಯಾರಾದ್ರೂ ಪುಣ್ಯಾತ್ಮರು ಅದನ್ನ ಮತ್ತೆ ಪ್ರಿಂಟ್ ಮಾಡಿದ್ರೆ, ಅಂದ್ರೆ ಕನ್ನಡ ಕಲ್ಚರ್ ಪ್ರಿಂಟ್ ಮಾಡ್ಬೋದು ಅಥವಾ ಬೇರೆ ಯಾರಾದ್ರೂ ಮಾಡ್ಬೋದು. ಹಾಗೆ ಮಾಡಿದ್ರೆ ಅವರು ಮತ್ತೆ ಎಲ್ಲರಿಗೂ ಸಿಗೋ ಹಾಗೆ ಆಗತ್ತೆ. ಆಮೇಲೆ ನಾನು ನಿಮ್ಗೆ ಅವರ ಕಾವ್ಯ ಶಕ್ತಿ ಬಗ್ಗೆ ಹೇಳ್ತಾ, ಅವರು ಹೇಗೆ ತುಂಬಾ ಸುಲಲಿತವಾಗಿ ರಚನೆಗಳನ್ನ ಮಾಡ್ತಾ ಇದ್ರು ಅಂತ ಹೇಳಿದೆ. ಮತ್ತೆ ಅವರು ಭಾಷೆಯನ್ನ ಎಷ್ಟು ಸುಂದರವಾಗಿ ಬಳಸ್ಕೊಳ್ತಾ ಇದ್ರು ಅಂತ ಹೇಳಿದೆ. ಒಂದೊಂದು ಕೀರ್ತನೆಗೂ ನಮ್ಮಲ್ಲಿ ಕೆಲವು ದಂತಕತೆ ಏನಿಲ್ಲ, ಒಂದೊಂದು ಕೀರ್ತನೆಗೂ ಹುಟ್ಟೋದಕ್ಕೆ ಒಂದೊಂದು ಕಾರಣಗಳಿರತ್ವಲ್ಲ, ಆ ತರ ಕಾರಣಗಳಿದೆ. ನಮ್ಮ ತಾಯಿ ಮನೆಗೆ ಅವಾಗವಾಗೆ ಬರ್ತಾ ಇದ್ರು. ಬಂದು 3 ತಿಂಗಳು 6 ತಿಂಗಳು ಇರ್ತಾ ಇದ್ರು ನಮ್ಮ ಮನೆಗೆ. ನಾನು ಹುಟ್ಟಿದಾಗ ಅವರೇ ಬಂದು ಬಾಣಂತನ ಎಲ್ಲ ಮಾಡಿದ್ರು ಇತ್ಯಾದಿಗಳೆಲ್ಲ ನಮ್ಮ ತಾಯಿ ಜ್ಞಾಪಿಸ್ಕೊತಾ ಇದ್ರು. ನನಗೆ 3 ವರ್ಷ ಇರುವಾಗ ಆಕೆ ತೀರ್ಕೊಂಡಿದ್ರಿಂದ ನಾನು ಆಕೆನ ನೋಡಿದ್ದು ನನಗೆ ನೆನಪಿಲ್ಲ. ಆದ್ರೆ ನಮ್ಮ ಮನೆಗೆ ಬರ್ತಾ ಇದ್ದಿದ್ದನ್ನೆಲ್ಲ ನಮ್ಮ ತಂದೆ ತಾಯಿ ಬಹಳಷ್ಟು ಹೇಳ್ತಾ ಇದ್ರು. ಅವರು ನಮ್ಮ ತಾಯಿ ಏನ್ ಮಾಡಿದ್ರು, ಯಾವುದೋ ಒಂದು ಊರಲ್ಲಿ ಇದ್ದಾಗ ಹಳ್ಳಿನಲ್ಲಿ ಒಂದು ಪಕ್ಕದ ಮನೆಯ ಆಕೆ ಒಂದು ಜೋಗುಳವನ್ನ ಹಾಡ್ತಾ ಇದ್ರು. ಬಹಳ ಚೆನ್ನಾಗಿತ್ತು, ಕೃಷ್ಣನ ಜೋಗುಳ. ಕೇಳಿದ್ರು, ನನಗೊಂಚೂರು ಬರ್ಕೊಡಿ, ನಾನು ಹಾಡ್ತೀನಿ. ನಮ್ಮ ತಾಯಿನೂ ಹಾಡ್ತಾ ಇದ್ರು, ನಾನು ಹಾಡ್ತೀನಿ, ಚೆನ್ನಾಗಿದೆ ಜೋಗುಳ ಇದು ಅಂತ. ಆ ಕಾಲದಲ್ಲಿ ಒಂದ್ ಸ್ವಲ್ಪ ಸಂಕುಚಿತ ಮನೋಭಾವ ಇತ್ತು ಅನ್ಸುತ್ತೆ. ಆಕೆ ಬರ್ಕೊಡ್ತೀನಿ ಅಂದು ಆಮೇಲೆ ಬರ್ಕೊಡೋದೇ ಇಲ್ಲ, ನಮ್ಮ ತಾಯಿ ಹೇಳಿದಾರೆ ಆ ಥರ ಯಾರಿಗೂ ಬರ್ಕೊಡ್ಬಾರ್ದಂತೆ ಅಂತ. ನಮ್ಮ ತಾಯಿಗೆ ಬಹಳ ಬೇಜಾರಾಯ್ತಂತೆ. ಆವಾಗ ಇವರು ಮಾರನೇ ದಿವಸನೇ ಯಾವುದೋ ಕಾರಣಕ್ಕೆ ಅಂಬಾಬಾಯಿ ಅವ್ರು ನಮ್ಮ ಮನೆಗೆ ಬಂದ್ರಂತೆ. ಅವ್ರ ಮುಂದೆ ಇವರು ಹಾಡುಗಳನ್ನ ಹಂಚ್ಕೋತಾ ಇದ್ರು. ಎಲ್ಲಿ ಹಾಡುಗಳು ಸಿಕ್ಕರೂ ಅಕ್ಕ ತಂಗಿಯರು ಪರಸ್ಪರ ಹಂಚ್ಕೊಂಡು, ಅಂಬಾಬಾಯಿ ತಾವು ಬರ್ತಿರೋದಲ್ದೇನೆ ಎಲ್ಲರ ಹಾಡುಗಳನ್ನು ಬರೆದು ಇಟ್ಕೊಳ್ತಾ ಇದ್ರು. ಗೋಪಾಲದಾಸರು ದೇವರ ನಾಮಗಳನ್ನ ಬರೆದಿಟ್ಕೊಂಡಿದ್ದಾರೆ. ಅದನ್ನ ತುಂಬಾ ಇದೆ ಅವರ ಸಂಗ್ರಹದಲ್ಲಿ ಇತ್ತು ಅದು. ಹಾಗಾಗಿ ಅಕ್ಕನ ಮುಂದೆ ಹೇಳ್ಕೊಂಡಿರ್ತಾರೆ ನಮ್ಮ ತಾಯಿ, ನೋಡು ಅಂಬಕ್ಕ, ಅವಳು ತುಂಬಾ ಚೆನ್ನಾಗಿರೋ ಕೃಷ್ಣನ ಜೋಗುಳವನ್ನ ಹಾಡಿದ್ರು, ನುಡಿದು. ನಾನು ಕೇಳ್ದೆ, ಬರ್ಕೊಡ್ಲಿಲ್ಲ ಅಂತ. ಆಮೇಲಿಂದ ರಾತ್ರಿ ಇಷ್ಟೆಲ್ಲ ಮಾತಾಡೋಕ್ತಾ ಮಲ್ಕೊಳ್ತಾರೆ. ಬೆಳಗಿನ ಜಾವ 3 ಗಂಟೆನಲ್ಲಿ ನಮ್ಮ ತಾಯಿ ಎದ್ದು ನೋಡಿದಾಗ ದೇವ್ರ ಮನೆಯಲ್ಲಿ ದೀಪ ಉರಿತಾ ಇರೋದು ನೋಡ್ತಾರೆ. ಇದೇನಿದು ದೇವ್ರ ಮನೇಲಿ ದೀಪ ಮರ್ತ್ಬಿಟ್ನ ಅಂತ ಹೋಗಿ ನೋಡ್ತಾರೆ. ನೋಡಿದ್ರೆ ಅವಾಗೆಲ್ಲ ಎಲೆಕ್ಟ್ರಿಕ್ ದೀಪಗಳಿರ್ಲಿಲ್ಲ. ಹಳ್ಳಿ ಕುಣಿಗಲ್ ಅಂತ ಹಳ್ಳಿ, ಬುಡ್ಡಿ ದೀಪ ಹಚ್ಚಿಟ್ಕೊಂಡಿದ್ದಾರೆ. ಇದೇನು ಬುಡ್ಡಿ ದೀಪ ಹರಿಸ್ದೆ ಮಲಗದ್ನ ನಾನು ಅಂತ ಹೇಳಿ ಹೋಗಿ ನೋಡಿದ್ರೆ ಈಕೆ ಅಂಬಾಬಾಯಿ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಬರಿತಾ ಕೂತಿದ್ದಾರೆ. ಇದೇನು ಅಂಬಕ್ಕ ಈಗ ಬರಿತಾ ಇದೀಯಾ ಅಂದ್ರೆ, ನನ್ನ ಮಾತಾಡಿಸ್ಬೇಡ, ನನಗೆ ಮನ್ಸಲ್ಲಿ ಬರೆಯೋದು ಹುಟ್ಕೊಂಡಿದೆ, ನಾನು ಈಗಲೇ ಬರಿಬೇಕು ಅಂತ. ಆಗ 350 ನುಡಿಗಳ ಕೃಷ್ಣ ಜೋಗುಳವನ್ನ ಬರೀತಾರೆ. ಕೃಷ್ಣನ ಜೋಗುಳ 350 ನುಡಿ. ಅವರದ್ದು ದೀರ್ಘಕೃತಿಗಳು ಬಹಳ ಇದೆ. ದೀರ್ಘಕೃತಿಗಳದ್ದೇ ಒಂದು ಪುಸ್ತಕವನ್ನು ಮಾಡಿದ್ದಾರೆ. 500 ನುಡಿಗಳ ತನಕ ಕೂಡ ಬರೆದಿದ್ದಾರೆ. ಬಹಳಷ್ಟು ಕೃತಿಗಳಿದೆ. ಎಲ್ಲ ಶ್ರೀನಿವಾಸ್ ಕಲ್ಯಾಣ ಬರೆದಿದ್ದಾರೆ, ಮತ್ತೆ ಪ್ರಹ್ಲಾದ ಚರಿತ್ರೆ ಬರೆದಿದ್ದಾರೆ, ಮತ್ತೆ ಇದು ಕೃಷ್ಣನ ಬಾಲಲೀಲೆಗಳನ್ನ ಬರೆದಿದ್ದಾರೆ. ಹಾಗೆ ತುಂಬಾ ಸುಮಾರು 10-17 ದೀರ್ಘಕೃತಿಗಳನ್ನ ರಚನೆ ಮಾಡಿದ್ದಾರೆ ಅವರು. ಅದನ್ನ ಎಷ್ಟು ಸರಳವಾಗಿ ತ್ರಿಪದಿ ಹಾಡೋದು ಅಂಬಾಬಾಯಿಗೆ ಬಹಳ ಇಷ್ಟವಾದ ಕೆಲಸ. ತುಂಬಾ ತ್ರಿಪದಿಗಳನ್ನು ಬರೀತಾರೆ. ಆ ಕಾಲಕ್ಕೆ ತ್ರಿಪದಿ ಎಲ್ಲರ ಮನೆಯಲ್ಲಿ, ಎಲ್ಲ ಹೆಂಗಸರ ಬಾಯಿನಲ್ಲಿ ಸಲೀಸಾಗಿ ಹಾಡಿಸ್ಕೊಳ್ತಾ ಇದ್ದಂತ ಒಂದು ಛಂದಸ್ಸು. ಯಾಕೆಂದ್ರೆ ರಾಗಿ ಬೀಸುವಾಗ, ಭತ್ತ ಕುಟ್ಟುವಾಗ ಜನಪದರು ಹಾಡ್ತಾ ಇದ್ದಿದ್ದೆ ತ್ರಿಪದಿನ. ಸೊ ಹಾಗಾಗಿ ಅದು ಎಲ್ಲರಿಗೂ ತ್ರಿಪದಿ ಇಷ್ಟ ಆಗಿದ್ದಂತ ಒಂದು ಛಂದಸ್ಸು. ಅಲ್ಲಿ ಬರೀತಾರೆ,
ಪುಟ್ಟಿತು ಮನದಲ್ಲಿ ಕೃಷ್ಣ ಲೀಲೆಯ ಸ್ಮರಣೆ, ತಟ್ಟನೆದ್ದೀಗ ಬರೆಯುವೆ, ಬರೆದು ಹರಿಚರಿತೆಯನ್ನು ಶ್ರೇಷ್ಠ ಗುರುಗಳಿಗೆ ಅರ್ಪಿಸುವೆ. ಅದಲ್ಲದೆ ಮತ್ತೊಂದ್ಸತಿ ಬರೀತಾರೆ, ಅನ್ಯ ಸ್ಮರಣೆಗಳೇಕೆ, ಅನ್ಯ ವಾರ್ತೆಗಳೇಕೆ, ಅನ್ಯ ರಾಡುವ ನುಡಿ ಏಕೆ, ಶ್ರೀಕೃಷ್ಣ ನಿನ್ನ ನೆನಪಿನಗೆ ಆನಂದ. ಹೀಗೆ ಯಾರನ್ನ ಕೇಳಬೇಕು, ಯಾರನ್ನ ಯಾಕೆ ಹೋಗಿ ನನ್ಗೊಂದು ಹಾಡು ಬರು, ನನಗ್ ಬರೆಯೋಕ್ ಬರಲ್ವೇನು ಅಂತ ಹೇಳಿ ಬೆಳಗ್ಗೆ 7 ಗಂಟೆಗೆ 7 ಹೊತ್ತಿಗೆ 350 ನುಡಿನ ಕೊಟ್ಟು ತಂಗಿಗೆ ಕೊಟ್ಬಿಟ್ಟು, ನೋಡು ಆಕೆನ್ ಕೇಳಿದೆ 3 ನುಡಿನ ನಾ 350 ನುಡಿ ಬರ್ದಿದ್ದೀನಿ ಹಾಡ್ಕು ಅಂತ. ನಮ್ಮಲ್ಲಿ ಇದನ್ನ ದಿನ ಹಾಡ್ತಾ ಇದ್ರು ನಮ್ಮ ತಾಯಿ, ಬಹಳ ಚೆನ್ನಾಗಿ ಹಾಡ್ತಾ ಇದ್ರು, ಅದಕ್ಕೆ ರಾಗನೂ ಹಾಕಿದ್ರು. ಹೀಗೆ ಒಂದು ರೀತಿಯಲ್ಲಿ ಸ್ಪಾಂಟೇನಿಯಸ್ ಓವರ್ಫ್ಲೋ. ಅವ್ರಿಗೆ ಏನ್ ಕೇಳಿದ್ರು ಏನ್ ಮಾಡಿದ್ರು ಒಂದು ವಿಚಾರ, ಒಂದು ವಸ್ತು ತಲೆಗೆ ಹೋಯ್ತು ಅಂದ್ರೆ ಅದು ಹೊರಗಡೆ ಬರ್ತಿದ್ದೇ ಕಾವ್ಯ ರೂಪದಲ್ಲಿ. ಅಷ್ಟು ಸುಭಗವಾಗಿ ಅವರಿಗೆ ಕಾವ್ಯ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಮತ್ತೆ ರಾಮಾಯಣವನ್ನ ಇವರು 34ನೇ ಇಸ್ವಿ 8/12/1934 ಶುರು ಮಾಡಿ 19/2/1935 ಕೇವಲ 3.5 ತಿಂಗಳಲ್ಲಿ 2501 ಕುಸುಮ ಷಟ್ಪದಿಯನ್ನ ಬರೆದಿದ್ದಾರೆ. ಕುವೆಂಪುರವರಿಗಿಂತ 13 ವರ್ಷ ಮುಂಚೆ ರಾಮಾಯಣವನ್ನ ಬರೆದಂತ ಕವಿಯತ್ರಿ ಈಕೆ. ಮತ್ತೆ ಅವರ ಡೈರಿಯ ವಿಚಾರಕ್ಕೆ 1-2 ಮಾತನ್ನ ಹೇಳ್ತೀನಿ. ಅದು ಮುಂದೆ ಪ್ರಕಟ ಆಗಲಿದೆ. ಅದನ್ನ ನಾನು ಮುದ್ರಕರಿಗೆ ಕೊಟ್ಟಿದ್ದೇನೆ, ನಮ್ಮ ಪ್ರಕಾಶಕರಿಗೆ ಕೊಟ್ಟಿದ್ದೇನೆ, ಅಭಿನವ ರವಿ ಅಂತ. ಅವರು ಅದನ್ನ ಪ್ರಕಾಶನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು 81 ದಿನದ ಒಂದು 50-63 ಪುಟಗಳ, ಅಂದ್ರೆ ಫುಲ್ ಸ್ಕೇಪ್ ಅಲ್ಲಿ 63 ಪುಟಗಳ ಪುಸ್ತಕ. ಆದ್ರೆ ಅದನ್ನ ಪ್ರಿಂಟ್ ಮಾಡಿದ್ರೆ ಒಂದು 90-100 ಪುಟಗಳಾಗ್ಬೋದು, ಪುಟ್ಟ ಪುಸ್ತಕ. ಇಲ್ಲಿ ಈ ಡೈರಿಯ ಬಗ್ಗೆ ಒಂದು ಅದ್ಭುತವಾದ ವಿಚಾರವನ್ನ ಹೇಳಬೇಕು. ಅದಕ್ಕೆ ಮೊದಲು ನಾನು ಡೈರಿ ಮೊದಲು ಒಂದು ವಿಚಾರವನ್ನ ಮರ್ತಿದ್ದೆ, ಸಾರಿ. ಅಂಬಾಬಾಯಿಯವರ ಕ್ರೆಡಿಟ್ ಮತ್ತೆ ಪ್ರಥಮ ಅನ್ನೋದನ್ನ ಮತ್ತೆ ನಾ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ವಿಷ್ಣು ತೀರ್ಥರು ಅಂತ ಹೇಳಿ ಒಬ್ರು ಯತಿಗಳಿದ್ರು. ಆತ ನೇರವಾಗಿ ಮಧ್ವಾಚಾರ್ಯರಿಂದ ಶಿಷ್ಯತ್ವವನ್ನ ಪಡೆದವರು. ಆ ನಂತರ ಅವರ ಶಿಷ್ಯರು ಏನು ಆ ಪರಂಪರೆಯಲ್ಲಿ ಬರೋರು, ಅಂದ್ರೆ ಅಷ್ಟು ಹಳಬರು ಮಧ್ವಾಚಾರ್ಯರು. ಆ ನಂತರದ ಪರಂಪರೆಯಲ್ಲಿ ಬಹಳ ಹಳಬರು. ಮಧ್ವಾಚಾರ್ಯರಿಗೆ ನೇರವಾಗಿ ಕಂಡವರು ಅವರು. ಮಧ್ವಾಚಾರ್ಯರ ಅಪ್ಪಣೆಯಂತೆ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರ ಅನ್ನೋದನ್ನ 100,000ಕ್ಕೂ ಹೆಚ್ಚು ಶ್ಲೋಕಗಳಲ್ಲಿ ಅದನ್ನ ಬರೀತಾರೆ. ಅದು ತುಂಬಾ ದೊಡ್ಡದಾಗಿರುತ್ತೆ. ಆಗ ಅವ್ರ ಗುರುಗಳು ಹೇಳ್ತಾರೆ, ಇದು ತುಂಬಾ ದೊಡ್ಡದಾಗಿದೆ, ಇಷ್ಟೊಂದು ದೊಡ್ಡದಾಗಿದ್ರೆ ಸಾಮಾನ್ಯರಿಗೆ ತಲುಪೋದು ಕಷ್ಟ ಆಗತ್ತೆ, ಇದನ್ನು ಸ್ವಲ್ಪ ಚಿಕ್ಕದು ಮಾಡು ಅಂತ. ಅದೆಷ್ಟು ಕಠಿಣವಾದ ಸಬ್ಜೆಕ್ಟ್ ಅಂದ್ರೆ ಭಾಗವತ ಸಾರೋದ್ಧಾರ, ಭಾಗವತದ ನಂತರ ಬಂದಿರೋದು. ಅದು ಕತೆ ಇಲ್ಲ ಅದರಲ್ಲಿ, ತುಂಬಾ ಒಂದ್ ರೀತಿ ಕಂಡೆನ್ಸ್ಡ್ ಆಗಿ, ಅಂದ್ರೆ ತುಂಬಾ ಸಂಗ್ರಹವಾಗಿ ಅದನ್ನ ಮನುಷ್ಯನ ಸಾರ್ಥಕ ಬದುಕಿಗೆ ಮನುಷ್ಯ ಹೇಗೆ ಭಗವಂತನ ಜೊತೆಯಲ್ಲಿ ಅನುಸಂಧಾನವನ್ನ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನೋದನ್ನ ವಿವರಿಸೋದು. ಅದನ್ನ ಅವರು 500 ಶ್ಲೋಕಗಳಲ್ಲಿ ಬಹಳ ಕಠಿಣವಾದ ಬಿಗಿಯಾದ ಬಂಧದಲ್ಲಿ 500 ಶ್ಲೋಕದಲ್ಲಿ ಅದನ್ನ ಬರೀತಾರೆ. ಅದು ಯಾರಿಗೆ? ಪಂಡಿತರಿಗೆ, ಮೇಧಾವಿಗಳಿಗೆ, ಮತ್ತು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ, ಗುರು ಪರಂಪರೆಯನ್ನ ನಡೆಸೋದಿಕ್ಕೆ, ಅವರಿಗೆ ಅರ್ಥ ಆಗೋದಿಕ್ಕೆ ಅದನ್ನ ಬಳಕೆ ಮಾಡ್ತಾ ಬರ್ತಾರೆ. ಅದು ಹಾಗೆ ಬಹಳಷ್ಟು ಶತಮಾನಗಳ ಕಾಲ ಆ ಭಾಗವತ ಸಾರೋದ್ಧಾರ ಬಾಯಿಂದ ಬಾಯಿಗೆ ಪ್ರಸಾರ ಆಗ್ತಾ ಹೋಗುತ್ತೆ. ಆದ್ರೆ ಅಂಬಾಬಾಯಿಯವರ ಗುರುಗಳು ಅದನ್ನ ಕನ್ನಡದಲ್ಲಿ ತುಂಬಾ ಸರಳವಾಗಿ ಅದನ್ನ ತಿಂಗಳುಗಟ್ಟಲೆ ಕೂಡಿಸ್ಕೊಂಡು, ತಮ್ಮ ಶಿಷ್ಯರಂದ್ರನ್ನೆಲ್ಲ ಕೂಡಿಸ್ಕೊಂಡು ಅದನ್ನ ಪ್ರವಚನ ಮಾಡಿ ಅದರಲ್ಲಿ ಏನೇನಿದೆ ಅಂತ ಹೇಳಿ ಸುಲಲಿತವಾಗಿ ಅದು ಅರ್ಥ ಆಗೋ ಹಾಗೆ ಮಾಡ್ತಾರೆ. ಈ ಜಾಣೆ ಅಂಬಾಬಾಯಿ ಅದನ್ನ ನೋಟ್ ಮಾಡಿಕೊಂಡು ಸಾಂಗತ್ಯದಲ್ಲಿ ಸಾಮಾನ್ಯರು ಅರ್ಥ ಮಾಡ್ಕೊಳ್ಳೋ ಹಾಗೆ ಭಾಗವತ ಸಾರೋದ್ಧಾರವನ್ನ ಕನ್ನಡದಲ್ಲಿ ಬರೀತಾರೆ. ಇದು ಭಾಗವತ ಸಾರೋದ್ಧಾರದಂತ ಕಬ್ಬಿಣದ ಕಡಲೆಯಂತ ವಿಚಾರವನ್ನ
ಅತ್ಯಂತ ಸರಳವಾಗಿ ಸಹಜವಾಗಿ ಬರೆದಿರುವಂತ ಪ್ರಥಮ ಪುಸ್ತಕ. ಯಾರೂ ಇದು ಬರೋ ತನಕ ಸಾರೋದ್ಧಾರವನ್ನ ಕನ್ನಡದಲ್ಲಿ ಈ ಸರಳವಾಗಿ ಈ ರೀತಿಯಾಗಿ ಹಾಡ್ಕೊಳಕ್ಕೆ ಸಾಂಗತ್ಯ ಹೇಳಿ ಕೇಳಿ ಹಾಡಿಗೆ ಒಗ್ಗುವಂತ ಒಂದು ಛಂದಸ್ಸು, ಅದನ್ನ ಇವರು ಬರೀತಾರೆ. ಹೀಗೆ ಇವರ ಅದ್ಭುತಗಳಲ್ಲಿ ಅನೇಕ ಅದ್ಭುತಗಳು ಈ ತರ ನಮ್ಗೆ ಗೋಚರವಾಗ್ತಾ ಹೋಗುತ್ತೆ. ಮತ್ತೆ ಡೈರಿ ವಿಚಾರಕ್ಕೆ ಬರ್ತೀನಿ. ಡೈರಿದು ಗುರಿ ಏನು ಅಂತ ನಾ ಹೇಳಿದೆ. ಅವ್ರು ಯಾಕೆ ಪ್ರವಾಸ ಮಾಡಿದ್ರು? ವಿಜಯದಾಸರ ಪುಣ್ಯ ದಿನದಂದು ಅವ್ರು ಹೇಳ್ತಾರೆ ಅದನ್ನ, ನಾನು ವಿಜಯದಾಸರ ಪುಣ್ಯ ದಿನದಂದು ಗುರುಗಳಿಗೆ ನಮಸ್ಕಾರ ಮಾಡಿ ಅವರಿಂದ ತಂಬೂರಿ, ತಾಳ, ಭವನಾಸಿ ಅಂದ್ರೆ ಭಿಕ್ಷೆಯನ್ನ ಬೇಡುವ ಒಂದು ತಾಮ್ರದ ಪಾತ್ರೆ, ಅದಕ್ಕೆ ಹಿತ್ತಾಳೆಯ ಹಿಡಿ ಇರುತ್ತೆ, ಅದಕ್ಕೆ 2 ಕಿವಿ ಇರುತ್ತೆ, ಅದನ್ನ ದಾರ ಕಟ್ಕೊಂಡು ಅದನ್ನ ಕುತ್ತಿಗೆಗೆ ತಗ್ಲಾಕೊಡೋದು ಅಥವಾ ಪಕ್ಕಕ್ಕೆ ತಗ್ಲಾಕೊಡೋದು. ಅದರಲ್ಲಿ 4 ಅಥವಾ 5 ಜನರ ಮನೆಯ ಒಂದೇ ಹಿಡಿ ಅಕ್ಕಿಯನ್ನ ಭಿಕ್ಷೆ ಬಿಡೋದು, ಅದನ್ನ ಯಾಯಿವಾರ ಅಂತ ಕರೀತಾರೆ. ಹಾಗೆ ಯಾಯಿವಾರ ಮಾಡ್ಕೊಂಡು ಬದುಕೋದು. ಅದನ್ನ ಮಾಡ್ಕೊಂಡು ನಾನು ದಾಸರ ಹಾಗೆ ವಿಜಯ ಯಾತ್ರೆಯನ್ನ ಮಾಡಕ್ಕೆ ಹೊರಟಿದ್ದೀನಿ ಅಂತ ವಿಜಯದಾಸರು ಒಂದು ನಿಬಂಧನೆಯನ್ನ ಹಾಕಿರ್ತಾರೆ ಇಂಥವ್ರಿಗೆಲ್ಲ. ಅದು ವಿಜಯದಾಸರ ಕಾಲ ಬಹಳ ಹಿಂದೆ, 300-400 ವರ್ಷ ಹಿಂದೆ. ಅಂಬಾಬಾಯಿಗೂ ಅವರು ಹೇಳ್ತಾರೆ, ಸಾಲವನ್ನು ಮಾಡದೆ ಬೇಡ, ಸಾಲದೆಂದ ಏನ ಬೇಡ, ನಾಳೆ ಎಂದಿಡಬೇಡ. ಅಂದ್ರೆ ಹೀಗೆ ಪ್ರವಾಸ ಮಾಡೋರು, ಭಕ್ತಿಯ ಪ್ರವಾಸವನ್ನು ಮಾಡೋರು ಜಾಸ್ತಿ ದುಡ್ಡನ್ನ ಸಂಗ್ರಹ ಮಾಡ್ಕೋಬಾರ್ದು, ಜಾಸ್ತಿ ಧಾನ್ಯವನ್ನ ಸಂಗ್ರಹ ಮಾಡ್ಕೋಬಾರ್ದು, ಸಾಲ ಮಾಡಬಾರ್ದು. ನನ್ಗಿಲ್ಲ 3 ಕಾಸು ಕೊಡಿ ಅಂತ ಸಾಲ ಮಾಡಬಾರ್ದು. ನಾಳೆ ಕೊಡ್ತೀನಿ ಕೊಡಿ, ಇಲ್ಲ ಸಾಲ ಮಾಡ. ಭಿಕ್ಷೆ ತಗೋಬೇಕು, ಭಿಕ್ಷೆ ಕೂಡ ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ತಗೋಬಾರ್ದು. ಇವತ್ತು ಸಂಪಾದನೆ ಮಾಡಿದ್ದನ್ನ ನಾಳೆಗೆ ಇಟ್ಕೋಬಾರ್ದು, ಇವತ್ತೇ ಖರ್ಚು ಮಾಡ್ಬೇಕು. ಅಥವಾ ಅಲ್ಲಿದ್ದಿದ್ದು ಅಲ್ಲೇ ಖರ್ಚು ಮಾಡಿ ಆ ಊರಲ್ಲಿ ಕೈ ಜಾಡಿಸ್ಕೊಂಡು ಮತ್ತೆ ಬೇರೆ ಊರಿಗೆ ಹೋಗ್ಬೇಕು. ಈ ತರಹದ ನಿಬಂಧನೆಗಳನ್ನ ಮಾಡಿಕೊಂಡು ಅವರು ವಿಜಯ ಯಾತ್ರೆಯನ್ನ ಮಾಡ್ತಾರೆ. ಇದು ಎಂಥ ಅದ್ಭುತ ಅಂದ್ರೆ ಅದನ್ನು ಓದ್ತಾ ಇದ್ರೆ ಕಣ್ಣಲ್ಲಿ ನೀರಲ್ಲ ರೀ, ರಕ್ತ ಬರುತ್ತೆ. ಈ ಕಾಲದಲ್ಲಿ ನಾವೆಲ್ಲ ಇಷ್ಟು ಸುಸ್ಥಿತಿಯಲ್ಲಿ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಸುಮ್ಮಕವಾಗಿ ಬಿಸಿ ಆಯ್ತು ಅಂದ್ರೆ ಏರ್ ಕೂಲರ್ ಹಾಕೊಂಡು ಅಥವಾ ಏರ್ ಕಂಡೀಷನರ್ ಹಾಕೊಂಡು ಇಷ್ಟು ಸುಖವಾದ ಬದುಕನ್ನ ಬದುಕ್ತಾ ಆ ಡೈರಿಯನ್ನ ಓದಿದ್ರೆ ಅರ್ಥವೇ ನಮ್ಗೆ ಆ ಕಾಲಕ್ಕೆ ಅವರ ಹೆಜ್ಜೆಯ ಜೊತೆ ಹೆಜ್ಜೆ ಇಟ್ಕೊಂಡು ಆ ಕಷ್ಟಗಳನ್ನ ಅರ್ಥ ಮಾಡ್ಕೊಳಕ್ ನಿಜವಾಗ್ಲೂ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. 3.5 ರೂಪಾಯಿ ಊರುಗಳ ಹತ್ರ ಇಸ್ಕೊಂಡು ಇಲ್ಲ ಬೆಂಗಳೂರಿಂದ ಅವರು ಯಾವುದೋ ಕದರಮಂಡ್ಲಿಗೆ ಹೋಗ್ತಾರೆ. ಅಲ್ಲಿ 3-4 ಕಡೆ ಇಳಿತಾರೆ, ಬೇರೆ ಬೇರೆ ಊರುಗಳಲ್ಲಿ ಇಳಿದು ಹೋಗ್ತಾರೆ. ಹೀಗೆ 81 ಊರನ್ನ ಅಲ್ಲಲ್ಲಿ ದುಡಿಯೋ, ಭಿಕ್ಷೆ ಬಿಡೋದು, ಅಲ್ಲಲ್ಲೇ ಖರ್ಚು ಮಾಡೋದು, ಅಲ್ಲಲ್ಲೇ ಹೋಗೋದು. 2 ಬಟ್ಟೆ, ಮೈ ಮೇಲೆ 1, ಒಣಗಾಕಕ್ಕೊಂದು, ಸ್ನಾನ ಎಲ್ಲಿ, ಎಲ್ಲ ಊರುಗಳಲ್ಲಿ ನದಿ ಇದ್ರೆ ನದಿ, ಕೆರೆ ಇದ್ರೆ ಕೆರೆ, ಬಾವಿ ಇದ್ರೆ ಬಾವಿ. ಮಲಗೋದಲ್ಲಿ ದೇವಸ್ಥಾನದ ಮುಂಭಾಗದ ಜಗುಲಿ ಅಥವಾ ಯಾರ್ದಾರು ಪರಿಚಿತರ ಮನೆ. ಆಗ ವಯಸ್ಸೆಷ್ಟು ಆಕೆಗೆ? ಕೇವಲ 36 ವರ್ಷಗಳು. 38 ಇಸ್ವಿ, 1902ರಲ್ಲಿ ಹುಟ್ಟಿದ್ದು. 36 ವರ್ಷದ ತರುಣಿ ಈ ರೀತಿಯಾಗಿ 81 ದಿನ ಪ್ರವಾಸ ಮಾಡಿದ್ಲು ಅಂದ್ರೆ ಯಾರಾದ್ರೂ ಅದನ್ನು ಊಹಿಸ್ಕೊಳಕಾದ್ರೂ ಸಾಧ್ಯನ? ಆದ್ರೆ ಅಂಬಾಬಾಯಿಯ ಗ್ರೇಟ್ನೆಸ್ ಎಲ್ಲಿ ಏನು ಅಂದ್ರೆ ಎಲ್ಲಿಯೂ ಸಹ ನನಗೆ ಕಷ್ಟ ಆಯ್ತು ಅಂತ ಹೇಳ್ಕೊಳಲ್ಲ. ಎಷ್ಟೋ ಕಡೆ ಉಪವಾಸ ಮಾಡ್ಬೇಕಾಗತ್ತೆ, ಹರಿಚಿತ್ತ ಅಷ್ಟೇ ಹೇಳ್ತಾರೆ. ಇವತ್ತು ಆಹಾರ ಊಟ ಏನೂ ಸಿಗ್ಲಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಒಂದು ಮಠಕ್ಕೆ ಹೋಗ್ತಾರೆ, ಒಂದು 4 ಮನೆ ಯಾಯವಾರ ಮಾಡ್ತಾರೆ, ಮತ್ತೆ ಮಾಡೋ ಹಾಗಿಲ್ಲ. ಆ ಯಾಯವಾರದಿಂದ ಬಂದಿದ್ದ ಅಕ್ಕಿಯನ್ನ ದೇವಸ್ಥಾನಕ್ಕೆ ಕೊಟ್ಬಿಡ್ತಾರೆ. ದೇವಸ್ಥಾನದವ್ರು ಕರೆದು ಊಟ ಹಾಕ್ತಾರೆ ಅಂತ ನಿರೀಕ್ಷೆ ಮಾಡ್ತಾರೆ. ಅವ್ರು 2 ದಿನ ಹಾಕ್ತಾರೆ, 3ನೇ ದಿನ ಅವ್ರು ಕರೆಯೋದಿಲ್ಲ. ಆ ಹೆಣ್ಣು ಮಕ್ಳು ಕೇಳ್ತಾರೆ, ಅವ್ರು ಹೊರಗಡೆ ಕೂತಿದ್ದಾರೆ ಮಹಿಳೆ, ಅವ್ರನ್ನ ಕರೆದು ಹೊರಗಡೆ ಊಟ ಇಲ್ಲ, ಈ ದೇವಸ್ಥಾನದಲ್ಲಿ 2 ದಿನ ಊಟ ಹಾಕೋದು, 3ನೇ ದಿವಸ ಎಲ್ಲ ಊಟ ಹಾಕಕ್ಕೆ ಇದು ಛತ್ರ ಅಲ್ಲ ಅಂದ್ಬಿಡ್ತಾರೆ. ಈಕೆ ಶ್ರೀಕೃಷ್ಣ ಚಿತ್ತ ಅಂತ ಬರ್ದು ಸುಮ್ಮನೆ ಕೂತ್ಕೋತಾರೆ, ಹೋಗಲ್ಲ ಒಳಗಡೆಗೆ. ಆ ಹೆಣ್ಣು ಮಕ್ಕಳೇ ನೋಡಕ್ಕಾಗ್ದೇನೆ ಅದನ್ನ ಮಡಿನಲ್ಲೇ ಇಟ್ಟಿದ್ದು ಮತ್ತೆ ಮಡಿಯನ್ನ ಕಾಪಾಡ್ತಾರೆ ರೀ. ಮಡಿ ಹೆಂಗಸು, ಆಕೆ ಮಡಿ ಮಾಡ್ಬೇಕು, ಮೈಲ್ಗೇಲ್ ತಿನ್ನೋ ಆಗಿಲ್ಲ, ಯಾರು ಕೊಟ್ಟಿದ್ದದನ್ನ ತಿನ್ನೋ ಆಗಿಲ್ಲ.
ಅಕ್ಕಿ ಮಾತ್ರ ಭಿಕ್ಷೆಯಲ್ಲಿ ತಗೋಬೇಕು, ಬೇರೆ ಏನು ತಗೊಳ್ಳೋ ಹಾಗಿಲ್ಲ. ಮಡಿಯನ್ನ ಮಾಡ್ತಾರೆ. ಆ ಹೆಂಗಸ್ರಿಗೆ ಅರ್ಥ ಆಗುತ್ತೆ. ಅವರು ಅದನ್ನ ಮುಟ್ಟದೇನೆ ಗಂಡಸರೆಲ್ಲ ಊಟ ಮಾಡ್ಕೊಂಡು ಹೋದ್ಮೇಲೆ ಈಕೆನ್ ಕರೆದು ನಾವು ಮುಟ್ಟಿಲ್ಲ, ಅದು ಮಡಿನಲ್ಲೇ ಇದೆ, ಒಂದು ಊಟ ಮಾಡಿ ತಗೊಳ್ಳಿ ಅಂತ ಬೇಡ್ಕೋತಾರೆ. ಅವಾಗ ಇವ್ರು ಅಂದ್ಕೋತಾರೆ ಅಹಂಕಾರ ಪಡಬಾರ್ದು, ಅವ್ರು ಕರೀಲಿಲ್ಲ ಅಂತ ನಾನು ಇದು ತೋರಿಸ್ಬಾರ್ದು, ದಿಮಾಕ್ ತೋರಿಸ್ಬಾರ್ದು, ಅದು ದೇವ್ರ ಪ್ರಸಾದ, ಈ ಹೆಣ್ಮಕ್ಳ ಮನ್ಸಿಗೆ ಬೇಜಾರಾಗತ್ತೆ ಅಂತ ಹೋಗಿ 4 ಗಂಟೆಗೆ ಊಟ ಮಾಡ್ತಾರೆ. ಹೇಳ್ತಾರೆ ಈ ಶ್ರೀಕೃಷ್ಣ ಇವತ್ತು ಇಟ್ಟಿದ್ ನನ್ನ ತಲೆಯಲ್ಲಿ ನನ್ನ ಹಣೆಯಲ್ಲಿ ಇಷ್ಟೇನೇನೆ, ಯಾರನ್ನೂ ಬೈಯೋದಿಲ್ಲ. ಅವ್ರು ಅಷ್ಟು ಕಷ್ಟವನ್ನ ಪಟ್ಟಿದ್ದಾರೆ ಅಂತ ನಮಗನ್ಸುತ್ತೆ. ಆದ್ರೆ ಅವ್ರೆಲ್ಲೂ ಆತ್ಮ ರತಿ ಆಗ್ಲಿ, ಆತ್ಮ ಸ್ವಾನುಕಂಪ ಆಗ್ಲಿ ಎಲ್ಲಿಯೂ ಇಲ್ಲ. ಅವರ ಯಾವ ರಚನೆಯಲ್ಲೂ ತಮ್ಮನ್ನ ತಾವು ನನಗಿಷ್ಟು ಕಷ್ಟ ಆಯ್ತು ಇಲ್ಲ. ಅವ್ರ ದೇವ್ರ ನಾಮಗಳಲ್ಲೂ ಎಲ್ಲೂ ನನಗ್ ಕಷ್ಟ ಆಗ್ತಿದೆ, ನನ್ ಕಷ್ಟ ಎಲ್ಲೂ ಹೇಳ್ಕೊಳಲ್ಲ. ಒಂದೇ ಒಂದ್ ದೇವ್ರ ನಾಮ ಬರೆದಿದ್ದಾರೆ, ಅದು ಪಂಡ್ರಾಪುರಕ್ಕೆ ಹೋಗಿದ್ದಾರೆ. ಪಂಡ್ರಾಪುರದಲ್ಲಿ ಸಾಧಾರಣ ಆ ಕಾಲ ಒಂದು ನಿಮ್ಗೆ ನಾ ಹೇಳಲೇಬೇಕು. ಆ ಕಾಲದಲ್ಲಿ ಈ ತರ ಮಹಿಳಾ ಇರಲ್ಲ, ಹರಿದಾಸರು ರಸ್ತೆಯಲ್ಲಿ ಹಾಡ್ತಾ ಬಂದ್ರು ಅಂದ್ರೆ ಜನ ಬಹಳ ಗೌರವದಿಂದ ಕಾಣ್ತಾ ಇದ್ರು. ಅದನ್ನ ಭಿಕ್ಷೆ ಬೇಡೋರು ಅನ್ಕೋತಿರ್ಲಿಲ್ಲ. ಮನೆಗಳಿಗೆ ಕರೆದು ಅದನ್ನ ಎಲ್ಲ ಕಡೆ ಹೇಳಿದ್ದಾರೆ, ತಮ್ಮ ಡೈರಿ ಹೇಳ್ತಾರೆ. ಮನೆಗೆ ಕರೆದು ಅವ್ರಿಗೆ ಕೂಡಿಸಿ ಅವ್ರ ಹತ್ರ ಹಾಡಿಸಿ ಅವ್ರಿಗೆ ಅವ್ರು ಏನ್ ಕೇಳ್ತಾರೋ ಒಂದು ಅಕ್ಕಿನೋ ತೆಂಗಿನಕಾಯಿ ಏನ್ ಕೇಳ್ತಾರೋ ಅದನ್ನ ಕೊಟ್ಟು ತಮ್ಮ ಕೈಲಿ ಆದಷ್ಟು ದಕ್ಷಿಣೆ ಕೊಟ್ಟು ಕಳಿಸ್ತಾ ಇದ್ರು. ಆ ಕಾಲದಲ್ಲಿ ಅದೊಂದು ಇತ್ತು. ಆ ರೀತಿ ಪಾಪ ಅವರೆಲ್ಲರೂ ತುಂಬಾ ಗೌರವ ಕಂಡಿದ್ದಾರೆ. ಅನೇಕ ಕಡೆ ಕಂಡಿಲ್ಲ. ಆದ್ರೆ ಇದೆಲ್ಲ ಕರ್ನಾಟಕ ಆಯ್ತು. ಪಂಡ್ರಾಪುರಕ್ಕೆ ಹೋಗಿದ್ದಾರೆ. ಪಂಡ್ರಾಪುರ ಹೇಳಿ ಕೇಳಿ ಎಲ್ಲ ಕಾಲದಲ್ಲೂ ದೊಡ್ಡ ತೀರ್ಥಕ್ಷೇತ್ರ, ವಿಪರೀತ ಜನ, ಫ್ಲೋಟಿಂಗ್ ಪಾಪ್ಯುಲೇಷನ್ ತುಂಬಾ ಇರುತ್ತೆ, ತುಂಬಾ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಅಲ್ಲಿ 4-6 ಮನೆಯವರು ಮುಂದಕ್ಕೆ ಹೋಗಮ್ಮ ಅಂದ್ಬಿಟ್ಟಿದ್ದಾರೆ. ಆವಾಗ ಈಕೆಗೆ ತುಂಬಾ ಬೇಜಾರಾಗಿದೆ. ಬಹುಶಃ ಅಲ್ಲಿ ತನಕ ಈಕೆಗೆ ಆ ಅನುಭವ ಆಗಿರ್ಲಿಲ್ಲ. ಅವಾಗ ಹೇಳ್ತಾರೆ, ಇತ್ತಿತ್ತ ಬಾ ಎಂದು ಕರೆಯುವವರು ಯಾರಿಲ್ಲ, ಅತ್ತಿತ್ತ ಹೋಗೆನ್ನುವವರೆಲ್ಲ. ಅದೊಂದು ಕೀರ್ತನ ಬರೆದಿದ್ದಾರೆ. ಅದೊಂದೇ ಒಂಚೂರು ಸ್ವಾನುಕಂಪವನ್ನ ಹೇಳುವಂತ ಕೀರ್ತನೆ. ಅದು ಬಿಟ್ರೆ ಇನ್ನೆಲ್ಲೂ ನಂಗೆ ಕಷ್ಟ ಆಯ್ತು, ನನ್ ಗಂಡನ ಮನೆಯವ್ರು ಓಡಿಸ್ಬಿಟ್ರು ಇಲ್ಲ. ಎಲ್ಲೂ ತಮ್ಮನ್ನ ತಾವು ದೂಷಿಸ್ಕೊಳ್ಳಲ್ಲ, ದೇವರನ್ನು ಅದಕ್ಕೋಸ್ಕರ ಬೈಯಲ್ಲ. ಅಷ್ಟೊಂದು ಮನೋದಾಢ್ಯವನ್ನು ಅವರು ಬೆಳೆಸ್ಕೊಂಡಿದ್ರು ಅನ್ನೋದು ಮಾತ್ರ ಬಹಳ ಆಶ್ಚರ್ಯ ಆಗತ್ತೆ. ಎಲ್ಲೂ ಹಂಗ್ ನೋಡಕ್ ಹೋದ್ರೆ ತಿರುಮಲಾಂಬ, ನಮ್ಮ ಇವರು ಅವ್ರದ್ದು ಜೀವನ ಚರಿತ್ರೆಯಲ್ಲೆಲ್ಲ ಬರುತ್ತೆ, ಬಹಳ ಕಷ್ಟಪಟ್ಟಿದೀವಿ ಹೇಳು. ಆದ್ರೆ ಈಕೆ ಎಲ್ಲೂ ನಾನು ಕಷ್ಟಪಟ್ಟೆ ಅಂತ ಹೇಳ್ಕೊಳ್ಳೋರು, ಸ್ವಾನುಕಂಪ ಇಲ್ಲವೇ ಇಲ್ಲ. ಈ ರೀತಿಯ ಒಬ್ಬ ಮಹಿಳೆ ಬದುಕಿದ್ರು, 44 ವರ್ಷ ಇದ್ರು, ಇಲ್ಲಿ ಅನೇಕ ಪ್ರಥಮಗಳನ್ನ ಸಾಧನೆ ಮಾಡಿದ್ರು. ಮತ್ತೆ ಅದನ್ನ ಯಾವ ಆಡಂಬರವೂ ಇಲ್ಲದೆ, ಯಾವ ವೈಭವವೂ ಇಲ್ಲದೆ, ಯಾವ ರೆಕಗ್ನೇಷನ್ನೂ ಇಲ್ದೇನೆ ಒಂದು ರೀತಿಯಲ್ಲಿ ಇತಿಹಾಸದಲ್ಲಿ ಹಾಗೆ ಮರೆಯಾಗಿ ಹೋದ್ರು ಅನ್ನೋದು ಒಂದು ರೀತಿಯ ಬೇಜಾರಿನ ಸಂಗತಿ. ಆದ್ರೆ ಈಗಾದ್ರೂ ನಮ್ಗಿದೆಲ್ಲ ನಮ್ಮ ಮನೆಯಲ್ಲೇ ಇದೆಲ್ಲ ಸಾಹಿತ್ಯ ಇದ್ರು, ನಾನು ಅದನ್ನೆಲ್ಲ ನಮ್ಮ ಅನಂತ ಪದ್ಮನಾಭರಾವ್ ಕೊಟ್ಬಿಟ್ಟು ಕೈ ಮುಗಿದ್ಬಿಟ್ಟು ನೀವು ಇದನ್ನೇನಾದ್ರು ಮಾಡಿ, ನಂಗೇನು ಗೊತ್ತಾಗ್ತಾ ಇಲ್ಲ ಅಂತ ಕೊಟ್ಬಿಟ್ಟೆ. ಪಾಪ ಅವ್ರು ಇದನ್ನೆಲ್ಲ ಬೆಳಕಕ್ಕೆ ತಂದ್ರು. ಆಮೇಲೆ ನನ್ಗನ್ಸ್ತು PhD ಇವ್ರನ್ನೇ ಯಾಕೆ ಆರಿಸ್ಕೋಬಾರ್ದು ಅಂತ. ಆಮೇಲೆ ನಾನು ಫೀಲ್ಡ್ ವರ್ಕ್ ಮಾಡಕ್ ಶುರು ಮಾಡಿದೆ. ಅವರ ಪರಿಚಿತರನ್ನ ಅಷ್ಟೊತ್ತಿಗಾಗ್ಲೇ ನಮ್ಮ ಮನೆಯಲ್ಲಿ ಅವ್ರ ಬಗ್ಗೆ ಗೊತ್ತಿದ್ದಂತ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಕ್ಕ ಎಲ್ಲ ಸತ್ತೋಗಿದ್ರು, ನಮ್ಮ ಸೋದರ ಮಾವಗಳು ಸತ್ತೋಗಿದ್ರು, ಎಲ್ಲರೂ ಹುಟ್ಟೋಗ್ಬಿಟ್ಟಿದ್ರು. ಆಗ ನಾನು ನನ್ನ ಮನೆಯಲ್ಲೇ ಇದ್ದಂತ ಒಬ್ಬ ವ್ಯಕ್ತಿಯ ಪರಿಚಯವನ್ನ ಊರಲ್ಲೆಲ್ಲ ಹುಡ್ಕೊಂಡು ಕಲೆಕ್ಟ್ ಮಾಡ್ಬೇಕಾಯ್ತು. ಸಾಧ್ಯವಾದಷ್ಟು ಸಿಕ್ತು ನನಗೆ. ಸುಮಾರು ಸಾಧ್ಯವಾದಷ್ಟು ವಿಚಾರಗಳನ್ನ ಕಲೆಕ್ಟ್ ಮಾಡಿ ನಾನು ನನ್ನ PhD ಗ್ರಂಥವನ್ನ ತಗೊಂಡಿದ್ದೀನಿ. ಮತ್ತೆ ಇದರಲ್ಲಿ ನಾನು ಹೆಚ್ಚಿನ ಅಂಶ ಸೈಕಾಲಜಿಗೆ ಕೊಟ್ಟಿದ್ದೀನಿ. ಹೇಗೆ ಇದು ಮನೋದಾಢ್ಯವನ್ನ ಬೆಳೆಸಿದೆ, ಹೇಗೆ ಇದರಲ್ಲಿ ಮಹಿಳಾ ಸಂವೇದನೆಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ, ಮತ್ತೆ ಹೇಗೆ ಇವರು ತಮ್ಮ ಒಂದು ಕಾವ್ಯ ಪ್ರತಿಭೆಯನ್ನ ಹೇಗೆ ಜನಕ್ಕೆ ಉಪಯೋಗ ಆಗೋ ಹಾಗೆ ಹೇಗೆ ಬಳಸ್ಕೊಂಡ್ರು, ಈ ತರದನ್ನೆಲ್ಲ ನಾನು ಹೇಳ್ತಾ ಹೋಗಿದ್ದೀನಿ. ಇಷ್ಟು ಅಂಬಾಬಾಯಿಯವರಿಗೆ ಹೇಳಿ ನಾನು 1.5 ಗಂಟೆಗಳ ಕಾಲ ಮಾತಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ, ಅಥವಾ 1 ಗಂಟೆ ಆಯ್ತು ಅನ್ಸುತ್ತೆ. 1 ಗಂಟೆ
ಇಲ್ಲಿಗೆ ಕಾಲೇಜ್ ಲೆಕ್ಚರರ್ ಆಗಿದ್ದವರು ಸರ್. 1 ಗಂಟೆ ಒಂಥರ ಗಂಟ್ಲಲ್ಲಿ ಸೆಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿಗೆ ನನ್ ಮಾತು ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಲೈಟ್ ಹಾಕ್ಬಿಟ್ಟು ಬರ್ತೀನಿ, ಕತ್ಲೆ ಆಗ್ತಾ ಇದೆ. ಹೌದಾ, ಸರಿ ಮೇಡಮ್. ಇಲ್ಲಿವರೆಗೂ ಶಾಂತಾ ಮೇಡಮ್ ಅವರು ಅವ್ಯಾಹತವಾಗಿ ಅಂಬಾಬಾಯಿ ಅವರ ಬಗ್ಗೆ ಹೇಳಿದ್ದಾರೆ. ನೀವು ಎಲ್ಲರೂ ಕೇಳಿದ್ದೀರಿ. ಈಗ ಯಾರಿಗಾದ್ರೂ ಪ್ರಶ್ನೆಗಳಿದ್ದಲೆ ಒಂದು 15ರಿಂದ 20 ನಿಮಿಷ ಪ್ರಶ್ನೋತ್ತರವನ್ನ ನಾವು, ಯಾರಾದ್ರೂ ಪ್ರಶ್ನೆ ಕೇಳೋದ್ರಿಂದ ದಯವಿಟ್ಟು ಒಬ್ಬರು 1-10 ಪ್ರಶ್ನೆ ಕೇಳಿ ಉಳಿದವರಿಗೂ ಅವಕಾಶ ಮಾಡಿ. ಧನ್ಯವಾದಗಳು. ಮೇಡಮ್, ಈಗ ಪ್ರಶ್ನೋತ್ತರ ಯಾರಾದ್ರೂ ನಮ್ಮ ವೇದಿಕೆಯಲ್ಲಿ ಸದಸ್ಯರು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹೇಳಿ ಸರ್. ಮೇಡಮ್, ನಿಮ್ಮ ಇದು ತುಂಬಾ ಚೆನ್ನಾಗಿತ್ತು. ಒಂದೆರಡು ಸಾಹಿತ್ಯ ಕೀರ್ತನೆಯನ್ನ ಹಾಡ್ಬೋದಾ ಅಥವಾ ಅದ್ರ ಸಾಹಿತ್ಯನ ಹೇಳ್ಬೋದಾ ಅಂತ? ಮೇಡಮ್, ನನ್ಗೆ ಹಾಡಕ್ ಬರಲ್ಲ. ಹಾಡಕ್ ಒಂದ್ ಕಾಲದಲ್ಲಿ ಬರ್ತಾ ಇತ್ತು, ಬಟ್ ಈಗ ನನ್ ಗಂಟ್ಲು ತುಂಬಾ ಹಾಳಾಗಿದೆ. ಕೆಲವು ಕೀರ್ತನೆಗಳು ಬಹಳಷ್ಟು ಪ್ರಸಿದ್ಧಿಯಾಗಿದೆ. ನೀವು ಯೂಟ್ಯೂಬ್ ಅಲ್ಲಿ 3 ನಾಮಗಳ ಧರಿಸಿರುವ ಕಾರಣವೇನು ಅಂತ ಹೇಳಿ ಒಂದು ಕೀರ್ತನೆ ಇದೆ. ಅದನ್ನ ನೀವು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಬಹಳಷ್ಟು ಜನ ಹಾಡಿದ್ದಾರೆ. ಅದನ್ನ ತುಂಬಾ ಪ್ರಸಿದ್ಧವಾದ ಕೀರ್ತನೆ. ಕೀರ್ತನೆಗಳದ್ದು ಹೆಚ್ಚು ಹೇಳಕ್ ಹೋಗ್ಲಿಲ್ಲ. ಮೂರು ನಾಮಗಳ ಧರಿಸಿರುವ ಕಾರಣವೇನು, ಇದನ್ನ ಒಂದ್ ಸ್ವಲ್ಪ ಹೇಳ್ತೀನಿ. ಈ ಕೀರ್ತನೆಯ ವಿಚಾರ ಒಂಚೂರು ಹೇಳ್ತೀನಿ. ಅವರ ಜಾಣತನ ಮತ್ತು ಮೇಧಾವಿತನಕ್ಕೆ ಒಂದು ಸಾಕ್ಷಿ ಇದು. ಅವ್ರು ಹೇಗೆ ಕನಕದಾಸರಿಂದ ಮತ್ತು ಪುರಂದರದಾಸರಿಂದ ಪ್ರಭಾವಿತರಾಗಿದ್ರು ಅನ್ನೋದು ಈ ಕೀರ್ತನೆಗಳಲ್ಲಿ ಗೊತ್ತಾಗತ್ತೆ. ಕನಕದಾಸರು ಮುಂಡಿಗೆಗಳನ್ನ ಬರಿತಾ ಇದ್ರು. ನಿಮ್ಗೆಲ್ಲ ಗೊತ್ತಿರ್ಬೋದು, ಕನಕದಾಸರ ಬಗ್ಗೆ ಗೊತ್ತಿದ್ರೆ ಆ ಮುಂಡಿಗೆಗಳು ಅಂತ ಬರಿತಾ ಇದ್ರು. ಮುಂಡಿಗೆಗಳು ಅನ್ನೋದು ಏನು ಅಂದ್ರೆ ಒಗಟಿನ ಹಾಗೆ ಭಾಷೆಯಲ್ಲೇ ಬಿಗಿಯಾದ ಒಂದು ಗೂಢಾರ್ಥವನ್ನ ಬಳಸೋದು. ಗೂಢಾರ್ಥಗಳನ್ನ ಇಟ್ಕೊಂಡು ಮೇಲ್ ನೋಡಕ್ಕೆ ಸರಳವಾಗಿರುತ್ತೆ, ಆದ್ರೆ ಅದರ ಒಳಾರ್ಥ ಬೇರೆನೆ ಆಗಿರುತ್ತೆ. ಆ ತರದ ದೇವ್ರ ನಾಮಗಳನ್ನ ಬರೆಯೋದ್ರಲ್ಲಿ ಕನಕದಾಸರು ಬಹಳ ನಿಸ್ಸೀಮರು. ಬಹಳಷ್ಟು ಬರ್ತಿದ್ದಾರೆ. ರಾಗಿ ತಂದಿರಿಯ ಭಿಕ್ಷಕ್ಕೆ ರಾಗಿ ತಂದಿರಿಯ ಯೋಗ್ಯ ರಾಗಿ, ಅದು ಎಷ್ಟು ಚೆನ್ನಾಗಿದೆ ನೋಡಿ. ರಾಗಿ ಅನ್ನೋ ಪದ ಮೇಲ್ನೋಟ ಕಂಡ್ರು ಅದು ಒಳಗಡೆ ಗೂಢಾರ್ಥವನ್ನ ಇಟ್ಕೊಂಡಿದೆ. ಆತರ ವಿಪರೀತ ಮುಂಡಿಗೆಗಳು ಅಂತಾನೆ ಬರ್ದಿದ್ದಾರೆ, ಬಹಳಷ್ಟು ಮುಂಡಿಗೆಗಳು. ಅದು ನಮ್ಗೆ ಹೆಚ್ಚು ಅರ್ಥ ಆಗದೆ ಇರುವಂತದ್ದು. ದಾಸ ಸಾಹಿತ್ಯದ ಒಂದು ಒಳ ತಿರುಳುಗಳನ್ನೆಲ್ಲ ಅರ್ಥ ಮಾಡ್ಕೊಂಡವರು ಅದರ ಆನಂದವನ್ನ ಪಡೋಕ್ ಸಾಧ್ಯ ಆಗುತ್ತೆ. ಇವರು 3 ನಾಮಗಳ ಕನಕದಾಸರ ಹಾಗೇನೆ ಅಂಬಾಬಾಯಿಗುನು ಸಂಖ್ಯೆಗಳ ಜೊತೆ ಆಟ ಆಡೋದು ಬಹಳ ಖುಷಿ. ಬಹಳ ಸಂಖ್ಯೆಗಳನ್ನ ಏನ್ ಚೆನ್ನಾಗಿ ಬಳಸ್ಕೊತಾರೆ ಅಂದ್ರೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಸಂಖ್ಯೆಗಳಿಂದ ಅವರು ನೋಡಿ. ಇಲ್ಲೊಂದು ಮುದ್ದು ಕೃಷ್ಣನ ನೋಡೋ ಬನ್ನಿರಿ ಅಂತ ಒಂದು ದೇವ್ರ ನಮ್ಮ ಬರೆದಿದ್ದಾರೆ. ಅಲ್ಲಿ ಒಂದು 5 ಅನ್ನೋದನ್ನ ಹೇಗ್ ಬಳಸ್ತಾರೆ ನೋಡಿ. ಪಂಚ ಉಷಕ್ಕಾಲದಲ್ಲಿ ಎದ್ದು ಯತಿವರರು ಪಂಚಬಾಣನ ಪಿತಗೆ ನಿರ್ಮಾಲ್ಯ ತೆಗೆದು ಪಂಚ ಗಂಗೋದಕದಿ ಸ್ನಾನಗೈಸುತ್ತ ಹರಿಗೆ ಪಂಚವಿಧ ಪಕ್ವಾನ ಉಣಿಸಿ ದಣಿಸಿದರು. ಈ ಪಂಚ ಅನ್ನೋದನ್ನ ಹೀಗೆ ಪ್ರಾಸದಲ್ಲಿ ಬಳಸ್ಕೋತಾ ಹೋಗ್ತಾರೆ. ತುಂಬಾ ಈ ತರ ನಂಬರ್ಗಳನ್ನ ಬಹಳಷ್ಟು ಬಳಸ್ತಾರೆ. ನಂಬರ್ ಪ್ಲೇ ಅಂತಾರಲ್ಲ ಹಾಗೆ ನಂಬರ್ಗಳಲ್ಲಿ ಆಟಗಳನ್ನ ಆಡ್ತಾರೆ ತುಂಬಾ ಚೆನ್ನಾಗಿ, ಅರ್ಥಗರ್ಭಿತವಾಗಿ. ಈ 3 ನಾಮಗಳ ಧರಿಸಿರುವ ಕಾರಣ ಏನು ಅನ್ನೋದು ಕೂಡ ಅದೇ ತರ. 3 ನಾಮಗಳ ಧರಿಸಿರುವ ಕಾರಣವೇನು ಸಾರಿ ಪೇಳಲು ಈಗಲೇ ಶ್ರೀ ರಮಾಪತಿ ಶ್ರೀನಿವಾಸ ವೆಂಕಟರಮಣ ಯಾರು ಇಟ್ಟರೋ ನಿನಗೆ ಈ 3 ನಾಮ. ಇದರಲ್ಲಿ ಬಹಳ ಮಜವಾಗಿರೋದೇನು ಅಂದ್ರೆ, ಒಂದು ತತ್ವಶಾಸ್ತ್ರ ಹೇಳ್ತಾರೆ, ಇನ್ನೊಂದು ಸಣ್ಣ ಗೇಲಿ ಮಾಡ್ತಾರೆ. ಈ ದೇವರನ್ನ ಗೇಲಿ ಮಾಡೋದಿದೆಯಲ್ಲ, ಅದು ಪುರಂದರದಾಸರ ಕಾಲದಿಂದಾನು ಬಂದಿದೆ. ಏನು ಅಂದ್ರೆ ನಿಂದಾಸ್ತುತಿಗಳು ಅಂತ ಮಾಡ್ತಾರೆ. ಅಂದ್ರೆ ಭಗವಂತನನ್ನ ತನ್ನ ಸಖ ಅಂತ ಹೇಳಿ ಅನುಸಂಧಾನ ಮಾಡ್ಕೊಳ್ಳೋದು. ಒಂದು 9 ನವವಿಧ ಭಕ್ತಿ ಇದೆ, ಅದರಲ್ಲಿ ಸಖಾ ಭಕ್ತಿ ಕೂಡ ಒಂದು ದೇವರ ಹಾಗೆ, ಒಂದು ತಾಯಿ ಹಾಗೆ, ಈ ತರ ನವವಿಧ ಭಕ್ತಿ. ಏನು ಸ್ಮರಣೆ ಮಾಡಿ ಭಕ್ತಿ ಮಾಡ್ಬೋದು, ಧ್ಯಾನ ಮಾಡಿ ಭಕ್ತಿ ಮಾಡ್ಬೋದು, ಸೇವೆ ಮಾಡಿ ಭಕ್ತಿ ಮಾಡ್ಬೋದು. ಈ ತರ 9 ವಿಧದ ಭಕ್ತಿ ಹೇಳ್ತಾರೆ. ಒಂದು ಭಕ್ತಿ ಸಖ ಭಕ್ತಿ. ನಾನು ನೀನು ಸ್ನೇಹಿತರು, ನಾನು ನೀನು ಫ್ರೆಂಡ್ಸ್ ಅಪ್ಪ. ಸೊ ನಾನ್ ಮಾಡಿದ ತಪ್ಪೆಲ್ಲ ನೀನ್ ಹೇಳ್ತೀಯಲ್ವಾ, ನನ್ಗೆ ಈ ತರ ಕಷ್ಟ ಕೊಟ್ಟಿದ್ಯಲ್ಲ, ನೀ ಮಾಡೋದೇನು, ಆ ತರ ಪ್ರಶ್ನೆಗಳನ್ನ ಕೇಳ್ತಾ ಹೋಗೋದು. ವಿಪರೀತ ಮಾಡಿದ್ದಾರೆ ಪುರಂದರದಾಸರು. ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ಆ ತರ ಇಷ್ಟುದಯ ಬಾರದೆ ಆ ಹಾಡಲ್ಲೂ ಕೇಳ್ತಾರೆ. ಆಮೇಲೆ ತುಂಬಾ
ತುಂಬಾ ಹತ್ತಿರದ ವಿಭೀಷಣನು ತಮ್ಮನೆ, ಇನ್ಯಾರೋ ಸಖನೆ, ಅವ್ರ ರುಕ್ಮಾಂಗನ ಮೊಮ್ಮಗನೆ, ಅವ್ರಿಗೆಲ್ಲ ನೀನ್ ಇದ್ ಮಾಡಿದೆ, ನನ್ನನ್ನು ಮಾತ್ರ ಏನು ಮಾಡದೆ ಬಿಟ್ಬಿಟ್ಟಿದ್ಯಾ, ನಂಗೇನು ಕೊಡ್ತಾ ಇಲ್ಲ. ಈ ತರ ಚಾಲೆಂಜ್ಗಳು ಹಾಕ್ತಾ ಹೋಗೋದು. ಈ ತರ ಚಾಲೆಂಜ್ಗಳನ್ನ, ಒಪ್ಪಿಡಿ ಅವಲಕ್ಕಿಯ ಕೊಟ್ಟವಾಗ ನೀ ಕೊಡಲಿಲ್ಲವೇ ಭಾಗ್ಯವ, ಏನು ಒಂದು ಹಿಡಿ ಅವಲಕ್ಕಿ ಕೊಟ್ಟ ಅಂತ ಸುಧಾಮಂಗೆ ಎಷ್ಟೊಂದು ಭಾಗ್ಯ ಕೊಟ್ಟೆ, ನಂಗೆ ನೋಡಿದ್ರೆ ಏನು ಕೊಡ್ತಾ ಇಲ್ಲ ನೀನು. ಈ ತರ ಚಾಲೆಂಜ್ಗಳನ್ನ ಮಾಡ್ತಾ ಹೋಗೋದು. ಹಾಗೆ ಅಂಬಾಬಾಯಿನೂ ಕೂಡ ಅನೇಕ ಕಡೆ ದೇವರನ್ನ ಸಖಾಭಾವದಲ್ಲಿ ಗುರುತಿಸ್ತಾರೆ, ಪೂಜೆ ಮಾಡ್ತಾರೆ. ಇಲ್ಲಿ ಹೇಳ್ತಾರೆ, ಇಲ್ಲಿ ಒಂದು ನುಡಿಯನ್ನ, ಇದು ತುಂಬಾ ದೊಡ್ಡ ದೇವ್ರ ನಾಮ, 5 ನುಡಿ ಇರುವಂತ ದೇವ್ರ ನಾಮ. ಅದರಲ್ಲಿ ಒಂದು ನುಡಿಯಲ್ಲಿ 3 ರೂಪನು ನಾನು 3 ಲೋಕಗಳಿವು, 3 ಮಾಡ್ಪೆನು ಜಗವ 3 ಗುಣದಿ, 3 ತಾಪವ ಗೆದ್ದು 3 ಮಾರ್ಗದಿ ಭಜಿಸೆ ಪಾರು ಮಾಡುವನೆಂದು ಸೋರುವ ಬಗೆಯು. ಏನಪ್ಪಾ ನೀನ್ ಇಷ್ಟು ದೊಡ್ಡ 3 ನಾಮ ಹಾಕೋ. ಇದು ತಿರುಪತಿ ದೇವ್ರನ್ನ ನೋಡಿದಾಗ ಮಾಡಿರೋ ಕೀರ್ತನೆ. ಇವರು ಬೇಕಾದಷ್ಟು ಕಡೆ ಹೋಗ್ತಾ ಇದ್ರಲ್ಲ, ಅಲ್ಲೆಲ್ಲ ಹೋಗಿದ ಕಡೆ ಎಲ್ಲ ನದಿಯ ಬಗ್ಗೆ ಹಾಡು, ದೇವರ ಬಗ್ಗೆ ಹಾಡು, ಹೀಗೆ ತೀರ್ಥಕ್ಷೇತ್ರಗಳೆಲ್ಲ ಹೋದ ಕಡೆ ಎಲ್ಲ ಹಾಡುಗಳನ್ನ ರಚನೆ ಮಾಡೋದು ಹರಿದಾಸರ ಪದ್ಧತಿ. ಅದು ಪುರಂದರದಾಸರಿಂದ ಹಿಡಿದು ಅಂಬಾಬಾಯಿ ತನಕ ಇಂದಿನ ಹರಿದಾಸರು ಆ ಕೆಲಸ ಮಾಡ್ತಾರೆ. ಎಲ್ಲ ಹರಿದಾಸರು ತಾವು ಹೋಗಿದ ಕಡೆ ದೇವ್ರನ್ನ ನೋಡಿ ಕೀರ್ತನೆಗಳನ್ನ ರಚನೆ ಮಾಡ್ತಾರೆ. ಇವರು ಹಾಗೆ ತಿರುಪತಿಯಲ್ಲಿ ಮಾಡ್ತಾರೆ. 3 ರೂಪನು ನಾನು 3 ಗುಣ, ಅದೇ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋನು ನಾನು ಇತ್ಯಾದಿ 3 ಏನೇನಿದೆಯೋ ಅದನ್ನೆಲ್ಲ ಹೇಳ್ತಾರೆ. ಅದಕ್ಕಿಂತ ತುಂಬಾ ಚೆನ್ನಾಗಿ ಹೇಳೋದು, ರೇಗಿಸ್ತಾರೆ ದೇವ್ರನ್ನ. ಸಾಲದ ನಿನ್ನ ಸೌಂದರ್ಯಕ್ಕೆ ಒಂದು ತಿಲಕ 3 ಇಟ್ಕೊಂಡಿರ್ಬೇಕಾ? ಏನಿದು ಕಾಲ ಕಾಲಕ್ಕೆ ಜನರ ದೃಷ್ಟಿ ತಗುಲುವೆನೆಂದು ಲೀಲೆಯಲ್ಲಿ ಹೀಗೆ ಧರಿಸಿದೆಯೋ, ಕಾಲಕ್ಕೆ ದೃಷ್ಟಿ ಆಗ್ಬಿಡತ್ತೆ ಅಂತ 3 ನಾಮ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ. ಅದಕ್ಕಿಂತ ತುಂಬಾ ಚೆನ್ನಾಗಿ ಹೇಳುದು, ರೇಗಿಸೋದು ದೇವ್ರನ್ನ. 2 ಇಂದ್ರಿಯಗಳನ್ನು ಅರ್ಪಿಸಲು ತೋರುವೆನು ನಿಜ ರೂಪ ಭಕ್ತರಿಗೆಂದು. ಅಂದ್ರೆ ನಾನು ನನ್ನ ತನು ಮನ ಧನ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸ್ಬಿಟ್ರೆ ನನ್ನ ಲೀಲೆಯನ್ನ ತೋರಿಸ್ತೇನೆ. ಹೀಗೆಲ್ಲ ವಾಯುಗಳು ಸಾರುತ್ತಿದ್ದರು. ಹೀಗೆಲ್ಲ ವಾಯು ಅಂದ್ರೆ ಪ್ರಾಣದೇವರು, ರುದ್ರದೇವರು ಎಲ್ಲರೂ ಇದನ್ನ ಹೇಳ್ತಾ ಇದ್ದಾರೆ. ಆದರೂ ಅರಿಯದಲೆ ಭಜಿಸಿದರೆ, ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಹೇಳಿದ್ರೆ, ನನ್ನ ತಲೆ ಮೇಲಿರೋ 3 ನಾಮ ನಿಂಗೂ ಗತಿ, 3 ನಾಮವೇ ಗತಿ ಎಂದು ಸಾರುವ ಪಿಳೆ. ಎಷ್ಟು ಚೆನ್ನಾಗಿ ರೇಗಿಸ್ತಾರೆ ನೋಡಿ. ನಾನು 3 ನಾಮ ಹಾಕೊಂಡಿದೀನಿ, ನೀವು ಸರಿಯಾಗಿ ಪೂಜೆ ಮಾಡ್ಲಿಲ್ಲ, ನಿಮ್ಗೂ ಇದೇ 3 ನಾಮ ಗತಿ, 3 ನಾಮ ಹಾಕೊಂಡು ಕೂತೀರಿ ಅಂತ ಹೇಳ್ತಾ ಇದೀಯಾ, ಅದಕ್ಕೋಸ್ಕರ 3 ನಾಮ ಹಾಕೊಂಡಿದೀಯಾ ಅಂತ ಕೇಳ್ತಾರೆ. ಹೀಗೆ ಆ ದೇವ್ರ ನಾಮಗಳನ್ನ ಒಂದೊಂದೂ ಓದ್ತಾ ಇದ್ರೆ ಒಂದೊಂದು ಇದೇ ತರ ಅನೇಕ ರೀತಿಯಲ್ಲಿ ಅನೇಕ ಹೊಸತನಗಳನ್ನ ಕೊಟ್ಟಿರುವಂತ ದೇವ್ರ ನಾಮಗಳನ್ನ ರಚಿಸಿದ್ದಾರೆ. ಮುಂದೆ ಗುರುಪ್ರಸಾದ್ ಸರ್ ಅವ್ರ ಪ್ರಶ್ನೆ ಕೇಳ್ತಾರೆ. ಗುರುಪ್ರಸಾದ್ ಸರ್ ಕೇಳಿ ಸರ್. ಆಮೇಲೆ ಶಾಂತ ಮೇಡಮ್. ಗುರುಪ್ರಸಾದ್ ಸರ್. ಇಲ್ಲಿ ನಂದೊಂದು ಪ್ರಶ್ನೆ ಇದೆ. ನಮಸ್ಕಾರ. ಸರ್, ಒಂದ್ ನಿಮಿಷ ಕೊಡ್ತೀನಿ, ನಿಮ್ಗೆ ಕೊಡ್ತೀನಿ, ಒಂದೇ ನಿಮಿಷ. ಗುರುಪ್ರಸಾದ್ ಸರ್ ಕೇಳಿ ಸರ್. ಅದೇ ನಮಗೆ ಈ ನಿಮ್ಮ ಕೃತಿಗಳದ್ದು ಎಲ್ಲಿ ಸಿಗುತ್ತೆ, ಆನ್ಲೈನ್ ಅಲ್ಲಿ ಸಿಗುತ್ತಾ ಹೇಗೆ ಅಂತ ತಿಳ್ಕೊಬೇಕಾಗಿತ್ತು. ಯಾವ ಕೃತಿಗಳು ಸರ್? ನಾನು ಹೇಳ್ದಲ್ಲ ಅವಾಗ್ಲೇ, ಅಂಬಾಬಾಯಿ ಅವ್ರದ್ದು ಎಲ್ಲೂ ಸಿಗ್ತಾ ಇಲ್ಲ. ಇದು ಸಿಗತ್ತೆ, ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿ ಧಾರವಾಡ, ಇಲ್ಲಿ ಅಂಬಾಬಾಯಿ ಅವರ ದೀರ್ಘ ಕೃತಿಗಳು ಸಿಗತ್ತೆ. ಆಮೇಲೆ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆ ಇಲ್ಲಿ, ಇದು ನಮ್ಮ ಬೆಂಗಳೂರಿನ ರಾಘವೇಂದ್ರ ಕಾಲೋನಿಯ ರಾಯರ ಮಠದಲ್ಲಿ ಸಿಗತ್ತೆ, ಸಿಗತ್ತೆ. ಆಮೇಲೆ ಈ ದೀರ್ಘ ಕೃತಿಗಳು ಸಿಗತ್ತೆ ಸರ್. ದೀರ್ಘ ಕೃತಿಗಳು ಕೂಡ ಅವರೇ ತಂದಿದ್ದಾರೆ. ಹೌದಾ? ಇದು ಕೂಡ ಇದು ಕರ್ನಾಟಕ ಇತಿಹಾಸ ಸಂಶೋಧನಾ, ಇದು ಆನ್ಲೈನ್ ಅಲ್ಲಿ ಸಿಗತ್ತೆ. ಹೌದಾ? ಸರಿ ಸರಿ. ಆಮೇಲೆ ನಾನು ಆನ್ಲೈನ್ ಅಲ್ಲಿ 400 ಕೀರ್ತನೆಗಳದ್ದು ಒಂದು ವೆಬ್ಸೈಟ್ ನೋಡಿದೀನಿ ನಾನು. ಅಂಬಾಬಾಯಿದು 400 ಕೀರ್ತನೆಗಳು ಇರೋದು. ಅದು ಲಿಂಕ್ ಕೂಡ ನಾನು ರೇಣುಕಾ ದೇಸಾಯಿ ಕಳಿಸಿದ್ದೆ. ಅಲ್ಲಿ 400 ಕೀರ್ತನೆಗಳು ಯಾರು ಸಂಗ್ರಹ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಅದು. ಅಂಬಾಬಾಯಿ ಅವ್ರದ್ದೇ ಅಂಬಾದ ಹರಿದಾಸಿನ ಅಂಬಾಬಾಯಿ ಅಂತಾನೆ ನಾನು ಹಾಕಿ ನೋಡಿದೆ ಆನ್ಲೈನ್. 400 ಕೀರ್ತನೆಗಳು ಬಹಳಷ್ಟು ಸ್ಪಷ್ಟವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅಧ್ಯಯನ ಮಾಡೋಣ ಅಂತ ಹೇಳ್ಬಿಟ್ಟು ರೇಣುಕಾ ದೇಸಾಯಿ ಅದನ್ನ ಕಳಿಸ್ಕೊಟ್ಟೆ. ಅಧ್ಯಯನ ಮಾಡೋದಕ್ಕೆ ಬಹಳ ಯೋಗ್ಯವಾಗಿತ್ತು. ಖಂಡಿತ ನಾನು ರೇಣುಕಾ ಅವ್ರ ಹತ್ರ ನನ್ಗೂ ಲಿಂಕ್ ಕಳ್ಸಿ ಅಂತ ಕೇಳ್ತೀನಿ. ನನ್ಗೆ ತುಂಬಾ ಜನ ಕೇಳ್ತಾರೆ, ಅವ್ರಿಗೆ ಆ ಲಿಂಕ್ ಅವ್ರು ಕಳಿಸ್ಬೋದು. ಏನೇನೋ ಹೊಸ ಸಂಶೋಧನೆಗಳಾಗ್ತಾ ಇದೆ ಸರ್, ಇದೊಂದು ತಿಳಿಸ್ಬೇಕು ನಿಮ್ಗೆ. ಇವತ್ತು ಮಂಗಳೂರು ಯೂನಿವರ್ಸಿಟಿನಲ್ಲಿ ಹರಿದಾಸ ಸಾಹಿತ್ಯದ ಬಗ್ಗೆ PhD ಮಾಡಕ್ಕೆ, ಮಾಸ್ಟರ್ ಡಿಗ್ರಿ ಮಾಡಕ್ಕೆ ಒಂದು ಸಬ್ಜೆಕ್ಟ್ ಆಗಿ ಇಡ್ತಾ ಇದ್ದಾರೆ,
ಅದ್ರಲ್ಲಿ ಅಂಬಾಬಾಯಿ ಅವರದ್ದು ಕೃತಿಗಳನ್ನು ಇಟ್ಟಿದ್ದಾರೆ ಒಂದು. ಆಮೇಲೆ ಇವರು ಇನ್ನೊಂದು ಸತ್ಯವತಿ ಅವರು ಹೇಳಿದಾರಲ್ಲ ಕೀರ್ತನೆಗಳು, ಅದು CD ಎಲ್ಲಿ ಸಿಗುತ್ತೆ ಮೇಡಮ್? ಅದು ಅವರದ್ದು ಸತ್ಯವತಿ ಅವರದ್ದೇ ವೆಬ್ಸೈಟ್ ಇದೆ ಸರ್, ಅಲ್ಲಿ ಸಿಗ್ಬಹುದು. ಅಥವಾ ಅವ್ರ ಮನೆಗೆ ಹೋಗಿ ಸತ್ಯವತಿ ಅವರದ್ದು ಯೂಟ್ಯೂಬ್ ಇದೆ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅವರ ಸತ್ಯವತಿ ಅವರ ಕೀರ್ತನೆ CD ನನಗೆ ಬೇಕಾಗಿತ್ತು. CD ಇದ್ರೆ ನಾವು ಅದನ್ನ. ಇಲ್ಲ ಸರ್, CD ಇವಾಗ ಇದು ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಎಲ್ಲವೂ ಈಗ ಯೂಟ್ಯೂಬ್ ಅಲ್ಲಿ ಸಾಧ್ಯ ಇರೋದ್ರಿಂದ. ಹೌದು ಹೌದು ಹೌದು. ಆದ್ರೆ ಯೂಟ್ಯೂಬ್ CD ಇತ್ತು ಅಂದ್ರೆ CD ನಲ್ಲಿ ನಾವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಬಳಸ್ಕೋಬಹುದು ಅದನ್ನ ಅಂತ ಸಾಹಿತ್ಯನ ಅಂತ. ಖಂಡಿತ. ಬಟ್ CD ಇವಾಗ ಸಿಗ್ತಾ ಇಲ್ಲ. ಅದಾಗ್ಲೇ 10 ವರ್ಷದ ಹಿಂದೆ ಅದು CD ಆಗಿದ್ದು. ಅದು ಇವಾಗ CD ರೂಪದಲ್ಲಿಲ್ಲ, ಬಟ್ ಯೂಟ್ಯೂಬ್ ಅಲ್ಲಿ ಸಿಗತ್ತೆ ಅಂತ ಕಾಣುತ್ತೆ. ನಾ ಸತ್ಯವತಿ ಅವ್ರನ್ನ ಕೇಳಿ ರೇಣುಕಾ ಮೇಡಮ್ ಹೇಳ್ತೀನಿ ಸರ್. ಅದೇ ಅದು ಬೇಕಾಗಿತ್ತು. ಯಾಕಂದ್ರೆ ಅದು ಬಹಳ ಅಧ್ಯಯನ ಮಾಡೋರಿಗೆ ಬಹಳ ಅನುಕೂಲ ಆಗುತ್ತೆ ಅದು ಅಂತ ಹೇಳಿದ್ರು. ಹೌದು ಹೌದು, ತುಂಬಾ ಚೆನ್ನಾಗಿದೆ. 416 ಕೀರ್ತನೆಗಳನ್ನು ಕೂಡ ಇರೋದು ಒಂದು ವೆಬ್ಸೈಟ್ ನಾನು ಹುಡುಕಿದ್ದೀನಿ, ಅದು ಲಿಂಕ್ ಕಳಿಸಿದ್ದೀನಿ. ಅದೇ ಸರ್, ತುಂಬಾ ಜನ ಇವಾಗ ಅಂಬಾಬಾಯಿ ತುಂಬಾ ಪ್ರಸಿದ್ಧರಾಗ್ತಾ ಇದ್ದಾರೆ. ಸೇಲಂ ಯೂನಿವರ್ಸಿಟಿನಲ್ಲಿ ಅಂಬಾಬಾಯಿ ರಾಮಾಯಣವನ್ನ ಕುರಿತು PhD ಮಾಡ್ತಾ ಇದ್ದಾರೆ. ಅಂಬಾಬಾಯಿ ರಾಮಾಯಣ ಮತ್ತು ಕುವೆಂಪು ರಾಮಾಯಣ ತೌಲನಿಕ ಅಧ್ಯಯನ ಅಂತ ಇನ್ನೊಂದು ಯಾವ್ದೋ ಯೂನಿವರ್ಸಿಟಿ ಅವ್ರು ಮಾಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಈಗ ಅಂಬಾಬಾಯಿ ಪ್ರಸಿದ್ಧರಾಗ್ತಾ ಇದ್ದಾರೆ. ನನಗ್ ಗೊತ್ತಿಲ್ಲದೇನೆ ಇನ್ನು 4 ಜನ ಕ್ವಶನ್ ಕೇಳಕ್ ಕಾಯ್ತಾ ಇದ್ದಾರೆ. ನಾನು ಮುಂದಕ್ಕೆ ಆಗೋಯ್ತು ಸರ್, ಇಟ್ಕೊಡಿ. ಈಗ ಶಾಂತ ನಾಗಮಂಗಲ ಮೇಡಮ್ ಕೈ ಎತ್ತಿದ್ದಾರೆ. ದಯವಿಟ್ಟು ಶಾಂತ ನಾಗಮಂಗಲ, ಲೀಲಾ ವಾಸುದೇವನ್, ಅದಾದ್ಮೇಲೆ ಮಲ್ಲಿಕಾರ್ಜುನ್ ಬಾಲ್ಕಿ, ಅನ್ನಪೂರ್ಣ ಸುಬ್ರಾವ್, ಇಷ್ಟು ಜನ ಕ್ವಶನ್ ಕೇಳಕ್ಕೆ ರೆಡಿ ಇದ್ದಾರೆ. ಶಾಂತ ಮೇಡಮ್. ಮೇಡಮ್ ನಮಸ್ಕಾರ, ನಾನು ಶಾಂತ ನಾಗಮಂಗಲ ಅಂತ. ಅಂಬಾಬಾಯಿ ಅವರದ್ದು ಬಹಳ ಚೆನ್ನಾಗಿತ್ತು. ಹಿಂದೆ ಓದಿದ್ದೆ, ನೀವು ಬರ್ದಿದ್ದೊಂದು ಆರ್ಟಿಕಲ್ ಕೂಡ ಓದಿದ್ದೆ ನಾನು. ಬಟ್ ನೇರ ಕೇಳೋದು ಅದ್ರದ್ದು ಪರಿಣಾಮನೇ ಬೇರೆ ತರ ಇರುತ್ತೆ. ತುಂಬಾ ಇಷ್ಟ ಆಯ್ತು. ಆಮೇಲೆ ನನ್ನ ಪ್ರಶ್ನೆ ಏನು ಅಂದ್ರೆ, ಅವರು ರಾಮಾಯಣನ ಕುಸುಮ ಷಟ್ಪದಿನಲ್ಲಿ ಬರ್ದಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ, ಅಲ್ಲಿ ಋತು ವರ್ಣನೆಗಳು ಮತ್ತೆ ಬೇರೆ ಬೇರೆ ವರ್ಣನೆಗಳು ಅದನ್ನೆಲ್ಲಾನು ತಂದಿದಾರ ಹೇಗೆ ಅಂತ ಕೇಳೋಣ. ಖಂಡಿತ 18 ಅಷ್ಟಾದಶ ವರ್ಣನೆಯನ್ನು ತಂದಿದ್ದಾರೆ. ವಾಲ್ಮೀಕಿ ರಾಮಾಯಣವೇ ಅವ್ರಿಗೆ ಆಕರ. ವಾಲ್ಮೀಕಿ ರಾಮಾಯಣ ಸಂಸ್ಕೃತ ಬರಲ್ಲ, ಅವ್ರು ಓದಿಲ್ಲ. ಆದ್ರೆ ಅವ್ರ ಗುರುಗಳು ಕನ್ನಡದಲ್ಲಿ ವಾಲ್ಮೀಕಿ ರಾಮಾಯಣವನ್ನ ಹೇಳಿದ್ದಾರೆ. ಎಲ್ಲವನ್ನೂ ತಂದಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕು ನಿಮ್ಗೆ, ಯಾರೇ ರಾಮಾಯಣ ಬರೆದ್ರು ಮಹಾಕವಿಗಳಿಗೆ ಒಂದು ಘನವಾದ ಉದ್ದೇಶ ಇರುತ್ತೆ. ಹೌದಾ? ಘನವಾದ ಉದ್ದೇಶ ಇರುತ್ತೆ. ವಾಲ್ಮೀಕಿಗೆ ರಾಮಾಯಣ ಬರೆಯಕ್ಕೆ ಪುರುಷ ಶ್ರೇಷ್ಠನನ್ನ, ಪುರುಷೋತ್ತಮನನ್ನ ಜಗತ್ತಿಗೆ ಪರಿಚಯ ಮಾಡೋ ಉದ್ದೇಶ ಇತ್ತು. ಪುರುಷೋತ್ತಮನನ್ನ, ಅದಕ್ಕೆ ವಾಲ್ಮೀಕಿ ರಾಮಾಯಣ ನಾ ಓದಿದ್ದೀನಿ. ಪ್ರತಿ ಪುಟದಲ್ಲೂ ರಾಮನನ್ನ, ಅವನು ಪುರುಷೋತ್ತಮ ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ವಾಲ್ಮೀಕಿಯ ರಾಮಾಯಣ ಬರೆಯೋದಕ್ಕೆ ಕಾರಣವೇ ಪುರುಷೋತ್ತಮನನ್ನ ಕಾವ್ಯದಲ್ಲಿ ತರೋದು ಒಂದು. ಕುವೆಂಪುರವರಿಗೆ ವಿಶ್ವ ಮಾನವ ಸಂದೇಶವನ್ನ ಕೊಡೋದು ರಾಮಾಯಣದ ಮೂಲಕ ಉದ್ದೇಶ ಆಗಿತ್ತು. ಅದಕ್ಕೆ ಅವರು ಕವಿ ವಿಭೂತಿಗೆ, ಕವಿ ಹೋಮರನಿಗೆ ನಮೋ, ಎಲ್ಲ ಕವಿ ಮಿಲ್ಟನನಿಗೆ ನಮೋ, ಇಡೀ ವಿಶ್ವ ಸಾಹಿತ್ಯವನ್ನ ಜ್ಞಾಪಿಸ್ಕೋತಾರೆ. ಅವರು ಜ್ಞಾಪಿಸ್ಕೊಂಡು ಜೈನ ಸಾಹಿತ್ಯದಿಂದ ತುಂಬಾ ಪ್ರೇರಿತರಾಗ್ತಾರೆ. ನಾನು MA ನಲ್ಲಿ ಕುವೆಂಪು ರಾಮಾಯಣನ ಓದಿದ್ದೀನಿ, ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ದೀನಿ. ವಾಲ್ಮೀಕಿ ರಾಮಾಯಣ ಮತ್ತು ಕುವೆಂಪು ರಾಮಾಯಣನ ಬಹಳಷ್ಟು ಬದಲಾವಣೆಗಳನ್ನ ಮಾಡ್ಕೋತಾರೆ. ಮತ್ತು ಅವರಲ್ಲಿ ಮನುಷ್ಯತ್ವವನ್ನ ಬಿತ್ತೋದು, ಇಡೀ ವಿಶ್ವಕ್ಕೆ ಮನುಷ್ಯತ್ವದ ಶ್ರೇಷ್ಠತೆಯನ್ನ, ವಿಶ್ವ ಮಾನವ ರೂಪವನ್ನ, ವಿಶ್ವ ಮಾನವ ಪರಿಕಲ್ಪನೆಯನ್ನ ತರೋದು ಕುವೆಂಪುರವರ ಉದ್ದೇಶ ಆಗಿತ್ತು. ಅಂಬಾಬಾಯಿಯ ಉದ್ದೇಶ ಮಧ್ವಮತ ಸಿದ್ಧಾಂತಗಳನ್ನ ರಾಮಾಯಣದ ಮುಖಾಂತರ ಹೇಳೋದು. ಅದೇ ಸಿದ್ಧಾಂತ. ಅವರು ಅದಕ್ಕೆ ಹೇಗ್ ಬೇಕೋ ಹಾಗೆ ರಾಮಾಯಣವನ್ನ ಬದಲಾಯಿಸ್ಕೊತಾ ಹೋಗ್ತಾರೆ. ಅಂದ್ರೆ ಅವರಿಗೆ ಎಲ್ಲಿಂದ ಸಿಕ್ಕಿದೆ ಪ್ರೇರಣೆ ಅಂದ್ರೆ, ಅವ್ರಿಗೆ ಹೆಚ್ಚು ಪ್ರವಚನಕಾರರಿಂದ ಸಿಕ್ಕಿದೆ. ಅವರೆಲ್ಲ ಮಧ್ವ ಪ್ರವಚನವನ್ನೇ ಮಾಡಿರೋದು. ಮತ್ತೆ ಅವ್ರಿಗೆ ಅನೇಕ ದಂತಕಥೆಗಳು ಕೂಡ ಸಿಕ್ಕಿ, ಅದುವೆಲ್ಲ ನಿಮ್ಗೆ ಇದು ರಾಮಾಯಣದ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಗೊತ್ತಾಗತ್ತೆ. ಮೂಲ ರಾಮಾಯಣದಲ್ಲಿ ಇಲ್ದೇ ಇರೋದೆಲ್ಲ ಆಮೇಲೆ ಬೆಳಕೊಂಡು ಬಂದಿದೆ. ಮೂಲ ರಾಮಾಯಣದಲ್ಲಿ ಲಕ್ಷ್ಮಣ ಗಿರಕ್ಕೆ ಹಾಕೋದಿಲ್ಲ. ಮೂಲ ರಾಮಾಯಣದಲ್ಲಿ ಶಬರಿ ರಾಮನಿಗೆ ಎಂಜಲ್ ತಿನ್ಸಲ್ಲ. ಮೂಲ ರಾಮಾಯಣದಲ್ಲಿ ಹನುಮಂತ ಭುಜದ ಮೇಲೆ ಹೊತ್ಕೊಂಡು ಹಾರಲ್ಲ. ಈ ತರ ಏನೇನೇನೇನೋ ಎಲ್ಲ ಇಲ್ಲ. ಆದ್ರೆ ರಾಮಾಯಣ ಮಹಾಭಾರತವನ್ನ ಎಪಿಕ್ ಆಫ್ ಗ್ರೋತ್ ಅಂತಾರೆ. ಅದು ಬೆಳೆಯುವ ಮಹಾಭಾರತ, ಬೆಳೆಯುವ ಮಹಾಕಾವ್ಯಗಳು.
ಸೊ ಅದು ಕಾಲ ಕಾಲಕ್ಕೆ ಪ್ರಕ್ಷಿಪ್ತ ಆಗ್ತಾ ಅತ್ಯಂತ ವಿಸ್ತಾರವಾದ ಒಂದು ರಾಮಾಯಣ ನಮ್ಮ ಅಂಬಾಬಾಯಿ ಕೈಗೆ ಸಿಕ್ಕಿದೆ. ಅವರು ಅದನ್ನ ಇನ್ನಷ್ಟು ವಿಸ್ತಾರ ಮಾಡ್ತಾರೆ, ಇನ್ನೆಲ್ಲೆಲ್ಲೋ ಸಣ್ಣ ಸಣ್ಣ ಉಪಕಥೆಗಳನ್ನ ಹೇಳ್ತಾರೆ. ಆದ್ರೆ ಮಹಾಕಾವ್ಯದಲ್ಲಿ ಏನಿರ್ಬೇಕು ಅದೆಲ್ಲವೂ ತರ್ತಾರೆ. ಇದು ಅತ್ಯಂತ ಸಮೃದ್ಧವಾದ ಮಹಾಕಾವ್ಯ. ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅವರು ರಾಮ ರಾವಣರ ಯುದ್ಧವನ್ನ ಕೂಡ ಎಷ್ಟು ಚೆನ್ನಾಗಿ ಅವರು ವಿವರಿಸ್ತಾರೆ. ರಾಮ ರಾವಣ ಯುದ್ಧ ಕೂಡ ಒಬ್ಬ ಮಹಿಳೆ ಆಗಿ ರಣರಂಗವನ್ನೇ ನೋಡದೆ ಇರೋಳು ಮಹಾಭಾರತ ರಾಮಾಯಣದ ಯುದ್ಧವನ್ನು ಕೂಡ ವರ್ಣನೆ ಮಾಡ್ತಾರೆ, ಅದು ಕಾವ್ಯದಲ್ಲಿ. ಆಯ್ತು ಮೇಡಮ್, ನಮಸ್ಕಾರ. ಇದು ಆಕೆಯ ಶಕ್ತಿ ಅಷ್ಟೇನೆ. ಲೀಲಾ ವಾಸುದೇವ್ ಮೇಡಮ್. ನಮಸ್ಕಾರ ಮೇಡಮ್. ನಾನು ನಿಂದನಾ ಸ್ತುತಿ ಬಗ್ಗೆ ಹೇಳ್ಬೇಕು ಅನ್ಕೊಂಡೆ, ನೀವೇ ಹೇಳ್ಬಿಟ್ರಿ ಇವಾಗ. ಆಮೇಲೆ ಅವ್ರದ್ದು ಮುಂಡಕಗಳು ಹೇಳ್ಬೇಕು ಅಂತ, ವೇದ ಪುರುಷನ ಇದು ಕನಕದಾಸರದು ಅದು ಮುಂಡಕಗಳ ವಿಚಾರ ನೀವೇ ಹೇಳ್ಬಿಟ್ರಿ. ಕೊನೆಯಲ್ಲಿ ಸತ್ಯವತಿ ಅವರದ್ದೇ ಒಂದು ಪ್ರೋಗ್ರಾಮು ಈ ತಿಂಗಳ ಬೆಳಕು ಕಾರ್ಯಕ್ರಮದಲ್ಲಿ ಖಂಡಿತ ಮಾಡಿಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ. ನಾನ್ ಬೇಕಾದ್ರೆ ಸತ್ಯವತಿ ಅವ್ರನ್ನ ಕೇಳಿ ಒಪ್ಪಿಸ್ತೀನಿ, ಅವ್ರು ಖುಷಿಯಾಗಿ ಮಾಡ್ಕೊಡ್ತಾರೆ. ಅವ್ರಿಗೆ ಪರಮ ಪ್ರಿಯ ಅಂಬಾಬಾಯಿ ಅವ್ರಿಗೆ. ಪೂತಿನ ಅವ್ರದ್ದು ಗೋಕುಲ ನಿರ್ಗಮನ ಮಾಡಿದ್ರು ಅವರು. ಆತರ ಅವ್ರು ಮಾಡಿರೋದು ಬೇಕಾದಷ್ಟು ಕೇಳಿದೀನಿ, ಬಟ್ ಅಂಬಾಬಾಯಿ ಅವ್ರದನ್ನ ಅವ್ರು ಮಾಡೋದ್ ಕೇಳಿಲ್ಲ. ಅದರಿಂದ ಇದೊಂದನ್ನ ಅರೇಂಜ್ ಮಾಡ್ಬಿಟ್ರೆ ಇದು ಕೇಳ್ದಾಗ ಆಗುತ್ತೆ. ಅವ್ರು ಖಂಡಿತ ಹೇಳ್ತೀನಿ. ಧನ್ಯವಾದಗಳು. ಬಗ್ಗೆ ಖಂಡಿತ ಮಾಡ್ತಾರೆ, ಖುಷಿಯಾಗಿ ಮಾಡ್ತಾರೆ. ಓಕೆ, ಧನ್ಯವಾದಗಳು. ಧನ್ಯವಾದಗಳಿಲ್ಲ ಮೇಡಮ್. ಈಗ ಬಾಲ್ಕಿ ಸರ್, ಮಲ್ಲಿಕಾರ್ಜುನ್ ಬಾಲ್ಕಿ ಸರ್ ವೇಟ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಅಂಬಾಬಾಯಿ ಬಗ್ಗೆ ನಾವು ಆಕ್ಚುಲಿ ಚಿಕ್ಕವರಿದ್ದಾಗೆಲ್ಲ ಬಹಳ ಕೇಳಿದೀವಿ. ಬಟ್ ಇವತ್ತು ಮೇಡಮ್ ಅವ್ರ ಜೀವನ ಚರಿತ್ರೆ ಫುಲ್ ಎಲ್ಲಾ ವಿವರವಾಗಿ ತಿಳಿಸಿದ್ರು. ಆದ್ರೆ ನನಗೆ ಒಂದು ಸಂಶಯ ಏನಂದ್ರೆ, ಈಗ ನಮ್ಮಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಅಂಬಾಬಾಯಿಯ ಒಂದು ಆಚರಣೆ ದಸರಾದಲ್ಲಿ ಮಾಡ್ತಾರೆ. ದೀಪ ಹಾಕೋದ್ರ ಮೂಲಕ ಅಂಬಾಬಾಯಿ ಹೆಸರಲ್ಲಿ ಈಗ ನೀವು 5 ದಿವಸದ್ದೇನೋ ಭಿಕ್ಷಾಟನೆಗೆ ಹೋಗ್ತೀರ ಅಂತ ಹೇಳಿದ್ರೆ ಅದೆಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ತುಳಜಾಪುರ್ ಮತ್ತು ಪಂಢರಪುರದಲ್ಲಿ ಅವ್ರದ್ದೇನೋ ಒಂದು ಕ್ಷೇತ್ರ ಇದೆ ಅನಿಸ್ತುತ್ತೆ, ಅವ್ರದ್ದು ಗುಡಿ ಏನೋ ಇದೆ. ಅಲ್ಲಿ ಜನ ನಮ್ಮಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಅಲ್ಲಿಗೆ ಹೋಗ್ತಾರೆ. ಇದು ಸೇಮ್ ಅಂಬಾಬಾಯಿನ ಅಥವಾ ಇದು ನೀವು ಹೇಳಿದ್ದ ಅಂಬಾಬಾಯಿ? ಇಲ್ಲ ಸರ್, ತುಳಜಾಪುರದಲ್ಲಿರೋ ಅಂಬಾ ಭವಾನಿ ಬೇರೆ ದೇವ್ರು. ಅದೇ ದೇವ್ರು ಬೇರೆ. ಅದು ಅಂಬಾ ಭವಾನಿ ಬಹುಶಃ ಇವರು ಕೂಡ ನಮ್ಮ ಪೂರ್ವಜರು ಮಹಾರಾಷ್ಟ್ರದಿಂದಾನೇ ಮೈಗ್ರೇಟ್ ಆಗಿ ಬಂದಿದ್ರಿಂದ ನಮ್ಮ ತಾಯಿಯ ಮನೆ ದೇವರು ಅಂಬಾ ಭವಾನಿ. ಆದ್ರಿಂದ ಈಕೆಗೆ ಅಂಬಾಬಾಯಿ ಅಂತ ಹೆಸರಿಟ್ರು. ನಮ್ಮಲ್ಲಿ ಬಹಳಷ್ಟು ಜನ ಅಂಬಾಬಾಯಿಗಳು ಇದ್ದಾರೆ. ಅಂಬಕ್ಕ, ಅಂಬಾಬಾಯಿ, ಅವರ ಮನೆ ದೇವರು ಅಂಬಾ ಭವಾನಿ ಆಗಿರುತ್ತೆ. ಆ ಅಂಬಾ ಭವಾನಿ ಬೇರೆ. ಗೊಂದಲಗಳನ್ನು ಹಾಕಿಸೋದು ಅದು ಹೆಣ್ಣು ದೇವತೆ. ಅದು ತುಳಜಾಪುರದಲ್ಲಿದ್ದಾರೆ ಅಂಬಾ ಭವಾನಿ ದೇವಸ್ಥಾನ. ಹೌದೌದು, ನೀವು ಅದೇ ಪಂಢರಪುರ್ಗೆ ಹೋಗಿದಾರ ಅಂದ್ರಲ್ಲ, ಅದಕ್ಕೆ ನಾನು ಅದಕ್ಕೆ ಏನಾರ ಕನೆಕ್ಷನ್ ಇದೆ? ಅವ್ರು ಹೋಗಿದ್ದಾರೆ, ಪಂಢರಪುರಕ್ಕೆ ಹೋಗಿದ್ದಾರೆ, ಬಟ್ ತುಳಜಾಪುರಕ್ಕೆ ಹೋದಂಗಿಲ್ಲ. ಅವರ ಡೈರಿನಲ್ಲಿ ತುಳಜಾಪುರದ ಲೆಕ್ಕ ಇಲ್ಲ. ಪಂಢರಪುರ, ಕೊಲ್ಲಾಪುರ ಎರಡು ಬರ್ದಿದ್ದಾರೆ. ಕೊಲ್ಲಾಪುರದ ಲಕ್ಷ್ಮಿಯನ್ನ ನೋಡದೆ, ಅಲ್ಲಿ ನೃತ್ಯ ಸೇವೆಯನ್ನ ಮಾಡದೆ ದೇವಸ್ಥಾನದಲ್ಲಿ ಅಂತೆಲ್ಲ ಬರ್ಕೊಂಡಿದ್ದಾರೆ. ಸರಿ ಹಾಗಾದ್ರೆ ಆ ಅಂಬಾ ಭವಾನಿ ಭವಾನಿ ಅದು ಹೆಣ್ಣು ದೇವತೆ. ತಾಯಿಯವರ ಮನೆ ದೇವತೆ ಹೌದೇನೆ ಅಂಬಾ ಭವಾನಿ. ಬಹಳಷ್ಟು ಜನ ಸಿಗ್ತಾರೆ ಅಂಬಾ ಭವಾನಿ ಒಕ್ಕಲವ್ರು. ಇನ್ನ ಸರ್, ನಿಮ್ಮ ಕ್ವಶನ್ ಇದ್ರೆ ಕೊನೆಯದಾಗಿ ಅನ್ನಪೂರ್ಣ ಸುಬ್ಬರಾವ್ ಮೇಡಮ್ ಒಂದು ಪ್ರಶ್ನೆ ಕೇಳ್ಬೇಕು ಅಂತಿದ್ದಾರೆ. ಅನ್ನಪೂರ್ಣ ಮೇಡಮ್, ಅನ್ನಪೂರ್ಣ ಸುಬ್ಬರಾವ್ ಮೇಡಮ್, ಯು ಆರ್ ದೇರ್? ನೀವು ಇದ್ದೀರಾ? ದಯವಿಟ್ಟು. ಹಾ, ಇದ್ದಾರೆ. ಮೈಕ್ ಆನ್ ಮಾಡ್ಕೊಳ್ತಾ ಇದ್ದಾರೆ. ಹೌದಾ? ಸರಿ. ಅನ್ನಪೂರ್ಣ ಮೇಡಮ್ ಮಾತಾಡ್ತಿದ್ದೀರಾ? ನಿಮಗೆ ನಮ್ಮ ಮಾತು ಕೇಳ್ತಾ ಇರುತ್ತೆ, ಮಾತಾಡಿ. ಅವರು ಮಾತಾಡ್ತಿದ್ರೆ ಮುಗಿಸೋಣ ಮೇಡಮ್, ಯಾಕಂದ್ರೆ ಪಾಪ ಮೇಡಮ್ ಅವ್ರಿಗೆ ಮಾಡ್ಕೊಂಡಿದ್ದಾರೆ ಅನ್ನಪೂರ್ಣ ಸುಬ್ಬರಾವ್. ಅಲ್ಲ, ಬಟ್ ಮಾತಾಡ್ತಿಲ್ಲ ಅಷ್ಟೇ. ನಾನು ಇಲ್ಲಿಗೆ ದಯವಿಟ್ಟು ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಧನ್ಯವಾದಗಳನ್ನ ಹೇಳ್ತಾ ಕ್ವಶನ್ ಆನ್ಸರ್ ಮುಗಿಸ್ತಾ ಇದ್ದೀನಿ. ಅನ್ನಪೂರ್ಣ ಮೇಡಮ್ ಮಾತಾಡ್ತೀರಾ? ಹಾ, ಎಸ್ ಮೇಡಮ್. ನಮಸ್ಕಾರ. ಹೇಳಿ, ನಿಮ್ ಪ್ರಶ್ನೆ ಕೇಳಿ ಮೇಡಮ್.
ಕೇಳಿಸ್ತಾ ಇಲ್ಲ. ಮೈಕ್ ಆನ್ ಮಾಡಿ ಮೇಡಮ್, ಮೈಕ್ ಆನ್ ಮಾಡಿ. ಮೈಕ್ ಆನ್ ಮಾಡ್ಕೊಂಡಿದ್ದಾರೆ, ಆದ್ರೆ ಅದ್ರದ್ದು ಅಲ್ಲ, ಅವ್ರಿಗೆ ಎರಡರ ಲಾಗಿನ್ ಇದೆ ಮೇಡಮ್. ನಿಮ್ದು 2 ಲಾಗಿನ್ ಇದೆ, ಈ ಮೈಕ್ ಆನ್ ಆಗಿಲ್ಲ. ನೀವು ಮಾತಾಡ್ತಿರಲ್ಲ, ಮೈಕ್ ಆನ್ ಮಾಡ್ಕೊಳ್ಳಿ. ಮೈಕ್ ಆನ್ ಆಗಿದೆ, ವಾಲ್ಯೂಮ್ ಆನ್ ಆಗಿಲ್ಲ ಮೈಕು. ಅದೇ ಸರಿ. ಈಗ ತುಂಬಾ ಸಮಯ ಆಗಿರೋದ್ರಿಂದ ಮೇಡಮ್ ಪಾಪ 2-3 ಸಲ ನೀರು ಕುಡಿತಾ ಇದಾರೆ, ಅದರಿಂದ ತೊಂದರೆ ಕೊಡೋದು ಬೇಡ ಅವ್ರಿಗೆ. ನಂಗೆ ಕೆಮ್ಮಿದೆ, ಅದಕ್ಕೆ ನೀರು ಕುಡಿತಾ ಇದ್ದೇನೆ. ಅನ್ನಪೂರ್ಣ ಮೇಡಮ್ ಕೇಳಿ, ದಯವಿಟ್ಟು ನೀವು ಕೇಳಾಗಿದ್ರೆ ಕೇಳಿ. ನಿಮ್ದೇ ಕೊನೆ ಕ್ವಶನ್. ಹಾ, ಕೇಳ್ತಾ ಇಲ್ಲ ಮೇಡಮ್. ಮಾತಾಡ್ತಾ ಇದಾರೆ, ಕೇಳಿಸ್ತಾ ಇಲ್ಲ. ಓಕೆ, ನಾನು ಮುಂದಕ್ಕೆ ಹೋಗ್ತೀನಿ. ಮೇಡಮ್, ಇಲ್ಲಿವರೆಗೂ ಅತ್ಯಂತ ಸುದೀರ್ಘವಾಗಿ ಅಂಬಾಬಾಯಿ ಅವರಿಗೆ ನಮಗೆ ತಿಳಿಸಿದ್ದೀರಿ. ಅವರ ಹುಟ್ಟು, ಬಾಲ್ಯ, ಅವರು ಬೆಳೆದಂತ ರೀತಿ, ಅವರ ವಿದ್ವತ್ತು ಹೇಗೆ ಬೆಳೆಯಿತು ಅನ್ನೋ ರೀತಿ ಎಲ್ಲವನ್ನೂ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಒಂದು ಕಥೆ ನೆನಪು ಬರುತ್ತೆ, ಆದ್ರೆ ತುಂಬಾ ವೇಳೆ ಆಗಿರೋದ್ರಿಂದ ಆ ಕಥೆಗೆ ಹೋಗದೆ ನಾನು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಹಾಗೂ ನಿಮಗೆ ವಂದನಾರ್ಪಣೆ ಮಾಡಬೇಕು ಅಂತ ನಾನು ಶ್ರೀಪ್ರಕಾಶ್ ಅವರಲ್ಲಿ ವಿನಂತಿಸ್ಕೊತೀನಿ. ಶ್ರೀಪ್ರಕಾಶ್ ಸರ್. ನಮಸ್ಕಾರ. ಇತಿಹಾಸದಲ್ಲಿ ಮರೆಯಾಗಿ ಹೋದ ಸಾರ್ಥಕ ಬದುಕಿನ ಒಂದು ರೋಚಕ ಕಥೆಯನ್ನ ನಾವು ಈಗ ಅದ್ಭುತವಾಗಿ ನಾವು ಶ್ರೀಮತಿ ಶಾಂತಾ ನಾಗರಾಜ್ ಅವರಿಂದ ಕೇಳಿದೆವು. ನಿಜವಾಗಿ ಒಂದು ಸಾರ್ಥಕ ಬದುಕು. ಯಾಕೆಂದ್ರೆ ಅಜ್ಜಿಯಿಂದ ಕೀರ್ತನೆಯ ಒಂದು ಕಂಠಪಾಠ ರುಕ್ಮಿಣಿಬಾಯಿ ಅವರಿಂದ, ನಂತರ 4ನೇ ವಯಸ್ಸಿನಲ್ಲಿಯೇ ಕುಮಾರವ್ಯಾಸ ಭಾರತದ ಒಂದು ಓದು ಮತ್ತು ಅದರ ಕಂಠಸ್ಥವಾದದ್ದು, ಮತ್ತೆ ಬಾಲ್ಯದಲ್ಲೇ ವೈಧವ್ಯ ಪ್ರಾಪ್ತಿ. ಅಂತ ಅಸಹನೀಯವಾದ ಬದುಕು, ಅಸಹನೀಯವಾಗಬಹುದಾಗಿದ್ದ ಬದುಕನ್ನು ಕೂಡ ಎಲ್ಲ ಸಹ್ಯವಾಗಿಸಿಕೊಂಡ ಬಗೆ, ಅಕ್ಕಪಕ್ಕದವರಿಗೆ, ನೆಂಟರಿಷ್ಟರಿಗೆ ಸಹಾಯ ಮಾಡ್ತಾ ಆ ಬದುಕನ್ನೇ ಹೇಗೆ ಅವರು ಸಹ್ಯವಾಗಿಸಿಕೊಂಡ್ರು ಅನ್ನೋದು ನಿಜಕ್ಕೂ ಆಶ್ಚರ್ಯ. ಜೊತೆಗೆ ಅದ್ಭುತವಾಗಿ ಅವರಿಗೆ ಒಂದು ಗುರುಗಳ ಕೃಪೆ ದೊರಕಿತು. ಆ ಅಂಕಿತ ದೊರಕಿದ ಮೇಲೆ ಅವರ ಬದುಕಿನಲ್ಲಿ ಆದ ಒಂದು ಪವಾಡ ರೀತಿಯಲ್ಲಿಯ ಬದಲಾವಣೆ, ಇದು ಬಹಳ ಆಶ್ಚರ್ಯಕರವಾದ್ದು. ಅನೇಕ ಪ್ರಥಮಗಳಿಗೆ ನಾಂದಿ ಹಾಡಿದ್ದಂತೂ ಬಹಳ ಆಶ್ಚರ್ಯ. ಅದರಲ್ಲೂ 88 ದಿವಸ ಅವರು ಏಕಾಂಗಿಯಾಗಿ ತಮ್ಮ 36ನೇ ವಯಸ್ಸಿನಲ್ಲಿ ಅವರು ಊರೂರು ತಿರುಗಿ ಕೀರ್ತನೆಗಳನ್ನ, ಹರಿದಾಸ ಕೀರ್ತನೆಗಳನ್ನ ಹಾಡಿದ್ರು ಅಂದ್ರೆ ಅದು ನಿಜವಾಗಿ ಒಂದು ಅಚ್ಚರಿಯ ಸಂಗತಿಯೇ ಸರಿ. ಎಲ್ಲ ನೋವು ಸಂಕಟಗಳನ್ನು ಕೂಡ ಯಾವುದನ್ನು ತೋರ್ಪಡಿಸದೆ ಎಲ್ಲವನ್ನೂ ಶ್ರೀಕೃಷ್ಣ ಚಿತ್ತ ಅಂದುಕೊಂಡು ತಮ್ಮ ಬದುಕನ್ನು ಸವಿಸಿದಂತಹ ಮಹಾಜೀವ ಅಂಬಾಬಾಯಿಯವರ ಬಗ್ಗೆ ಇವತ್ತು ತಿಳಿದು ನಮಗೆ ಬಹಳ ಸಂತೋಷ ಆಯಿತು. ಮತ್ತೆ ರಾಮಾಯಣವನ್ನು ಕೂಡ ಕುಸುಮ ಷಟ್ಪದಿಯಲ್ಲಿ ಅವರು ಬರೆದಿದ್ದಾರೆ. ಹೀಗೆ ಹಲವು ಪ್ರಥಮಗಳಿಗೆ ನಾಂದಿ ಹಾಡಿದ್ದು ಬಹಳ ಸಂತೋಷ. ಮತ್ತೆ ಇಂಥ ಒಂದು ವ್ಯಕ್ತಿಯ ಪರಿಚಯ ಇವತ್ತು ನಮ್ಗೆ ಆಗಿದ್ದು ಬಹಳ ಸಂತೋಷ. ಯಾಕಂದ್ರೆ ಶ್ರೀಮತಿ ಶಾಂತಾ ನಾಗರಾಜ್ ಅವರು ಅಲ್ಲದೆ ಬಹುಶಃ ಯಾರು ಇಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡ್ಲಾರ. ಯಾಕಂದ್ರೆ ಅವರು ಸ್ವತಃ ದೊಡ್ಡಮ್ಮ. ಅಷ್ಟಲ್ಲದೆ ಕೆಲವೊಮ್ಮೆ ಕುಟುಂಬದಲ್ಲಿ ಸ್ವಲ್ಪ ಅಸಡ್ಡೆ ಇರುತ್ತೆ ಯಾರ ಬಗ್ಗೆ ಆದ್ರೆ ಅಂಥದ್ರಲ್ಲಿ ಅವ್ರ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿ ಅದರಲ್ಲಿ PhD ಪಡೆದು ಅವರನ್ನ ಇನ್ನೂ ಜೀವಂತವಾಗಿ ನೀವು ಉಳಿಸಿದ್ದೀರಿ. ಇದು ಬಹಳ ಸಂತೋಷ ಸಂಗತಿ. ನಿಮಗೆ ಇವತ್ತು ನಮಗೆ ಇಂಥ ಒಂದು ಒಳ್ಳೆ ಉಪನ್ಯಾಸ ನೀಡಿದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ನಮ್ಮ ಸಾಮಾನ್ಯ ಸಮಿತಿ ಕನ್ನಡ ಸತ್ಯ ಪ್ರತಿಷ್ಠಾನದ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಹಾಗೆ ಸಂಚಾಲಕರಾದ ರವಿ ಕುಶ್ಬಿ ಅವರಿಗೆ ಮತ್ತು ಪರಿಚಯ ಮಾಡಿ ಎಲ್ಲರನ್ನೂ ಸ್ವಾಗತಿಸಿದ ರೇಣುಕಾ ದೇಸಾಯಿ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಬಂದು ಕೇಳಿದ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಎಲ್ರಿಗೂ ತುಂಬಾ ಧನ್ಯವಾದಗಳು. ಧನ್ಯವಾದ ಮೇಡಮ್. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಇನ್ನೊಂದು ವಿಷಯವನ್ನು ಹೇಳಬೇಕು ಅಂತ ಇದ್ದೀನಿ. ಏನು ಅಂದ್ರೆ ಸಂಖ್ಯೆ ಚೆನ್ನಾಗೇ ಇದೆ ನಮ್ಮಲ್ಲಿ, ಇಲ್ಲ ಅಂತಲ್ಲ. ಆದ್ರೂ ಕೂಡ ಮುಂದಿನ ಒಂದು ತಿಂಗಳ ಬೆಳಕಿನಿಂದ ನಾನು ನನ್ನ ಜೊತೆಗೊಬ್ಬರು ಅನ್ನೋ ರೀತಿ ಇನ್ನೊಬ್ಬರನ್ನ ಸೇರಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಯಾರೋ ನಮ್ಮ ತುಂಬಾ ಪರಿಚಯಸ್ಥರು